ಈ ವಾರ ಕರ್ಕಾಟಕ ರಾಶಿಯವರಿಗೆ ಅದ್ಭುತವಾದಂತಹ ಗುಡ್ ನ್ಯೂಸ್ ಹರಿದು ಬರಲಿಕ್ಕಿದೆ. ಸಿಂಹರಾಶಿಯವರಿಗೆ ಸ್ವಲ್ಪ ಪ್ರಯಾಣದ ಸಂದರ್ಭದಲ್ಲಿ ಜಾಗ್ರತೆ. ಧನುರಾಶಿಯವರನ್ನ ಕಂಡ್ರೆ ಶತ್ರುಗಳು ಗಡಗಡಗಡ ನಡುತ್ತಾರೆ. ಮೀನರಾಶಿಯವರಿಗೆ ಒಂದು ರಹಸ್ಯ ಸುದ್ದಿ ಕಾದಿದೆ. ವೀಕ್ಷಕರೇ, ಇನ್ನು ಎಲ್ಲ ರಾಶಿಗಳ ಕುತೂಹಲಕಾರಿ ಮಾಹಿತಿ ನೋಡಬೇಕಾ? ಈ ಸಂಚಿಕೆ ನೋಡೋದನ್ನ ಮುಂದುವರಿಸಿ. ಗೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಸಾಪ್ತಾಹಿಕ ವಾರ ಭವಿಷ್ಯದ ಕಾರ್ಯಕ್ರಮ ಇದೇ ಜನವರಿ 26ರಿಂದ ಫೆಬ್ರವರಿ 2ನೇ ತಾರೀಕಿನವರೆಗೆ ಮೇಷರಾಶಿಯಿಂದ ಮೀನರಾಶಿಯವರೆಗೆ ಯಾವೆಲ್ಲ ರಾಶಿಗಳಿಗೆ ಕುತೂಹಲಕಾರಿ ಅಂಶಗಳು, ಸಿಹಿ ಇದೆಯಾ, ಕಹಿ ಇದೆಯಾ, ಏನಾದರೂ ನಾವು ಮುನ್ನೆಚ್ಚರಿಕೆ ವಹಿಸಬೇಕಾ, ಹಾಗೂ ರೆಮಿಡಿಗಳು, ಈ ಎಲ್ಲ ಕುತೂಹಲಕಾರಿ ಮಾಹಿತಿಯನ್ನು ನೋಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ನೀವೇನಾದರೂ ಮೊಟ್ಟ ಮೊದಲೇ ಬಾರಿಗೆ ಈ ವಾರ ಭವಿಷ್ಯದ ಕಾರ್ಯಕ್ರಮವನ್ನು ನೋಡ್ತಾ ಇದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನನ್ನು ಒತ್ತಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಮತ್ತು ವೀಕ್ಷಕರೇ, ನಿಮಗೋಸ್ಕರ ಓನ್ಲಿ ಫಾರ್ ಯು, ನಿಮ್ಮ ಬಹಳ 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 ಯೂಸ್ಫುಲ್ ಆಗಲಿ ಅಂತ ಹೇಳಿ ಯೂಟ್ಯೂಬ್ ಸಂಸ್ಥೆಯವರು ಒಂದು ಹೊಸ ಯೋಜನೆಯನ್ನು ತಂದಿದ್ದಾರೆ. ಅದೇನಪ್ಪ ಅಂದರೆ, ವಿಡಿಯೋ ಕೆಳಗಡೆ ಒಂದು ಜಾಯಿನ್ ಅನ್ನೋ ಬಟನ್ ಇರುತ್ತೆ. ಆ ಜಾಯಿನ್ ಎನ್ನುವ ಬಟನ್ ಒತ್ತಿದರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ. ಮೆಂಬರ್ ಆದರೆ ನಮಗೇನು ಲಾಭ ಗುರುಗಳೇ ಅಂತೀರಾ? ಒಳ್ಳೆ ಪ್ರಶ್ನೆ. ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗೆ ಇರುವಂಥ ವಿಶೇಷ ಆಧ್ಯಾತ್ಮ, ಜ್ಯೋತಿಷ್ಯ, ವಾರ ಭವಿಷ್ಯ, ಈ ರೀತಿಯ ವಾರ ಭವಿಷ್ಯ, ವರ್ಷ ಭವಿಷ್ಯ, ಸರಳ ವಿರಳ ಮಹಾವಾಸ್ತು, ಈ ಎಲ್ಲ ಸಂಚಿಕೆಗಳನ್ನು ಮೆಂಬರ್ಗಳು ಮಾತ್ರ ಎಂಜಾಯ್ ಮಾಡ್ಬೋದು ಅಂತ ಸೆಕ್ಷನಲ್ಲಿ ನಾವು ಹಾಕಿಟ್ಟಿರ್ತೀವಿ. ಅದನ್ನು ನೋಡೋದಕ್ಕೆ ಮೆಂಬರ್ಶಿಪ್ ತಗೋದು. ಅದೇ ರೀತಿ ನೀವು ಮೆಂಬರ್ ಆಗೋದಲ್ಲದೆ ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ಈ ಮೆಂಬರ್ಶಿಪ್ಪನ್ನು ನೀವು ಉಡುಗೊರೆಯಾಗಿ ಕೊಡ್ಬೋದು. ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಫೀಚರ್ ಇದೆ, ಒಂದ್ಸಲ ಟ್ರೈ ಮಾಡೋದಕ್ಕೆ ಮರಿಬೇಡಿ. ಬನ್ನಿ ವೀಕ್ಷಕರೇ, ತಡ ಮಾಡದೆ ಈ ಒಂದು ಸಂಚಿಕೆಯ ಮೊದಲನೆಯ ರಾಶಿಯನ್ನು ನೋಡೋದಾದರೆ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಗೆ ಈ ವಾರ ಹೇಗಿರಲಿದೆ ಅನ್ನೋದನ್ನು ಚುಟುಕಾಗಿ ನಾವು ನೋಡೋದಾದರೆ ನೋಡಿ, ಈ ವಾರ ನಿಮ್ಮ ಜೀವನದಲ್ಲಿ ಬುಧವಾರ ಅಥವಾ ಗುರುವಾರ ಏನೋ ಮೇಜರ್ ಟರ್ನಿಂಗ್ ಪಾಯಿಂಟ್ ಬರಲಿಕ್ಕಿದೆ ಅಂತ ತೋರಿಸುತ್ತೆ. ಒಟ್ಟಾರೆಯಾಗಿ ಬಹಳ ಗುಡ್ ನ್ಯೂಸ್ಗಳು ಮೇಷರಾಶಿಯವರಿಗೆ ಈ ವಾರ ಬರಲಿಕ್ಕಿದೆ. ಅದೇ ರೀತಿ ಯಾವುದಾದ್ರೂ ತುಂಬ ದಿನಗಳಿಂದ ಒಂದು ವರ್ಕ್ ಪೆಂಡಿಂಗ್ ಇದ್ದರೆ, ಅಪ್ರೂವಲ್ ಸಿಗಲಿಕ್ಕಿದ್ರೆ ಅದೆಲ್ಲ ಕ್ಲಿಯರ್ ಆಗುತ್ತೆ. ತುಂಬ ದಿವಸದಿಂದ ಸೈಟ್ ನೋಡ್ತಾ ಇದ್ರಿ ಅಥವಾ ಮನೆ ಕೊಳ್ಳೋದಕ್ಕೆ ನೋಡ್ತಾ ಇದ್ರಿ, ಯಾವುದೂ ಆಗಿರಲಿಲ್ಲ, ಲೀಗಲ್ ಕ್ಲಿಯರೆನ್ಸ್ ಸಿಕ್ಕಿರಲಿಲ್ಲ, ಲೋನ್ ಸಿಕ್ಕಿರಲಿಲ್ಲ, ಈ ವಾರ ನಿಮಗೆಲ್ಲ ಕ್ಲಿಯರೆನ್ಸ್ ಸಿಗುತ್ತೆ. ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಅದೇ ರೀತಿ ಹಿರಿಯರಿಂದ ನಿಮಗೆ ಒಳ್ಳೆಯ ಸಹಾಯ ಸಹಕಾರ, ಒಂದು ಆಶೀರ್ವಾದ ಇರುತ್ತೆ. ಗುರುಗಳಿಂದ, ಮೆಂಟರಿಂದ ಒಳ್ಳೆಯ ಸಪೋರ್ಟ್ ಸಿಗುತ್ತೆ. ಹಿಂಗೆ ಮಾಡಿ, ಈ ರೀತಿ ಮಾಡಬೇಡಿ ಎನ್ನುವಂಥ ಒಂದು ಹಿತವಚನ, ಮಾರ್ಗದರ್ಶನ ಸಿಗುತ್ತೆ. ಅದೇ ರೀತಿ ಈ ಬರುವಂತಹ ಒಂದು ಶುಕ್ರವಾರ ನಿಮಗೆ ಕರಿಯರ್ ಅಂದರೆ ನೌಕರಿ ಮತ್ತು ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತಹ ಧನ ಆಗಮನ, ಆಕಸ್ಮಿಕ ಧನ ವೃದ್ಧಿ ಆಗುತ್ತೆ. ಒಂದು ಸಡನ್ ಆಗಿ ವೆಲ್ತ್ ಗೇನ್ ಆಗುತ್ತೆ, ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಮಿಸ್ ಮಾಡದೆ ಕಮೆಂಟ್ ಮಾಡಿ. ಅದೇ ರೀತಿ ಇನ್ನು ವೃತ್ತಿ ವ್ಯಾಪಾರ ವ್ಯವಹಾರ ಅಂತ ಬಂದಾಗ ವಾರದ ಮೊದಲು ಸೋಮವಾರ, ಮಂಗಳವಾರ, ಬುಧವಾರ ಸ್ವಲ್ಪ ಸ್ಲೋ ಇರುತ್ತೆ. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ ಅಂತೂ ಸ್ಪೀಡಪ್ ಆಗಿ ಹೋಗುತ್ತೆ ಕೆಲಸಗಳು. ಮತ್ತು ಹಣಕಾಸು ಅಂತ ಬಂದಾಗ ನಿಮಗೆ ಒಂದು ಆಕಸ್ಮಿಕ ಗುಪ್ತ ಧನ ಬರಲಿಕ್ಕಿದೆ, ಹಣ ಬರಲಿಕ್ಕಿದೆ ಅಂತ ಹೇಳಿದೆ. ಆದರೆ ಸ್ವಲ್ಪ ಈ ವಾರ ಮೇಷರಾಶಿಯವರಿಗೆ ಖರ್ಚು ವೆಚ್ಚಗಳು ಜಾಸ್ತಿ ಇರುತ್ತೆ. ಅನ್ನೆಸೆಸರಿ ಖರ್ಚುಗಳನ್ನು ಮಾಡ್ಕೊಂಡ್ಬಿಡ್ತೀರಾ, ಅದರ ಬಗ್ಗೆ ಗಮನ ಇರಲಿ. ಮತ್ತು ನೋಡಿ, ಇನ್ನೊಂದೇನು ಅಂತಂದರೆ, ರಿಲೇಷನ್ಶಿಪ್ಪಲ್ಲಿ ಒಂದು ಸ್ವಲ್ಪ ಎಮೋಷನಲ್ ಆಗ್ತೀರಾ. ಗಂಡ ಹೆಂಡತಿ ನಡುವೆ ಒಂದು ಸ್ವಲ್ಪ ಮಾತಿಗೆ ಮಾತು, ಜಗಳ, ಈ ರೀತಿಯಾಗಿ ಚಾನ್ಸಸ್ ಇದೆ. ಇನ್ನು ಆರೋಗ್ಯ ಅಂತ ಬಂದಾಗ ಒಂದು ಸ್ವಲ್ಪ ಸ್ಟ್ರೆಸ್ ಆಗುತ್ತೆ, ರೆಸ್ಟ್ಲೆಸ್ ವರ್ಕು, ಒಂದು ಸ್ವಲ್ಪ ಯಾರು ಆಂಗ್ಸೈಟಿ, ಡಿಪ್ರೆಷನ್
ಈ ರೀತಿಯಾಗಿ ಪಾಪ ತೊಂದರೆಗೊಳಗಾಗಿದ್ದೀರಿ, ತಾವು ದಯಮಾಡಿ ಮೆಡಿಸಿನ್ಸ್ಗಳಾಗಲಿ ಮತ್ತೊಂದು ರೆಗ್ಯುಲರ್ ಚೆಕಪ್ಪನ್ನು ಮಿಸ್ ಮಾಡಬೇಡಿ. ಯಾಕೆಂದರೆ ಚಂದ್ರನ ಪರಿವರ್ತನೆ ನಿಮಗಿನ್ನೂ ಒಂದು ಸ್ವಲ್ಪ ಈ ಆಂಗ್ಸೈಟಿ ಡಿಪ್ರೆಷನನ್ನು ಜಾಸ್ತಿ ಮಾಡುವಂಥ ಸಾಧ್ಯತೆಗಳಿದೆ. ಅದೇ ರೀತಿ ವೀಕ್ಷಕರೇ, ಇನ್ನು ಲಕ್ಕಿ ಕಲರ್ ಅಂತ ಬಂದಾಗ ಈ ವಾರಕ್ಕೆ ನಿಮಗೆ ಕೆಂಪು, ಆರೆಂಜ್ ಮತ್ತು ಲೈಟ್ ಯೆಲ್ಲೋ ಶುಭ ಇರುತ್ತೆ. ಲಕ್ಕಿ ನಂಬರ್ 3, 9, 18. ಈ ವಾರದಲ್ಲಿ ಶುಕ್ರವಾರ ಶನಿವಾರ ನೀವೇನೋ ಒಂದು ತಿರುವು, ಜೀವನದಲ್ಲಿ ಒಂದು ಮೇಜರ್ ಟ್ವಿಸ್ಟ್ ಆ್ಯಂಡ್ ಟರ್ನ್ ಬರುತ್ತೆ. ನೀವು ಯೋಚನೆ ಕೂಡ ಮಾಡಿರಲಿಕ್ಕಿಲ್ಲ ಅಂತ ಒಳ್ಳೆಯ ಶುಭ ಘಟನೆ ನಡೆಯುತ್ತೆ. ವಿಶೇಷವಾಗಿ ಈ ವಾರ ಬೆಳಗ್ಗೆ 7:30 9, ಸಾಯಂಕಾಲ 5 6. ಈ ಸಮಯದಲ್ಲಿ ಮೇಜರ್ ಏನಾದರೂ ಕೆಲಸ ಮಾಡಬೇಕು ಅಂದರೆ ಡಿಸಿಷನ್ ತಗೊಳ್ಳೋದಕ್ಕೆ ಸೂಕ್ತ ಸಮಯ ವಾರದ ಪೂರ್ತಿ ದಿನ. ಆದರೆ ಸೋಮವಾರ ಮಾತ್ರ ರಾಹುಕಾಲ ಇರುತ್ತೆ, ಅದನ್ನೊಂದು ನೋಡ್ಕೊಳ್ಳಿ. ಅದನ್ನು ಬಿಟ್ಟು ಮಿಕ್ಕಿದ ಸಮಯದಲ್ಲಿ ಓಕೆ. ಬಟ್ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಮೇಜರ್ ಏನಾದರೂ ಡಿಸಿಷನ್ ತಗೋಬೇಕಾದ್ರೆ ಮಾರ್ನಿಂಗ್ 7:30 to 9, ಈವ್ನಿಂಗ್ 5 6. ಆ ಸಮಯದಲ್ಲಿ ತೊಗೊಂಡು ನೋಡಿ, ಕ್ಲಿಕ್ ಆಗುತ್ತೆ. ಅದೇ ರೀತಿ ಈ ವಾರ ನಾವು ಮಾಡಲೇಬೇಕಾದಂತಹ ರೆಮಿಡಿಗಳನ್ನು ನೋಡಲಿಕ್ಕಾಗಿ ವೀಕ್ಷಕರೇ ಅದ್ರ ಬಗ್ಗೆ ಹೇಳ್ತೀನಿ. ದಯಮಾಡಿ ಅದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಯಾಕೆಂದರೆ ತುಂಬ ಜನ ವೀಕ್ಷಕರು ಕಾಯ್ತಾ ಇರ್ತಾರೆ, ಗುರುಗಳು ಈ ವಾರದ ರೆಮಿಡಿಯನ್ನು ಏನು ಹೇಳ್ತಾರೆ ಅದನ್ನು ಮಾಡ್ಕೋತಾರೆ, ಆ ವಾರಕ್ಕೆ ಏನಾದರೂ ವಿಘ್ನಗಳು ಕಷ್ಟಗಳು ಬರ್ತಿದ್ರೆ ರೆಮಿಡಿಯಿಂದನೇ ದೂರ ಆಗಿಬಿಡುತ್ತೆ, ಗುರುಗಳೇ ಬಹಳ ಚೆನ್ನಾಗಿ ಹೇಳ್ತೀರಾ ರೆಮಿಡಿ ಅಂತ ಹೇಳ್ತಾ ಇರ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ವೀಕ್ಷಕರೇ, ನಾವು ನೋಡಿ ಈ ಸಂಚಿಕೆಯನ್ನು ನೀವು ನೋಡ್ತಾ ಇರ್ತೀರಿ. 25ನೇ ತಾರೀಕಿಗೆ ರಥಸಪ್ತಮಿ ಇದೆ. ಇನ್ನು ಬರುವಂತಹ ಫೆಬ್ರವರಿ 1ನೆಯ ವಾರದಲ್ಲಿ ಅಮೃತ ಸಿದ್ಧಿಯೋಗಗಳಂಥ ಬಹಳ ರಾಜಯೋಗಗಳು ರೂಪುಗೊಳ್ತಾ ಇದೆ. ಮತ್ತು ಮಹಾಶಿವರಾತ್ರಿ ಬರಲಿಕ್ಕಿದೆ. ಅದರ ಮುಂದೆ ಮತ್ತೆ ನಮಗೆ ಯುಗಾದಿ. ಇಂತಹ ಸಂದರ್ಭಗಳನ್ನು ಆಯ್ಕೆ ಮಾಡಿಕೊಂಡು ನಾವು ನಮ್ಮ ವೀಕ್ಷಕರಿಗೆ ಅಂತ ಹೇಳಿ ನಿಮ್ಮ ಸಾಲ ತೀರಲಿ, ನಿಮಗೆ ಕೆಲಸ ಸಿಗಲಿ, ವ್ಯಾಪಾರ ವ್ಯವಹಾರ ಚೆನ್ನಾಗಾಗಲಿ, ಯಾರು ಮದುವೆ ಸೆಟ್ ಆಗಿಲ್ಲ ಅವರಿಗೆ ಮದುವೆ ಸೆಟ್ ಆಗಲಿ, ಕಂಕಣ ಭಾಗ್ಯ ಕೂಡ ಬರಲಿ, ಯಾರು ಮದುವೆಯಾಗಿದ್ದೀರಿ ದಂಪತಿಗಳು ಸಂತಾನ ಭಾಗ್ಯಕ್ಕಾಗಿ ಹಂಬಲಿಸ್ತಾ ಇದ್ದೀರಿ, ಕೆಲವೊಬ್ಬರು ಬಾಡಿಗೆ ಮನೆಯಲ್ಲಿ ಇದ್ಕೊಂಡು ಸ್ವಂತ ಮನೆಗೋಸ್ಕರ ಕನಸು ಕಾಣ್ತಾ ಇದ್ದೀರಿ, ಅಂಥವ್ರಿಗೆಲ್ಲ ಅನುಕೂಲ ಆಗಲಿ ಅಂಥೇಳಿ ನಾವು ಒಂದು ಹೊಸ ಒಂದು ದೈವೀಯ ವಸ್ತುವನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ವೀಕ್ಷಕರೇ. ಅದು ಬೇರೆ ಯಾವುದೂ ಅಲ್ಲ, ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ. ನಾನೀಗ ಈ ಮಾಹಿತಿ ಹೇಳಿ ನಿಮಗೆ ಶ್ರೀಚಕ್ರ ಯಂತ್ರವನ್ನು ತೋರಿಸ್ತೀನಿ. ಆ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ನಾವು ವಿಶೇಷ ಸಿದ್ಧಿ ದಿನಗಳಲ್ಲಿ ಇಟ್ಟು ಪೂಜೆಗಿಟ್ಟು ಕಳಿಸ್ತೀವಿ. ಹಾಗಾಗಿ ನೀವು ಕೂಡ ಆ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಜೀತ್ ಮೀಡಿಯಾದಲ್ಲಿ ಮಾತ್ರ ಅಧಿಕೃತವಾಗಿ ಸಿಗುತ್ತೆ. ಬೆಳ್ಳಿ, ಬಂಗಾರ, ಹಿತ್ತಾಳೆ ಯಾವುದರಿಂದ ಮಾಡಿದ ಶ್ರೀಚಕ್ರ ಅಷ್ಟು ಶಕ್ತಿಪೂರ್ವಕವಾಗಿ ನಿಮಗೆ ಶಕ್ತಿ ಕೊಡೋಲ್ಲ. ಆದರೆ ಒಂದು ಪ್ರಕೃತಿದತ್ತವಾದಂಥ ವಿಶೇಷವಾದಂಥ ಉಡ್ಡಿನಿಂದ ನಾವು ಮಾಡಿಸ್ತೀವಿ. ಅದರಲ್ಲಿ ಆ ದುರ್ಗಾದೇವಿ ಶಕ್ತಿ ಇರುತ್ತೆ. ಯಾಕೆಂದರೆ ಅದನ್ನು ಆದಿಶಕ್ತಿ ಅಮ್ಮನವರು, ಪರಾಶಕ್ತಿ ಅಮ್ಮನವರು ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಅದನ್ನು ನಾನು 30 ರಿಂದ 50 ದಿವಸ ಸಿದ್ಧಿ ಪೂಜೆಗಿಟ್ಟು ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ. ಅದನ್ನು ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಫಾರ್ ದ ಫಸ್ಟ್ ಟೈಮ್ ಯಾರು ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ, ಶ್ರೀಚಕ್ರ ಯಂತ್ರವನ್ನು ಈಗ ತೋರಿಸ್ತೀನಿ ನೋಡಿ. ಇದನ್ನು ನೀವು ಮನೆ, ಅಂಗಡಿ, ವ್ಯಾಪಾರದ ಸ್ಥಳ ಎಲ್ಲ ಕಡೆ ಇಟ್ಟು ಪೂಜೆ ಮಾಡ್ಬೋದು. ಸ್ವಂತ ಮನೆ, ಬಾಡಿಗೆ ಮನೆ ಎಲ್ಲ ಕಡೆ ಇಟ್ಟು ಪೂಜೆ ಮಾಡ್ಬೋದು. ಇದನ್ನು ತರಿಸಿದರೆ ವರ್ಷ ಕಳೆಯೋಷ್ಟರಲ್ಲೇ ಸಾಲ ತೀರುತ್ತೆ ವೀಕ್ಷಕರೇ. 1 ಪೈಸೆನೂ ಸಾಲ ಇರಲ್ಲ. ಮನೆಯಲ್ಲಿ ಆರೋಗ್ಯ ಚೆನ್ನಾಗಿರುತ್ತೆ, ವ್ಯಾಪಾರ ವ್ಯವಹಾರ ಚೆನ್ನಾಗಿರುತ್ತೆ. ಅಂಥ ಪವರ್ಫುಲ್ ವಸ್ತು ಇದು. ಅದೊಂದು ಮನೆಯಲ್ಲಿದ್ದರೆ ಸಾಕು, ಯಾವ ಮಾಟ ಮಂತ್ರ ತಂತ್ರ ದೋಷ ತಟ್ಟೋದಿಲ್ಲ, ಕೆಟ್ಟ ಕಣದೃಷ್ಟಿ ಅಂತೂ ಹತ್ರನೂ ಬರೋದಿಲ್ಲ. ಅಂಥ ಪವರ್ಫುಲ್ ವಸ್ತುವನ್ನು ನೋಡಿ ವೀಕ್ಷಕರೇ ತೋರಿಸ್ತಾ ಇದ್ದೀನಿ. ದಯಮಾಡಿ ಅದರ ದರ್ಶನ ಮಾಡ್ಕೊಳ್ಳಿ, ಮತ್ತು ಮನೆಗೆ ತರಿಸೋದಕ್ಕೆ ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ನೋಡಿ ವೀಕ್ಷಕರೇ, ಇದೇ ಆ ದೈವೀಯವಾದಂಥ ವಸ್ತು. ಇದನ್ನು ಯಾರು ಮೇಷರಾಶಿಯವರು ಇನ್ನೂ ಬುಕ್ ಮಾಡ್ಕೊಂಡಿಲ್ಲ, ತರಿಸ್ಕೊಂಡಿಲ್ಲ ಅಂದರೆ ಈಗಲೇ ಬುಕ್ ಮಾಡ್ಕೊಳ್ಳಿ. ಇದು ಮನೆಗೆ ಬಂದರೆ ಸಾಕು. 2025ರಲ್ಲಿ ನಿಮ್ಮ ಕನಸುಗಳು ಅರ್ಧಕ್ಕೆ ಏನು ನಿಂತಿದೆ, 2026ರಲ್ಲಿ ಪಟ್ ಆಗುತ್ತೆ ಎಲ್ಲ ಕೆಲಸಗಳು. ಸಾಕಷ್ಟು ಹಣ ಗಳಿಸ್ತೀರಾ, ಸಾಕಷ್ಟು ಶ್ರೀಮಂತಿಕೆ ಬರುತ್ತೆ, ಎಲ್ಲ ಕೆಲಸಗಳು ಕೈಗೂಡುತ್ತೆ. ಮರಿಬೇಡಿ, ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಹಾಗೆ ವೀಕ್ಷಕರೇ, ಮೇಷರಾಶಿಯವರಿಗೆ ಈ ವಾರದ ರೆಮಿಡಿಗಳನ್ನು ನೋಡಲಿಕ್ಕಾಗಿ ಮಸ್ಟ್ ಈ ವಾರ ಮಿಸ್ ಮಾಡ್ದೇನೆ ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ಅರ್ಘ್ಯ ಕೊಡಿ. ಅದರ ಜೊತೆಗೆ ನಾವು ಮಾಡಬೇಕಾಗಿರುವ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಏನು ಅಂತಂದರೆ, ಚಂದ್ರ ಒಂದು ಸ್ವಲ್ಪ ಮನಸ್ಸಿಗೆ, ಚಂದ್ರ ಮನಸ್ಕಾರಕ ಅಂತ ಹೇಳ್ತಾರೆ, ಆ ಚಂದ್ರ ಒಂದು ಸ್ವಲ್ಪ ಫ್ಲಕ್ಚುಯೇಷನ್ ಮಾಡೋದ್ರಿಂದ ದಯಮಾಡಿ ಮರಿದೇನೆ ಈಶ್ವರನ ಮೊರೆ ಹೋಗಿ ಆರಾಧನೆ ಮಾಡಿ. ಶಿವಾಲಯಕ್ಕೆ ಹೋಗ್ಬಿಟ್ಟು ಒಂದು 1/2 ಲೀಟ್ರ್ ಹಾಲನ್ನು ಕ್ಷೀರಾಭಿಷೇಕಕ್ಕೆ ಕೊಟ್ಟು ಬನ್ನಿ.
ಬಿಲ್ವ ಪತ್ರೆಯ ದಳವನ್ನು ಶಿವಲಿಂಗಕ್ಕೆ ಅರ್ಪಿಸಿ, ಅರ್ಚಕರಿಗೆ ಕೊಡಿ ನಿಮ್ಮ ಒಂದು ಹೆಸರಲ್ಲಿ ಅದನ್ನು ಅರ್ಪಣೆ ಮಾಡೋದಕ್ಕೆ. ಮನೆಯಿಂದ ಹೊರಡೋ ಮುಂಚೆ ಅಟ್ಲೀಸ್ಟ್ 11 ಸಲ ಓಂ ನಮಃ ಶಿವಾಯ ಅಂತ ಹೇಳಿ ಹೊರಡಿ. ಇನ್ನು ಬೆಳಗ್ಗೆ ಎದ್ದು ಮೇಷರಾಶಿಯವರು, ಮನೆಯಲ್ಲಿರೋರು ಮತ್ತು ಮನೆಯಿಂದ ಹೊರಗಡೆ ಹೊರಡುವವರು, ಈ ವಾರ ಮಾತ್ರ ಕೃಷ್ಣ ತುಳಸಿಯ ಆಶೀರ್ವಾದ ಬೇಕೇ ಬೇಕು ನಿಮಗೆ. ಕೃಷ್ಣ ತುಳಸಿಯ ಆಶೀರ್ವಾದ ಬೇಕು ಅಂದರೆ ಮನೆ ಹೊರಗಡೆ ತುಳಸಿ ಗಿಡ ಇರುತ್ತೆ, ಬಂದು ಸಿಂಪಲ್ ಆಗಿ ಒಂದು ಸಲ ನಮಸ್ಕಾರ ಮಾಡಿ, ಅಮ್ಮ ತುಳಸಿ, ಶ್ರೀಕೃಷ್ಣನ ಸಮೇತ ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಬೇಕು, ಈ ವಾರ ಏನು ವಿಘ್ನಗಳು ಬರುತ್ತೆ ಅದನ್ನೆಲ್ಲ ತೊಡೆದು ಹಾಕಬೇಕು, ನಮಗೆ ಒಳ್ಳೇದಾಗಬೇಕು ಅಂತ ಪ್ರಾರ್ಥನೆ ಮಾಡಿ 11 ಸಲ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಮಂತ್ರ ಹೇಳಿ ತುಳಸಿ ಗಿಡದ ಹತ್ರ ನಿಂತ್ಕೊಂಡು ಅಥವಾ ಕೂತ್ಕೊಂಡು ಒಂದು 5 ನಿಮಿಷ ಮೆಡಿಟೇಷನ್ನು ಮಂತ್ರ ಹೇಳುವಂಥದ್ದು ಮಾಡಿ ನೋಡಿ. ವಾರ ಪೂರ್ತಿ ಅದೆಂತಹ ನೆಮ್ಮದಿ ಸಿಗುತ್ತೆ ಅಂದರೆ ನೀವೇ ಕಮೆಂಟ್ ಮಾಡ್ತೀರ. ಅದೇ ರೀತಿ ಇನ್ನು ದಾನಗಳು ಅಂತ ಬಂದಾಗ ಈ ವಾರ ಮೇಷರಾಶಿಯವರು ಯಾವುದಾದ್ರೂ ಅನಾಥಾಶ್ರಮ, ವೃದ್ಧಾಶ್ರಮಕ್ಕೆ ಈ ವಾರದಲ್ಲಿ ನಿಮ್ಮ ಕೈಲಾದಷ್ಟು ಅಕ್ಕಿ, ಬೇಳೆ, ಎಣ್ಣೆ, ಉಪ್ಪು ಈ ರೀತಿಯ 5 ರೀತಿಯ ಆಹಾರ ಧಾನ್ಯಗಳನ್ನು ನಿಮ್ಮ ಕೈ ಮುಟ್ಟಿಸಿ ಅಲ್ಲಿ ಕೊಟ್ಟು ಒಂದು 5 ನಿಮಿಷ ಕೂತ್ಕೊಂಡು ಅಲ್ಲಿ ಅವರಿಗೆ ಒಂದು ಸಮಾಧಾನದ ಮಾತುಗಳನ್ನು ಆಡಿ ಬರೋದರಿಂದ ಮುಂದೆ ಫೆಬ್ರವರಿ, ಮಾರ್ಚ್ ತಿಂಗಳಲ್ಲಿ ಅಪಾರ ಪ್ರಮಾಣದ ಒಂದು ಕರಿಯರ್ ಮತ್ತು ವೃತ್ತಿಯ ಏರಿಕೆ ಆಗುತ್ತೆ, ಸಾಕಷ್ಟು ಹಣ ಬರುತ್ತೆ, ಮನೆಯಲ್ಲಿ ನೆಮ್ಮದಿ ಇರುತ್ತೆ, ಮಂಗಳ ಕಾರ್ಯ ನಡೆಯುತ್ತೆ ಅಂತ ಸೂಚಿಸ್ತಾ ಇದೆ. ಮಿಸ್ ಮಾಡದೆ ಮಾಡಿ ವೀಕ್ಷಕರೇ. ಇದೇ ಖುಷಿಯೊಂದಿಗೆ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರಿಗೆ ಈ ವಾರದ ಭವಿಷ್ಯವನ್ನು ನೋಡಲಿಕ್ಕಾಗಿ ಇಷ್ಟು ದಿವಸ ನಿಮ್ಮ ಮನಸ್ಸಲ್ಲಿ ಏನೋ ಓಡ್ತಾ ಇತ್ತು, ಏನೋ ಒಂದು ಕೊರಿತಾ ಇತ್ತು, ಈ ಕೆಲಸ ಯಾಕೆ ಆಗ್ತಾ ಇಲ್ಲ, ನಾನು ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದೀನಿ, ನನಗೆ ಕಷ್ಟಪಟ್ಟಿದ್ದು ಕೈಗೆ ಬಂದ ತುತ್ತು ಬಾಯಿಗೆ ಯಾಕೆ ಬರ್ತಾ ಇಲ್ಲ, ನಾನು ಮದುವೆಗೋಸ್ಕರ ಪ್ರಯತ್ನ ಪಡ್ತಾ ಇದ್ದೀನಿ, ಯಾಕೆ ಗಂಡು ಹೆಣ್ಣು ಸೆಟ್ ಆಗ್ತಾ ಇಲ್ಲ, ನಾವು ಸಂತಾನ ಪ್ರಾಪ್ತಿಗೋಸ್ಕರ ದಂಪತಿಗಳು ಹಂಬಲಿಸ್ತಾ ಇದ್ದೀವಿ, ಯಾಕೆ ಅದು ಕೈಗೂಡ್ತಾ ಇಲ್ಲ, ಈ ರೀತಿಯಾದಂತಹ ಮೇಜರ್ ಏನೋ ಒಂದು ವೃಷಭ ರಾಶಿಯವರಿಗೆ ಮನಸ್ಸಲ್ಲಿ ಕೊರಿತಾ ಇದೆ. ಅದಕ್ಕೆ ಉತ್ತರ ಸಿಗುವಂತಹ ವಾರ ಈ ವಾರ. ಖುಷಿ ಪಡಿ, ನಿಮಗೆ ಆರಂಭದಲ್ಲೇ ನಾನು ಗುಡ್ ನ್ಯೂಸ್ ಕೊಟ್ಟಿದ್ದೀನಿ. ಆದರೆ ವೃಷಭ ರಾಶಿಯವರೇ, ಈ ವಾರ ಸ್ವಲ್ಪ ಕೂಲಾಗಿರಿ, ಕಾಮಾಗಿರಿ, ಸಡನ್ನಾಗಿ ರಿಯಾಕ್ಟ್ ಮಾಡಬೇಡಿ, ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು ಅಂತ ವೃಷಭ ರಾಶಿಯವರಿಗೆ ಬರ್ತಾ ಇದೆ. ಯಾಕೆ ಅಂತಂದರೆ ಕ್ಷಣಿಕ ಇಮ್ಮಿಡಿಯೇಟಾಗಿ ನಾವು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ನೋಡಿ, ಯಾಕೆಂದರೆ ಒಂದು ರೀತಿ ಗ್ರಹಗತಿಗಳು ನಿಮಗೆ ಒಂದು ಗುಡ್ ನ್ಯೂಸನ್ನು ಕಳಿಸ್ತಾ ಇದೆ, ಯೂನಿವರ್ಸ್ ಆಗಲಿ ಭಗವಂತ ಆಗಲಿ. ಅದರ ಅಪೋಸಿಟ್ ನೀವು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರ್ದು, ಕಾಮಾಗಿರಿ. ಸಿಟ್ಟಿನಲ್ಲಿದ್ದಾಗ ಅಥವಾ ಖುಷಿಯಲ್ಲಿದ್ದಾಗ ವಾಗ್ದಾನ ಮಾಡಬೇಡಿ, ಪ್ರಾಮಿಸ್ ಮಾಡಬೇಡಿ ಅಂತ ಈ ವಾರ ಸೂಚನೆ ಕೊಡ್ತಾ ಇದೆ. ಅದೇ ರೀತಿ ಈ ವಾರದ ಒಂದು ವಿಶೇಷ ಹೈಲೈಟ್ಸ್ಗಳನ್ನು ನೋಡಲಿಕ್ಕಾಗಿ ನಿಮಗೆ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಗಂಡ ಹೆಂಡತಿ ಏನೋ ಒಂದು ಅಪನಂಬಿಕೆ ಅಥವಾ ಇವರೇನೋ ನನ್ನಿಂದ ಬಚ್ಚಿಡ್ತಾ ಇದ್ದಾರೆ, ಈ ರೀತಿಯಾದಂತಹ ಒಂದು ಸಂದರ್ಭಗಳನ್ನು ನೀವು ಹ್ಯಾಂಡಲ್ ಮಾಡ್ಕೊಳ್ಳಿ ಜಾಣ್ಮೆಯಿಂದ. ಅದೇ ರೀತಿ ಎಮೋಷ್ನಲ್ ಆರ್ಗ್ಯುಮೆಂಟ್ಸ್ ಆಗಬೇಕಾದ್ರೆ ಜಗಳ, ನೀನು ಹಾಗೆ, ನೀನು ಹೀಗೆ, ನಾನೇ ಮಾಡ್ತೀನಿ, ಎಲ್ಲ ನಂದೆ, ಈ ರೀತಿಯಾದ ಆರ್ಗ್ಯುಮೆಂಟ್ಗಳಲ್ಲಿ ಸಡನ್ ಡಿಸಿಷನ್ ತಗೋಬಾರ್ದು ಅಂತ ವೃಷಭ ರಾಶಿಯವರಿಗೆ ತೋರಿಸ್ತಾರೆ. ಅದೇ ರೀತಿ ಇನ್ನು ಶುಕ್ರವಾರ, ಶನಿವಾರ ಈ ವಾರದ ಅಂತ್ಯಕ್ಕೆ ಸ್ವಲ್ಪ ಹಣಕಾಸಿನ ಚೇತರಿಕೆ ಕಂಡುಬರುತ್ತೆ, ದಾಂಪತ್ಯದಲ್ಲಿ ಮಧುರತೆ ಇರುತ್ತೆ. ವಿದ್ಯಾರ್ಥಿಗಳಿಗೆ ಶುಭ ಇದೆ, 4 ದಿಕ್ಕಿನಿಂದ ನಿಮಗೆ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಹರಿದು ಬರುತ್ತೆ. ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕ್ಲಿಯರ್ ಮಾಡುವಂಥದ್ದು, ವಿದೇಶಕ್ಕೆ ಅಧ್ಯಯನಕ್ಕೆ ಹೋಗುವಂಥದ್ದು ಎಲ್ಲವೂ ಶುಭ, ಕಾನ್ಫಿಡೆನ್ಸ್ ಇರುತ್ತೆ, ಫೋಕಸ್ ಇರುತ್ತೆ. ಉದ್ಯೋಗಿಗಳಿಗೆ, ವ್ಯಾಪಾರಿಗಳಿಗೆ ನೋಡಲಿಕ್ಕಾಗಿ ನಿಮಗೆ ಸ್ಟಡಿಯಾಗಿ ಗ್ರೋತ್ ಇರುತ್ತೆ. ಸಡನ್ನಾಗಿ ಒಂದೇ ದಿವಸ ನನಗೆ ಸಾಕಷ್ಟು ಲಾಭ ಬಂದ್ಬಿಡ್ತು, ಸೇಲ್ಸ್ ಆಯಿತು ಅಥವಾ ಒಳ್ಳೆಯ ಅಪ್ರಿಷಿಯೇಷನ್ ಸಿಕ್ತು, ಹಾಗಿಲ್ಲ. ಸೋಮವಾರ, ಮಂಗಳವಾರ, ಬುಧವಾರ ದಿನದಿಂದ ದಿನಕ್ಕೆ ಒಂದು ಸ್ವಲ್ಪ ಪ್ರಗತಿ ಇರುತ್ತೆ. ಇನ್ನು ಹಣಕಾಸು ಅಂತ ನೋಡ್ಲಿಕ್ಕೆ ಬಂದಾಗ ಅನ್ಎಕ್ಸ್ಪೆಕ್ಟೆಡ್ ಗೇನ್ಸ್ ಕೆಲವೊಬ್ಬರಿಗೆ ಪಾಸಿಬಲ್ ಇದೆ ವೃಷಭ ರಾಶಿಯವರಿಗೆ. ಅದರಲ್ಲಿ ಪೂರ್ವಜರ ಆಸ್ತಿ ನಿಮ್ಮ ಪಾಲಿಗೆ ಬರಬಹುದು ಅಂತ ಸೂಚಿಸ್ತಾ ಇದೆ. ಆನ್ಸೆಸ್ಟರ್ ಪ್ರಾಪರ್ಟಿ ಎಕ್ಸ್ಪೆಕ್ಟೆಡ್. ಅದೇ ರೀತಿ ರಿಸ್ಕಿ ಇನ್ವೆಸ್ಟ್ಮೆಂಟ್ ಬೇಡ ಅಂತ ತೋರಿಸ್ತಾ ಇದೆ, ಜಾಗ್ರತೆ. ಇನ್ನು ಆರೋಗ್ಯ ಅಂತ ಬಂದಾಗ ಸ್ವಲ್ಪ ಡೈಜೆಷನ್, ಗಂಟಲಿಗೆ ಸಂಬಂಧಪಟ್ಟಂತಹ ಥ್ರೋಟ್ ಇನ್ಫೆಕ್ಷನ್ ಆಗಬಹುದು ಅಂತ ತೋರಿಸ್ತಾ ಇದೆ. ಆಹಾರವನ್ನು ಸರಿಯಾದ ಸಮಯಕ್ಕೆ ತಗೊಳ್ಳಿ, ಮಿಸ್ ಮಾಡಬೇಡಿ. ಡು ನಾಟ್ ಸ್ಕಿಪ್ ಮೀಲ್ಸ್. ತಿಂಡಿ ಸಮಯಕ್ಕೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಸರಿಯಾಗಿ ನಿಭಾಯಿಸ್ಕೊಳ್ಳಿ.
ಇನ್ನು ಲಕ್ಕಿ ಕಲರ್ ಅಂತ ಬಂದಾಗ ಈ ವಾರ ಬಿಳಿ ಬಣ್ಣ, ಹಸಿರು ಮತ್ತು ಸಾಫ್ಟ್ ಪಿಂಕ್ ನಿಮಗೆ ಆಗಿ ಬರುತ್ತೆ. 6, 15, 24 ಲಕ್ಕಿ ನಂಬರ್ ಆಗಿರುತ್ತೆ. ಇನ್ನು ನೋಡಿ, ವೇದಿಕ್ ರೆಮಿಡಿ, ಸ್ಟ್ರಾಂಗ್ ರೆಮಿಡಿ ಹೇಳ್ಕೊಡ್ತೀನಿ ಈ ವಾರ. ಅದಕ್ಕಿಂತ ಮುಂಚೆ ವೃಷಭ ರಾಶಿಯವರು, ಈ ವರ್ಷ ನಿಮಗೆ ಸಾಕಷ್ಟು ಶ್ರೀಮಂತಿಕೆ, ಆರೋಗ್ಯ, ಮನೆಯಲ್ಲಿ ಅಷ್ಟೈಶ್ವರ್ಯ, ನೆಮ್ಮದಿ ಎಲ್ಲವೂ ಬರಬೇಕು ಅಂತ ಭಾಗ್ಯದಲ್ಲಿ ಬರೆದಿದ್ದನ್ನು ನಾವು ದ್ವಿಗುಣಗೊಳಿಸ್ಬೇಕು. ಅಥವಾ ಭಾಗ್ಯದಲ್ಲಿ ಏನಾದರೂ ಅಡೆತಡೆಗಳಿದೆ ಅಂದರೆ ಅದನ್ನು ನೆಗೆಟಿವ್ ಇರೋದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಅಂತಂದರೆ, ಯಾಕೆಂದರೆ ವೀಕ್ಷಕರೇ, ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಸಾಕಷ್ಟು ವೀಕ್ಷಕರು ನಮ್ಮ ಸ್ಟುಡಿಯೋಗೆ ಬಂದು ಮಾತಾಡ್ತಾ ಇರ್ತಾರೆ, ಗುರುಗಳೇ ಈ ಕೆಲಸ ನಾನು ಆಗತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅದು ಅಸಾಧ್ಯ ಬಿಡಿ ಗುರುಗಳೇ, ಆಗದೇ ಇರೋ ಮಾತು, ಅಂಥದ್ದನ್ನು ನೀವು ಕೊಟ್ಟಂಥ ಒಂದು ವಸ್ತು ಸಾಧ್ಯ ಮಾಡಿದೆ ಅಂತ ಹೇಳ್ತಾ ಇರ್ತಾರೆ. ಉದಾಹರಣೆಗೆ ಎಷ್ಟೋ ಜನಕ್ಕೆ ಗೌರ್ಮೆಂಟ್ ಜಾಬ್ ಕನಸಾಗಿರುತ್ತೆ, ಎಕ್ಸಾಮ್ ಬರಿತಾ ಇರ್ತಾರೆ, ಫೇಲ್ ಆಗ್ತಾ ಇರ್ತಾರೆ. ಗುರುಗಳೇ 15 ವರ್ಷದಿಂದ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಬರಿತಾ ಇದ್ದೀನಿ, ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟು, ಆಗಿರಲಿಲ್ಲ. ನೀವು ಕೊಟ್ಟಂಥ ಒಂದು ವಸ್ತು ನನ್ನ ಮನೇಲಿ ಇಟ್ಕೊಂಡು ಟ್ರೈ ಮಾಡಿದೆ, ನನಗೆ ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಆಯಿತು ನೋಡಿ ಗುರುಗಳೇ. 15 ವರ್ಷದಿಂದ ಅಸಾಧ್ಯವಾದದ್ದು ಸಾಧ್ಯ ಆಯಿತು ಗುರುಗಳೇ. ನಾನು 12-15 ವರ್ಷ ಆಯಿತು ಮದುವೆ ಆಗಿ, ಎಷ್ಟೋ ಕಡೆ ಸುತ್ತಿದ್ರು ಮದುವೆ ಅಂದರೆ, ಆಸ್ಪತ್ರೆಗೆ ಸುತ್ತಿದ್ವಿ, ಎಲ್ಲೋ ದೇವಸ್ಥಾನಕ್ಕೆ ಹೋದ್ವಿ, ಹರಕೆ ಹೊತ್ಕೊಂಡ್ವಿ, ಆಗಲಿಲ್ಲ, ಸಂತಾನ ಪ್ರಾಪ್ತಿ ಆಗಲಿಲ್ಲ. ನೀವು ಕೊಟ್ಟಂಥ ವಸ್ತು ಮನೇಲಿಟ್ಟು ಪೂಜೆ ಮಾಡಿದೆ ಗುರುಗಳೇ, ಒಂದೇ ವರ್ಷದಲ್ಲಿ ಸಂತಾನ ಪ್ರಾಪ್ತಿ ಆಯಿತು. ಈ ರೀತಿಯಾದಂಥ ಚಮತ್ಕಾರಿ ರಿಸಲ್ಟ್ಸ್ಗಳು ಬರ್ತಾ ಇದೆ. ಅದು ಬೇರೆ ಯಾವ ವಸ್ತು ಅಲ್ಲ ವೀಕ್ಷಕರೇ, ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ. ಈ ದೈವೀಯವಾದಂಥ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಜೀತ್ ಮೀಡಿಯಾದಲ್ಲಿ ಅಧಿಕೃತವಾಗಿ ಮಾತ್ರ ಸಿಗುತ್ತೆ. ಯಾಕೆ ಅಂತಂದರೆ ಯಾವುದೇ ಬೆಳ್ಳಿ, ಬಂಗಾರ, ಹಿತ್ತಾಳೆ ಯಾವುದರಿಂದ ಮಾಡಿದ್ದ ಶ್ರೀಚಕ್ರ ನಿಮಗೆ ಪವರ್ ಕೊಡಲ್ಲ. ಓನ್ಲಿ ಈ ದೈವೀಯ ಮರದಿಂದ ಮಾಡಿಸಿರ್ತೀವಿ. ದುರ್ಗಾದೇವಿ ಶಕ್ತಿ ಇರುತ್ತೆ, ಯಾಕೆಂದರೆ ಅಮ್ಮನವರು ಮಾಡಿರ್ತಾರೆ. ಇನ್ನೂ ವೃಷಭ ರಾಶಿಯವರು ಇದನ್ನು ತರಿಸಿಟ್ಕೊಂಡಿಲ್ಲ ಅಂದರೆ ಈಗಲೇ ಬುಕ್ ಮಾಡ್ಕೊಳ್ಳಿ. ನಮಗೆ ಈ ರಥಸಪ್ತಮಿ ಜನವರಿ 25ಕ್ಕೆ, ಫೆಬ್ರವರಿ 1st ವೀಕಲ್ಲಿ ಸಿದ್ಧಿಯೋಗಗಳು, ರಾಜಯೋಗ, ಮಹಾಶಿವರಾತ್ರಿ, ಯುಗಾದಿ ರೂಪುಗೊಳ್ತಾ ಇದೆ. ಇಂತಹ ವಿಶೇಷ ಸಂದರ್ಭದಲ್ಲಿ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿಟ್ಟು ಶ್ರೀಚಕ್ರ ಯಂತ್ರ ಪೂಜೆ ಮಾಡಿಸ್ತಾ ಇದ್ದೀನಿ. ಈಗಲೇ ಬುಕ್ ಮಾಡ್ಕೊಳ್ಳಿ. ವಿಶೇಷ ದಿನಗಳಲ್ಲಿ ಸಿದ್ಧಿ ಪೂಜೆ ಮಾಡಿ 30ರಿಂದ 40 ದಿವಸ ಆದಮೇಲೆ ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ. ಇದು ಒಂದು ವಸ್ತು ಬಂದರೆ ಸಾಕು ವೀಕ್ಷಕರೇ, ನಿಮ್ಮ ಕನಸೆಲ್ಲ ನನಸಾಗುತ್ತೆ. ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡಿ ನಿಮ್ಮನ್ನು ಗೆಲುವಿನ ಹಾದಿಗೆ ತಂದು ಕೊಡುತ್ತೆ. ಬರೆದಿಟ್ಕೊಳ್ಳಿ. ಹಣಕ್ಕೆ ಯಾವತ್ತೂ ಕೊರತೆ ಇರೋದಿಲ್ಲ, ಸಾಕಷ್ಟು ಶ್ರೀಮಂತಿಕೆ ಬರುತ್ತೆ ವೀಕ್ಷಕರೇ. ವೃಷಭ ರಾಶಿಯವರು ಇನ್ನೂ ಜೀತ್ ಮೀಡಿಯಾದಲ್ಲಿ ಸಿಗುವ ಶ್ರೀಚಕ್ರ ಬುಕ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಬುಕ್ ಮಾಡ್ಕೊಳ್ಳಿ. ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. 30ರಿಂದ 50 ದಿವಸದೊಳಗಡೆ ನಿಮ್ಮ ಮನೆಗೆ ನಾನು ಸಿದ್ಧಿ ಪೂಜೆ ಮಾಡ್ಕೊಳ್ಳೋಸೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಇನ್ನು ವೃಷಭ ರಾಶಿಯವರಿಗೆ ರೆಮಿಡೀಸ್ ಅಂತ ನೋಡಲಿಕ್ಕಾಗಿ ಈ ವಾರ ತಾವು ಒಂದು ಕೆಲಸವನ್ನು ಮಾಡಬೇಕು. ಪ್ರತಿದಿನ ಮನೆಯಿಂದ ಹೊರಡುವ ಮುನ್ನ ನಿಮ್ಮ ದೇವರ ಮನೆಯಲ್ಲಿರುವಂತಹ ಗಣೇಶನ ವಿಗ್ರಹದ ಎದುರುಗಡೆ ಈ ವಿಡಿಯೋ ನೋಡಿದ ತಕ್ಷಣ ಒಂದು ಸಂಪೂರ್ಣ ಪ್ರಮಾಣದ ಅಡಿಕೆಯನ್ನು ಗಣೇಶನ ಫೋಟೋ ಅಥವಾ ವಿಗ್ರಹದ ಎದುರಿಗೆ ಇಟ್ಬಿಡಿ. ಒಂದು ವಾರ ಪೂರ್ತಿ ಆಫೀಸಿಗೆ ಹೋಗುವಂಥವ್ರು, ಮನೆಯಲ್ಲಿರುವಂಥವ್ರು ಯಾರಾದರೂ ಸರಿ, ವೃಷಭ ರಾಶಿಯವರು ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿದ ಮೇಲೆ ಆ ಅಡಿಕೆಯನ್ನು ಮುಟ್ಟಿ ನಮಸ್ಕಾರ ಮಾಡಿ 11 ಸಲ ಓಂ ಗಂ ಗಣಪತಿಯೇ ನಮಃ ಅಂತ ಮಂತ್ರ ಹೇಳಿ ಕೆಲಸಕ್ಕೆ ಹೊರಡಿ. ಯಾವ ಒಂದು ದುಷ್ಟಶಕ್ತಿ, ಯಾವ ಒಂದು ವಿಘ್ನಗಳು ನಿಮ್ಮನ್ನು ಟಚ್ ಮಾಡೋದಿಲ್ಲ. ಒಂದು ವಾರ ಆದಮೇಲೆ ಆ ಅಡಿಕೆಯನ್ನು ಶುದ್ಧವಾದ ಹರಿಯೋ ನೀರಲ್ಲಿ ಬಿಡಬೇಕು. ಇಲ್ಲಾಂದರೆ ಯಾರೂ ಓಡಾಡದ ತುಳಿಯದ ಸ್ಥಳದಲ್ಲಿ ಮರದ ಕೆಳಗಡೆ ಹಾಕಬೇಕು. ಇದು ಮಸ್ಟ್ ಮಾಡುವಂಥ ರೆಮಿಡಿ. ಆಮೇಲೆ ಈ ವಾರ ನೀವು ಸ್ವಲ್ಪ ರಾಂಗ್ ಡಿಸಿಷನ್ ತಗೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿ ಅದನ್ನು ಹೋಗಲಾಡಿಸೋದಕ್ಕೆ ಮನೆ ಹತ್ತಿರ ಅಥವಾ ನಿಮಗೆ ಹಸುಗಳು ಕಾಣಿಸಿದರೆ ಈ ವಾರದಲ್ಲಿ ಬರುವಂತಹ ಬುಧವಾರ ಹಸಿರು ಹುಲ್ಲನ್ನು ನಿಮ್ಮ ಕೈಯಾರೆ ತಿನ್ನಿಸ್ಬೇಕು ಅಂತ ಬರ್ತಾ ಇದೆ. ಆಗಲ್ಲ ಗುರುಗಳೇ, ಹಸುಗಳು ಸಿಗೋದಿಲ್ಲ ಅಂತಂದರೆ ವಾರದಲ್ಲಿ ಬರುವಂತಹ ಬುಧವಾರದ ದಿನ 108 ಬಾರಿ ಓಂ ಬುಧಾಯ ನಮಃ ಮಂತ್ರ ಹೇಳೋದಕ್ಕೆ ಮರಿಬೇಡಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಿಥುನ ರಾಶಿ. ವೀಕ್ಷಕರೇ, ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನೋಡಿ, ಈ ವಾರದ ಫಲಾಫಲಗಳನ್ನು ನೋಡಲಿಕ್ಕಾಗಿ ಒಂದು ನಿಮಗೆ ರಿಯಲೈಸೇಷನ್ ಮಾಡಿಕೊಳ್ಳಬೇಕಾದಂತಹ ವಾರ ಅಂತ ತೋರಿಸುತ್ತೆ. ಕನ್ಫ್ಯೂಸ್ಡ್ ಸ್ಟೇಟ್ ಆಫ್ ಮೈಂಡಲ್ಲಿ ಈ ವಾರ ನಿಮ್ಮದು ಹೋಗುತ್ತೆ. ಇದನ್ನು ನಾನು ಮಾಡಬೇಕಾ, ಮಾಡಬಾರ್ದಾ,
ಈ ನಿರ್ಧಾರವನ್ನು ತೆಗೆದುಕೊಂಡ್ರೆ ಸರಿನಾ ತಪ್ಪ ಎನ್ನುವಂತಹ ಒಂದು ವಿಧಾನದಲ್ಲಿ ಹೋಗುವಂತಹ ವಾರ. ಹಾಗಾಗಿ ನೀವು ಸರಿಯಾದಂತಹ ಗುರುಗಳ ಹಿರಿಯರ ಮಾರ್ಗದರ್ಶನವನ್ನು ಪಡೆಯೋದು ಒಳಿತು ಅಂತ ಹೇಳುತ್ತೆ. ಗುರುಗಳು ನೀವು ನಂಬಿರುವಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ಸಾಯಿಬಾಬಾ ಆಗಿರ್ಬೋದು, ಗುರುದೇವ ದತ್ತರಾಗಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ತಂದೆ, ತಾಯಿ, ಅಣ್ಣ, ಹೀಗೆ ಮಾರ್ಗದರ್ಶಕರ ಒಂದು ಹಿತನುಡಿ, ಸವಿ ಮಾತನ್ನು ಕೇಳಿ. ಈ ರೀತಿಯಾಗಿ ನಾನು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀನಿ, ಇದು ಸರಿಯಾದ ದಿಕ್ಕಿನಲ್ಲಿದೆಯಾ ಅಥವಾ ಇಲ್ಲವಾ, ನಾನು ಈಗ ಕನ್ಫ್ಯೂಸ್ಡ್ ಸ್ಟೇಟ್ ಆಫ್ ಮೈಂಡಲ್ಲಿದ್ದೀನಿ, ಇದನ್ನು ಬಗೆಹರಿಸ್ಕೊಳ್ಳೋದು ಹೇಗೆ ಎನ್ನುವಂತಹ ಒಂದು ಅವರ ಮಾತನ್ನು ಕೇಳಿ ಮುಂದೆ ಹೆಜ್ಜೆ ಇಡುವುದು ಒಳಿತು ಅಂತ ಮಿಥುನ ರಾಶಿಯವರಿಗೆ ಹೇಳುತ್ತೆ. ಇನ್ನು ಈ ವಾರದ ಪ್ರಿಡಿಕ್ಷನ್ಸನ್ನು ನೋಡಲಿಕ್ಕಾಗಿ ನಿಮಗೆ ಒಂದು ಸ್ವಲ್ಪ ಓವರ್ ಥಿಂಕಿಂಗ್ ಇರುತ್ತೆ, ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಮೆಂಟಲ್ ರೆಸ್ಟ್ಲೆಸ್ನೆಸ್ ಇರುತ್ತೆ. ಕಮ್ಯುನಿಕೇಷನ್ನಲ್ಲಿ ಏನಾದರೂ ಗ್ಯಾಪ್ ಆಗಬಹುದು ಅಥವಾ ಹೆಚ್ಚು ಕಡಿಮೆ ಆಗಬಹುದು, ಇದರಿಂದ ನೀವು ತೊಂದರೆಗೆ ಒಳಗಾಗಬಹುದು. ಆರ್ಗ್ಯುಮೆಂಟ್ಸ್ಗಳನ್ನು ಅವಾಯ್ಡ್ ಮಾಡಿ ಅಂತ ಮಿಥುನ ರಾಶಿಯವರಿಗೆ ತೋರಿಸ್ತಾ ಇದೆ. ಅದೂ ಅಲ್ಲದೇ ವಿಶೇಷವಾಗಿ ಕುಟುಂಬದಲ್ಲಿ ತಂದೆಗೆ ಎದುರು ವಾದಿಸಬಾರ್ದು, ತಾಯಿಯ ಮಾತನ್ನು ಮೀರಬಾರ್ದು, ಕುಟುಂಬದಲ್ಲೇ ನಾವು ಸ್ವಲ್ಪ ಜಗಳ ಆಗುವಂಥ ಸಾಧ್ಯತೆ. ಅದೇ ರೀತಿ ಬುಧವಾರ ಮತ್ತು ಗುರುವಾರ ಹೆಲ್ತಿಗೆ ರಿಲೇಟೆಡ್ ಆಗಿ ಒಂದು ಸ್ವಲ್ಪ ತೊಂದರೆಗಳು ಕಾಣಿಸ್ಬೋದು, ಅದನ್ನು ನೋಡ್ಕೊಳ್ಳಿ. ಮತ್ತು ಬುಧವಾರ ಗುರುವಾರನೇ ಈ ಅರ್ಧಕ್ಕೆ ಉಳಿದಂಥ ಕೆಲಸ ಶೀಘ್ರವಾಗಿ ಆಗುತ್ತೆ. ಶುಕ್ರವಾರ ಶನಿವಾರ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ, ಬೆಟರ್ ಕಮ್ಯುನಿಕೇಷನ್ ಆಗುತ್ತೆ, ಡಿಸಿಷನ್ ಟೇಕಿಂಗ್ ಎಬಿಲಿಟಿ ಅವತ್ತು ಕಾಣಿಸಿಕೊಳ್ಳಬಹುದು. ಇನ್ನು ವೃತ್ತಿ ಅಂತ ಬಂದಾಗ ಟೀಮ್ ವರ್ಕಿಗೆ ಆದ್ಯತೆ ಕೊಡಿ. ಈಗ ನಾನು ಅನ್ನೋದಕ್ಕಿಂತ ನಾವು ಎನ್ನುವುದು ಹೆಚ್ಚಿನ ಯಶಸ್ಸು ಕೊಡುತ್ತೆ. ಅದೇ ರೀತಿಯಾಗಿ ಹಣಕಾಸು ಸ್ವಲ್ಪ ನಿಮಗೆ ಡಿಸ್ಕಂಫರ್ಟ್ ಕೊಡುತ್ತೆ, ಅಂದರೆ ಎಕ್ಸ್ಪೆನ್ಸ್ ಜಾಸ್ತಿ ಆಗುತ್ತೆ, ಅದನ್ನು ನೋಡ್ಕೊಳ್ಳಿ. ಇಂಪಲ್ಸಿವ್ ಪರ್ಚೇಸ್ ಮಾಡೋದು ಬೇಡ. ಇದು ಒಂದು ತಗೊಂಡ್ವಿ ಅದರ ಹಿಂದೆ ಮತ್ತೊಂದು, ಇನ್ನೊಂದು, ಮಗದೊಂದು, ಈ ರೀತಿ ಬೇಡ. ಯಾಕೆಂದರೆ ಹಣಕಾಸಿನ ಹರಿವು ಮಿಥುನ ರಾಶಿಯವರಿಗೆ ಈ ವಾರ ಸ್ಟ್ರಿಂಜೆ ಆಗಿರುತ್ತೆ, ಸ್ವಲ್ಪ ಕಡಿಮೆ ಆಗಬಹುದು. ಹಾಗಾಗಿ ಖರ್ಚುಗಳು ಬೇಡ. ಇನ್ನು ಆರೋಗ್ಯ ಅಂತ ಬಂದಾಗ ಗಂಟಲಿಗೆ ಸಂಬಂಧಪಟ್ಟಂತಹ ಥ್ರೋಟ್ ಇನ್ಫೆಕ್ಷನ್ಸು, ಡೈಜೆಸ್ಟಿವ್ ಇಶ್ಯೂಸ್, ಹೊಟ್ಟೆ ಕೆಡೋದು, ಅಜೀರ್ಣ, ಫುಡ್ ಪಾಯ್ಸನ್ ಕಾಣಿಸ್ಕೋಬೋದು, ಸ್ಟ್ರೆಸ್ ಆಗಬಹುದು, ಅದನ್ನು ನೋಡ್ಕೊಳ್ಳಿ. ಇನ್ನು ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ಗ್ರೀನ್, ಯೆಲ್ಲೋ, ವೈಟ್ ಶುಭ ಕಲರ್. ನಂಬರ್ 3, 5, 14 ಶುಭ ಇರುತ್ತೆ. ಇನ್ನು ರೆಮಿಡಿ ಅಂತ ಬಂದಾಗ ಈ ವಾರಕ್ಕೆ ಒಂದು 2-3 ರೆಮಿಡಿ ಹೇಳ್ತೀನಿ ವೀಕ್ಷಕರೇ. ಅದಕ್ಕಿಂತ ಮುಂಚಿತವಾಗಿ ಮಿಥುನ ರಾಶಿಯವರಿಗೆ ಯಾಕೋ ಈ ವರ್ಷದ ಆರಂಭದಲ್ಲೇ ಕಿರಿಕಿರಿ ಮನಸ್ಸಿಗೆ ಅನ್ನಿಸ್ತಾ ಇದೆ ಅಂತಂದರೆ ಇದು ಹಾಗೇ ಪ್ರೊಲಾಂಗ್ ಆಗ್ತಾ ಹೋಗಬಾರ್ದು. 2025 ಎಷ್ಟು ಚೆನ್ನಾಗಿತ್ತು, 2026 ನಿಮಗೆ ಇನ್ನೂ ಚೆನ್ನಾಗಾಗಬೇಕು ಅಂತಂದರೆ ಒಂದು ದೈವೀಯ ವಸ್ತುವನ್ನು ನಾನು ಸಜೆಸ್ಟ್ ಮಾಡ್ತೀನಿ ಮಿಥುನ ರಾಶಿಯವರಿಗೆ, ಚಾಲೆಂಜ್ ಮಾಡ್ತೀನಿ. ಇದನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿ. 2026 ನಿಮಗೆ ಸುವರ್ಣ ವರ್ಷ ಆಗುತ್ತೆ, ಬಂಗಾರದ ಮಳೆ ಸುರಿಸುವಂಥ ವರ್ಷ ಆಗುತ್ತೆ. ಯಾವುದಾ ವಸ್ತು ನೋಡಿ, ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ವೀಕ್ಷಕರೇ ಜೀತ್ ಮೀಡಿಯಾದಲ್ಲಿ ಅಧಿಕೃತವಾಗಿ ಸಿಗ್ತಾ ಇದೆ. ಯಾವ ಹಿತ್ತಾಳೆ, ತಾಮ್ರ, ಬೆಳ್ಳಿ ಯಾವುದರಲ್ಲಿ ಮಾಡಿದ್ದು ಫಲ ಕೊಡಲ್ಲ. ವಿಶೇಷವಾಗಿ ಈ ಒಂದು ಮರದಲ್ಲಿ ದುರ್ಗಾದೇವಿ ಶಕ್ತಿ ಇರುತ್ತೆ, ಅಂಥ ಮರದಿಂದ ಮಾಡಿಸಿರ್ತೀವಿ. ಜೊತೆಗೆ ನೂರಾರು ಪುರೋಹಿತರು ಕೂತ್ಕೊಂಡು ಲಕ್ಷಾಂತರ ಜಪತಪ ಹೋಮ ಒಂದು ನಿಷ್ಠೆಯಿಂದ ಮಾಡಿ ಅನುಷ್ಠಾನ ಮಾಡಿರ್ತಾರೆ. ಇದನ್ನು ನಾನು 30ರಿಂದ 50 ದಿವಸ ನಿಮ್ಮ ಹೆಸರಲ್ಲಿಟ್ಟು ಪೂಜೆಗಿಟ್ಟು ಕಳಿಸ್ತೀನಿ. ಈಗಲೇ ಬುಕ್ ಮಾಡ್ಕೊಳ್ಳಿ. ನಂಬರ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಇದು ಮನೆಗೆ ಬಂತು ಅಂದರೆ ನಿಮ್ಮನ್ನು ಹಿಡಿದು ನಿಲ್ಲಿಸುವಂಥ ತಾಕತ್ತು ಈ ವರ್ಷ ಯಾರಿಗೂ ಇರೋದಿಲ್ಲ. ಅಷ್ಟು ಪ್ರಮಾಣದಲ್ಲಿ ಹಣ ಗಳಿಸ್ತೀರಾ, ಶ್ರೀಮಂತಿಕೆ ಬರುತ್ತೆ, ಸಕ್ಸಸ್ ಮೇಲೆ ಸಕ್ಸಸ್ ಕೊಡುತ್ತೆ. ಈ ಶ್ರೀಚಕ್ರ ಯಂತ್ರ ಜೀತ್ ಮೀಡಿಯಾದಲ್ಲಿ ಅಧಿಕೃತವಾಗಿ ಸಿಗ್ತಾ ಇದೆ. ಇದನ್ನು ತರಿಸ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಈಗಲೇ ಬುಕ್ ಮಾಡ್ಕೊಂಡು. ಅದೇ ರೀತಿ ಈ ವಾರದ ರೆಮಿಡಿಗಳು ಮಿಥುನ ರಾಶಿಯವರಿಗೆ ಅಂದರೆ ಹನುಮಾನ್ ಚಾಲೀಸ ಕೈ ಹಿಡಿಯುತ್ತೆ ಈ ವಾರ. ಬೆಳಗ್ಗೆ ಸಂಜೆ ತಪ್ಪದೆ ಹೇಳಿ. ಹಗಲ ಗುರುಗಳೇ ಯಾಂತ್ರಿಕ ಜೀವನದಲ್ಲಿ ಅಂದರೆ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಇನ್ನೊಂದು ವಿಷಯ, ಋಣಮೋಚಕ ಮಂಗಳ ಸ್ತೋತ್ರ ಅಂತ ಸಿಗ್ತಾ ಇದೆ, ಹೊಸದಾಗಿ ಅಪ್ಲೋಡ್ ಮಾಡಿಸಿದ್ದೀನಿ ಜೀತ್ ಮೀಡಿಯಾದಲ್ಲಿ. ಯಾರಿಗೆ ಸಾಲ ಬಾಧೆ ಕಾಡ್ತಾ ಇದೆ ದಯಮಾಡಿ ತಪ್ಪದೆ ಋಣಮೋಚಕ ಮಂಗಳ ಸ್ತೋತ್ರ ಕೇಳಿ. ಋಣಮೋಚಕ ಜೀತ್ ಮೀಡಿಯಾ ಅಂತ ಹಾಕಿ. ಆ ಸ್ತೋತ್ರ ಅಪ್ಲೋಡ್ ಮಾಡಿ ಇನ್ನೂ ಒಂದು ವಾರ ಆಗಿಲ್ಲ, ಆಲ್ರೆಡಿ ವೀಕ್ಷಕರು ಕಮೆಂಟ್ ಮೇಲೆ ಕಮೆಂಟು, ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ. ಗುರುಗಳೇ ಅದ್ಭುತವಾದ ಸ್ತೋತ್ರ ಅಪ್ಲೋಡ್ ಮಾಡಿದ್ರಿ, ಅದನ್ನ ಕೇಳಿದ ತಕ್ಷಣ ನನ್ನ ಸಾಲ ತೀರೋದಕ್ಕೆ ಶುರುವಾಯಿತು ಅಂತೇಳಿ. ಅಂಥ ಪವರ್ಫುಲ್ ಸ್ತೋತ್ರ ಮರಿಬೇಡಿ. ಅದೇ ರೀತಿ ಸೂರ್ಯನಿಗೆ ಸಂಬಂಧಪಟ್ಟಂಥ ರೆಮಿಡಿ ಮಾಡ್ಕೊಳ್ಳಿ. ಬೆಳಗ್ಗೆ ಅರ್ಘ್ಯ ಕೊಡಿ. ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಬೆಲ್ಲವನ್ನು ಇಷ್ಟು ತುಂಡು ಬೆಲ್ಲವನ್ನು ಬಾಯಿಗೆ ಹಾಕ್ಕೊಂಡು ನೀರು ಕುಡಿದ್ಬಿಟ್ಟು ಹೊರಡಿ.
ನೋಡಿ ಅವತ್ತಿನ ದಿನ ಹೇಗೆ ಕೆಲಸ ಸಕ್ಸಸ್ಫುಲ್ ಆಗುತ್ತೆ ಅಂತ. ಯಾರು ವೈದ್ಯರು ನಿಮಗೆ ಸಜೆಸ್ಟ್ ಮಾಡಿರ್ತಾರೆ ಬೆಲ್ಲ ಸಕ್ಕರೆ ತಿನ್ನಬೇಡಿ ಅಂತ ಹೇಳಿ, ಅಂಥವರು ಬೆಲ್ಲವನ್ನು ಮುಟ್ಟಿ ನೀರು ಕುಡಿದು ಹೋದರೂ ಸಾಕು. ಮನೆಯಲ್ಲಿರೋರು ಈ ರೆಮಿಡಿ ಮಾಡ್ಬೋದು. ಇನ್ನೂ ಅದ್ಭುತ ಉಪಾಯ ಅಂತಂದರೆ ಈ ಬರುವಂತಹ ಗುರುವಾರ ನಿಮ್ಮ ತುಳಸಿ ಗಿಡಕ್ಕೆ ಒಂದೇ ಒಂದು ಚಮಚ ಹಸಿ ಹಾಲು ಹಾಕಿ 11 ಸಲ ತುಳಸಿಗೆ ನಮಸ್ಕಾರ ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ ಅಂತ 11 ಸಲ ಹೇಳಿ ನೋಡಿ. ಗುಡ್ ನ್ಯೂಸ್, ಒಂದು ವಾರದಲ್ಲಿ ಬರಲಿಲ್ಲ ಅಂತಂದರೆ ಕೇಳಿ, ನನ್ನ ವಾಣಿ ಎಂದು ಸುಳ್ಳಾಗೋದಿಲ್ಲ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕರ್ಕ ರಾಶಿ. ವೀಕ್ಷಕರೇ, ಮುಂದಿನ ರಾಶಿ ಕರ್ಕ ರಾಶಿ. ನೋಡಿ, ಕರ್ಕ ರಾಶಿಯವರಿಗೆ ಈ ವಾರ ಏನಾಗುತ್ತೆ ಅಂತಂದರೆ, ನಿಮ್ಮನ್ನು ಒಂದು ಸ್ವಲ್ಪ ಪೇಷನ್ಸ್ ಟೆಸ್ಟ್ ಮಾಡುವಂತಹ ವಾರ. ಮನೆಯಲ್ಲಿ ಸ್ವಲ್ಪ ನಿಮ್ಮ ಹಿರಿಯರಾಗಲಿ ಅಥವಾ ಗಂಡ ಹೆಂಡತಿ ಜೊತೆ ಜಗಳ, ಮಕ್ಕಳ ಮಾತು ಕೇಳದೇ ಇರೋದು, ಆಫೀಸಲ್ಲಿ ನಿಮ್ಮ ಬಾಸ್ ನಿಮ್ಮ ಪೇಷನ್ಸ್ ಟೆಸ್ಟ್ ಮಾಡುವಂಥದ್ದು, ಅಥವಾ ಪ್ರಯಾಣಕ್ಕೆ ಹೊರಟಾಗ ಫೆಲೋ ಟ್ರಾವೆಲರ್ಸ್ ನಿಮ್ಮ ಜೊತೆಗೆ ವಿನಾಕಾರಣ ಕಾಲು ಕೆರೆದು ಜಗಳ ತೆಗೆಯುವಂಥದ್ದು, ಇಂತಹದ್ದು ನಿಮ್ಮ ನೇಬರ್ಸ್ ಜೊತೆಗೆ ಜಗಳ. ಈ ವಾರ ಸ್ವಲ್ಪ ಬಹಳ ಜಾಗೃತಿಯಾಗಿ ಕರ್ಕಾಟಕ ರಾಶಿಯವರು ಇರಬೇಕಾಗತ್ತೆ. ಪೇಷನ್ಸ್ ಟೆಸ್ಟ್ ಆಗುತ್ತೆ. ಈ ವಾರ ನನ್ನದಲ್ಲಪ್ಪ, ನಾನು ಏನು ಮಾಡಿದರೂ ತುಂಬ ಪೇಷನ್ಸಿಂದ ಇರ್ತೀನಿ ಅಂದರೆ ಗೆದ್ರಿ ನೀವು, ಇಲ್ಲ ಅಂದರೆ ಸೋಮವಾರ ಮಂಗಳವಾರ ಬುಧವಾರ ಜಗಳದ ಮೇಲೆ ಜಗಳ ಆಗುವಂಥ ಸಾಧ್ಯತೆ ಇದೆ. ಬಹಳ ಜಾಗೃತಿಯಾಗಿರಬೇಕಾಗುತ್ತೆ. ಇನ್ನು ನೋಡಿ, ಈ ವಾರದ ಸೋಮವಾರ ಮಂಗಳವಾರ ಸ್ವಲ್ಪ ಎಮೋಷನಲ್ ಸೆನ್ಸಿಟಿವಿಟಿ ಇರುತ್ತೆ. ಅದೇ ಜಗಳ, ಒಂದು ಸ್ವಲ್ಪ ತುಂಬ ಫೀಲ್ ಆಗ್ತೀರಾ, ಎಮೋಷ್ನಲ್ ಆಗ್ತೀರಾ. ಆರ್ಗ್ಯುಮೆಂಟ್ಗಳನ್ನು ಬಿಡಬೇಕು, ಬೇಡ, ಈಗೋಗಳನ್ನು ಬಿಡಿ. ಬುಧವಾರ ಗುರುವಾರ ಏನಾಗುತ್ತೆ ಅಂತಂದರೆ ಸ್ವಲ್ಪ ಮೆಂಟಲ್ ಕ್ಲಿಯರಿಟಿ ಇಂಪ್ರೂವ್ಮೆಂಟ್ ಇರುತ್ತೆ, ಕಾನ್ಫಿಡೆನ್ಸ್ ಸ್ಟಡಿ ಆಗಿರುತ್ತೆ. ಇನ್ನು ಎಮೋಷನಲ್ ಬ್ಯಾಲೆನ್ಸ್ ನಿಮಗೆ ಒಂದು ಸ್ವಲ್ಪ ಸೋಮವಾರ ಮಂಗಳವಾರ ಜಗಳ ಮಾಡಿದ್ವಿ, ಮನಸ್ಸಿಗೆ ಬೇಜಾರು ಮಾಡ್ಕೊಂಡು ಒಂದು ಕಡೆ ಕೂತ್ಕೊಂಡ್ವಿ, ಕೆಲಸ ಮಾಡೋಕ್ಕೆ ಮನಸ್ಸಿಲ್ಲ, ನನಗೆ ಅಡುಗೆ ಮಾಡೋಕ್ಕೆ ಮನಸ್ಸಿಲ್ಲ, ಮಕ್ಕಳಿಗೆ ಓದ್ಸೋಕ್ಕೆ ಮನಸ್ಸಿಲ್ಲ, ಈ ರೀತಿಯಾದಂಥ ವಾತಾವರಣ ಇರುತ್ತೆ. ಅದು ಬುಧವಾರ ಗುರುವಾರ ಒಂದು ಸ್ವಲ್ಪ ಆಗಿದ್ದಾಗಲಿ ನೋಡೇ ಬಿಡೋಣ, ಅನ್ನೆಸೆಸರಿ ಆರ್ಗ್ಯುಮೆಂಟ್ ಬಿಟ್ಟು ನಮ್ಮ ಜೀವನದ ಕಡೆ ನೋಡೋಣ ಅಂತ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಇನ್ನು ಶುಕ್ರವಾರ ಶನಿವಾರ ಏನಾಗುತ್ತೆ ಅಂತಂದರೆ, ಒಂದು ಲೈಫಲ್ಲಿ ಮಹತ್ವದ ಟ್ವಿಸ್ಟ್ ಆ್ಯಂಡ್ ಟರ್ನ್ ನಡೆಯುತ್ತೆ, ಘಟನೆ ನಡೆಯುತ್ತೆ, ಒಳ್ಳೆಯದು. ಆಫೀಸಲ್ಲಿ ಹೆಚ್ಚಿನ ಜವಾಬ್ದಾರಿಯನ್ನು ಕೊಡ್ತಾರೆ, ಎಮೋಷ್ನಲ್ ಸ್ಟೆಬಿಲಿಟಿ ಬರುತ್ತೆ. ಇನ್ನು ಹಣಕಾಸು ಅಂತ ಬಂದಾಗ ಸ್ವಲ್ಪ ಎಕ್ಸ್ಪೆನ್ಸ್ ಜಾಸ್ತಿ ಇರುತ್ತೆ, ಖರ್ಚುಗಳು ಜಾಸ್ತಿ ಇರುತ್ತೆ. ಏನೋ ಸಡನ್ಲಿ ಡಿಸಿಷನ್ ತೊಗೊಂಡ್ಬಿಡ್ತೀರಾ, ಮನೆ ರಿನೋವೇಷನ್ ಮಾಡಿಸೋಣ, ಹೊಸ ಸೋಫಾ ತರೋಣ, ಟಿ ವಿ ತರೋಣ, ಎಕ್ಸ್ಪೆನ್ಸಿವ್ ಗ್ಯಾಜೆಟ್ಸ್ ತರೋಣ, ಈ 2 ವೀಲರ್ ಇದೆ ಕೊಟ್ಬಿಟ್ಟು ಕಾರ್ ತೊಗೊಳ್ಳೋಣ, ಈ ರೀತಿಯಾದಂಥ ನಿರ್ಧಾರಗಳನ್ನು ಮಾಡ್ತೀರಾ ನೋಡಿ. ಆಮೇಲೆ ಆರೋಗ್ಯ ಅಂತ ಬಂದಾಗ ಒಂದು ಸ್ವಲ್ಪ ತಲೆನೋವು, ಸ್ಟ್ರೆಸ್ಸು, ನಿದ್ರಾಹೀನತೆ, ಎಸಿಡಿಟಿ ಕಾಡಿಸುತ್ತೆ, ಅದರ ಬಗ್ಗೆ ಜಾಗ್ರತೆ. ಇನ್ನು ಲಕ್ಕಿ ನಂಬರ್ ಮತ್ತು ಕಲರ್ ಅಂತ ನೋಡ್ಲಿಕ್ಕೆ ಬಂದಾಗ ಬಿಳಿ ಬಣ್ಣ, ಸಿಲ್ವರ್, ಲೈಟ್ ಬ್ಲೂ ಶುಭ. 2, 7, 11 ಲಕ್ಕಿ ನಂಬರ್ ಆಗಿರುತ್ತೆ ಈ ವಾರಕ್ಕೆ ಸಂಬಂಧಪಟ್ಟ ಹಾಗೆ. ಅದಕ್ಕಿಂತ ಮುಂಚಿತವಾಗಿ ಈ ಕರ್ಕಾಟಕ ರಾಶಿಯವರಿಗೆ ವಿಶೇಷವಾಗಿ ಒಂದು ವಸ್ತುವನ್ನು ತೋರಿಸ್ತೀನಿ ನೋಡಿ. ನಾನು ಹೇಳ್ತಾ ಇದ್ದೆ, ಈ ವಾರ ಕರ್ಕಾಟಕ ರಾಶಿಯವರು, ಕರ್ಕ ರಾಶಿಯವರು ಜಾಗೃತೆಯಾಗಿರಬೇಕು, ವಾರ ಪೂರ್ತಿ ಜಗಳ ಆಗುತ್ತೆ ನೋಡಿ. ಗ್ರಹಗತಿಗಳ ಸಂಚಾರದಿಂದ ಏನಾಗ್ತಾ ಬರುತ್ತೆ ಅಂದರೆ, ವಾರದಿಂದ ವಾರಕ್ಕೆ ನಮಗೆ ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ಗ್ರಹಗಳ ಪರಿವರ್ತನೆ ಆಗ್ತಾ ಇರುತ್ತೆ. ಆದರೆ ಅದನ್ನೆಲ್ಲವನ್ನು ಹಿಡಿದು ನಿಲ್ಲಿಸುವಂಥ ಶಕ್ತಿ ಒಂದು ವಸ್ತುವಿಗಿದೆ. ಹೇಗೂ ಮಹಾಶಿವರಾತ್ರಿ ಹಬ್ಬ ಬರ್ತಾ ಇದೆ ನೋಡಿ. ಮಹಾಶಿವರಾತ್ರಿ, ಶಿವನ ಶಕ್ತಿ ಒಂದು ಅಪಾರ ಪ್ರಮಾಣದಲ್ಲಿ ಮೈ ಜುಮ್ ಎನ್ನುತ್ತೆ. ಆ ಮಹಾಶಿವರಾತ್ರಿ ಅಂದ್ರೆ ಒಂದು ವೈಬ್ರೇಷನ್. ಆ ಮಹಾಶಿವನ ಮತ್ತು ಶಕ್ತಿಯ ಸಂಗಮದ ಶಕ್ತಿ ಈ ಲಕ್ಷ್ಮೀ ಶ್ರೀಚಕ್ರದ ಯಂತ್ರದಲ್ಲಿ ಅಡಕವಾಗಿದೆ ವೀಕ್ಷಕರೇ. ಶಿವ ಶಕ್ತಿ ಮೇಲ್ಗಡೆ ಮತ್ತು ಕೆಳಗಡೆ ಇರುವಂತಹ ತ್ರಿಕೋನಗಳನ್ನು ನೀವು ಸ್ಪಷ್ಟವಾಗಿ ನೋಡ್ತಾ ಇದ್ದೀರಿ. ಇಲ್ಲಿ ಮಧ್ಯಭಾಗದಲ್ಲಿ ಬಿಂದು ಇರುತ್ತೆ. ಈ ಬಿಂದುವಿನ ಮೇಲ್ಭಾಗ ಶಿವ, ಕೆಳಗಡೆದು ಶಕ್ತಿ. ಈ ಶಿವಶಕ್ತಿ, ಈಶ್ವರನ ಶಕ್ತಿ ಮತ್ತು ಪಾರ್ವತಿ ಅಮ್ಮನವರ ಶಕ್ತಿ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ ಇದರಲ್ಲಿ. ಯಾವುದರಲ್ಲಿ? ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರದಲ್ಲಿ. ಇದನ್ನು ಯಾರು ಮನೆಯಲ್ಲಿಟ್ಟು ಪೂಜೆ ಮಾಡ್ತಾರೋ ಅವರನ್ನು ಟಚ್ ಮಾಡೋಕ್ಕಾಗಲ್ಲ, ಅಂಥ ಮಟ್ಟಿಗೆ ಅವರು ಬೆಳೀತಾರೆ ಜೀವನದಲ್ಲಿ. ಹೇಗೂ ನಮಗೆ ಈ ಒಂದು ಫೆಬ್ರವರಿಯಲ್ಲಿ ಮಹಾಶಿವರಾತ್ರಿ ಬರ್ತಾ ಇದೆ. ಆ ಶಿವರಾತ್ರಿಯಲ್ಲಿ ಮಹಾ ಯಾಗವನ್ನು ಮಾಡಿಸ್ತಾ ಇದ್ದೀನಿ. ಲಕ್ಷಾಂತರ ಸಂಖ್ಯೆಯಲ್ಲಿ ಈ ಶ್ರೀಚಕ್ರ ಯಂತ್ರವನ್ನಿಟ್ಟು ಹೋಮಕ್ಕಿಡಿಸ್ತಾ ಇದ್ದೀನಿ ಶಿವರಾತ್ರಿ.
ಆ ಶಿವರಾತ್ರಿಯ ದಿನ ನೀವು ಕೂಡ ಈ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಪೂಜೆಗಿಡಿಸಿ ನಿಮ್ಮ ಹೆಸರನ್ನು ಬರೆಸಿ ಮನೆಗೆ ತರಿಸ್ಕೋಬೇಕು ಅಂತಂದರೆ ಈಗಲೇ ಬುಕ್ಕಿಂಗ್ ಓಪನ್ ಆಗಿದೆ. ನೀವು ಶಿವರಾತ್ರಿವರೆಗೆ ಕಾಯಬೇಡಿ. ಈ ಸಂಚಿಕೆಯನ್ನು ನೋಡಿದ ತಕ್ಷಣ ಬುಕ್ ಮಾಡ್ಕೊಳ್ಳಿ. ನೀವು ಆವಾಗ ಕಾಯಬೇಕು ಅಂತಂದರೆ ನಿಮಗೆ ಅಲ್ಲಿ ಬುಕ್ಕಿಂಗ್ ಸಿಗಲ್ಲ, ಭಯಂಕರ ರಶ್ ಇರುತ್ತೆ, ಬುಕ್ಕಿಂಗ್ ಕ್ಲೋಸ್ ಆಗಿರುತ್ತೆ. ಈಗಲೇ ಬುಕ್ ಮಾಡ್ಕೊಳ್ಳಿ. ಈ ಶಿವಶಕ್ತಿಯ ಸಂಗಮ ಮಿಳಿತವಾಗಿರುವಂತಹ ಶ್ರೀಚಕ್ರವನ್ನು ಮನೇಲಿ ತರಿಸಿಟ್ಕೊಂಡ್ರೆ ಶಿವನ ಅಪಾರ ಕೃಪೆ ನಿಮ್ಮ ಮೇಲಿರುತ್ತೆ. ಅದರ ಜೊತೆಗೆ ಲಕ್ಷ್ಮಿ ಆಶೀರ್ವಾದ, ಶುಕ್ರನ ಆಶೀರ್ವಾದ ಇದರಲ್ಲಿ ಇರೋದ್ರಿಂದ ಅಪಾರ ಪ್ರಮಾಣದಲ್ಲಿ ಹಣ ಗಳಿಸ್ತೀರ. ಶ್ರೀಮಂತಿಕೆ. ಇದನ್ನು ಮನೆಗೆ ತರಿಸಿ ಪೂಜೆ ಮಾಡ್ತಾ ಇರೋರು, ನಮ್ಮ ಕೈಯಿಂದ ಸಿದ್ಧಿ ಮಾಡಿಸಿ ತೊಗೊಂಡಿರೋರು ಸಾಕಷ್ಟು ಹಣವನ್ನು ಗಳಿಸ್ತಾ ಇದ್ದಾರೆ, ಸಾಲ ತೀರಿಸ್ಕೊಂಡಿದ್ದಾರೆ, ಸೋಲಿನಿಂದ ಗೆಲುವಿಗೆ ಪರಿವರ್ತನೆ ಕಂಡಿದ್ದಾರೆ. ಸಂತಾನ ಪ್ರಾಪ್ತಿಯಾಗಿದೆ, ಮಕ್ಕಳಾಗಿದೆ, ಮನೆ ಕೊಂಡ್ಕೊಂಡಿದ್ದಾರೆ, ವಾಹನ ಕೊಂಡ್ಕೊಂಡಿದ್ದಾರೆ, 2 ವೀಲರ್ ಬೇಕು ಅಂದವರು ಕಾರೇ ಕೊಂಡ್ಕೊಂಡಿದ್ದಾರೆ. ಅಂಥ ಶಕ್ತಿ ಇದೆ. ಇದನ್ನು ಬುಕ್ ಮಾಡ್ಕೊಳ್ಳೋದಕ್ಕೆ ಈಗಲೇ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಮಿಸ್ ಮಾಡದೆ ಬುಕ್ ಮಾಡ್ಕೊಳ್ಳಿ, ಈಗಲೇ ಇಡಿಸ್ಕೊಳ್ಳಿ. ಹಾಗೆ ವೀಕ್ಷಕರೇ, ಈ ವಾರ ಈ ರಾಶಿಯವರಿಗೆ ರೆಮಿಡಿಯನ್ನು ನೋಡಲಿಕ್ಕಾಗಿ ಲಕ್ಷ್ಮೀ ಆರಾಧನೆ ಅಂತ ಬರ್ತಾ ಇದೆ. ಲಕ್ಷ್ಮೀ ಆರಾಧನೆ ಅಂದರೆ ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿದ ತಕ್ಷಣ ದೇವ್ರ ಮನೆಗೆ ಹೋಗ್ಬಿಟ್ಟು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ಶ್ರೀಂ ಶ್ರೀಂ ಎನ್ನುವ ಬೀಜ ಮಂತ್ರವನ್ನು 108 ಬಾರಿ ಮನೆಯಿಂದ ಹೊರಗಡೆ ಹೊರಡುವವರು, ಕೆಲಸಕ್ಕೆ ಮನೆಯಲ್ಲಿರೋರು ಇದನ್ನು ಹೇಳ್ಕೊಳ್ಳಿ. ಈ ವಾರ ಒಂದು ಚಮತ್ಕಾರಿಯ ಘಟನೆ ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಏನು ಅಂತ ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ. ಪಾಸಿಟಿವ್ ಡೆವಲಪ್ಮೆಂಟ್ ಇರುತ್ತೆ. ವೀಕ್ಷಕರೇ, ಇದೇ ಖುಷಿಯೊಂದಿಗೆ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಸಿಂಹರಾಶಿ. ವೀಕ್ಷಕರೇ, ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಈಗ ಮುಂದಿನ ರಾಶಿಯತ್ತ ನೋಡಲಿಕ್ಕಾಗಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ವಾರದ ಗ್ರಹ ಸಂಚಾರದ ಸ್ಥಿತಿಗತಿಗಳನ್ನು ನೋಡಲಿಕ್ಕಾಗಿ ನೋಡಿ, ಒಂದು ಸ್ವಲ್ಪ ಶತ್ರುಗಳ ಕಾಟ ಅಂತ ಬರುತ್ತೆ. ನಿಮ್ಮ ಕಚೇರಿಯಲ್ಲಿರಬಹುದು, ನೆರೆಹೊರೆಯವರಾಗಿರ್ಬೋದು, ಸ್ನೇಹಿತರಾಗಿರಬಹುದು, ಶತ್ರು ಕಾಟ ನಿಮ್ಮನ್ನು ಈ ವಾರ ಸ್ವಲ್ಪ ಪೀಡನೆ ಕೊಡುತ್ತೆ, ಬಾಧಿಸುತ್ತೆ, ಮನಸ್ಸಿಗೆ ನೋವುಂಟು ಮಾಡುತ್ತೆ. ಹಾಗಾಗಿ ನೀವು ಕೆಲಸ ಮಾಡುವಂತಹ ಕಚೇರಿಯ ಸ್ಥಳದಲ್ಲಿ ಯಾವುದನ್ನು ಕೂಡ ಟೇಕನ್ ಫಾರ್ ಗ್ರಾಂಟೆಡ್ ಆಗಲಿ ಅಥವಾ ಓವರ್ ಕಾನ್ಫಿಡೆನ್ಸ್ ಆಗಲಿ, ಅಥವಾ ನಿಮಗೇನೋ ಒಂದು ಸಿಕ್ಸ್ತ್ ಸೆನ್ಸ್ ಬರುತ್ತೆ, ನಾನು ಈ ಕಚೇರಿಯ ಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಇವರು ಯಾಕೋ ನನಗೆ ಒಂದು ಡೇಟಾವನ್ನು ಅಥವಾ ಯಾವುದನ್ನು ಕೂಡ ಮ್ಯಾನೇಜರ್ಗೆ ಹೇಳಿ ನನ್ನನ್ನು ಬಯಸುವಂಥ ಸಾಧ್ಯತೆ ಇದೆ ಅಂತ ಕಂಡು ಬಂದಾಗ ಅಂಥವ್ರ ಜೊತೆಗೆ ಡಿಸ್ಟನ್ಸನ್ನು ಮೇಂಟೈನ್ ಮಾಡೋದು ಬಹಳ ಸೂಕ್ತ ಅಂತ ಹೇಳಿ ಗ್ರಹಗತಿಗಳು ತೋರಿಸ್ತಾ ಇದೆ. ಇನ್ನು ಮುಂದಿನ ಅಂಶಗಳನ್ನು ನೋಡಲಿಕ್ಕಾಗಿ ಸೋಮವಾರ ಮತ್ತು ಮಂಗಳವಾರ ಸಿಂಹರಾಶಿಯವರಿಗೆ ಒಂದು ಸ್ವಲ್ಪ ಮೆಂಟಲ್ ಫೆಟಿಗ್ ಇರುತ್ತೆ. ಅಂತಂದರೆ ಈ ಶತ್ರು ಕಾಟದಿಂದ ಒಂಚೂರು ಅವರು ನಿಮ್ಮನ್ನು ಕಿರಿಕಿರಿಗೆ ಒಳಪಡಿಸಬಹುದು. ನಿದ್ರೆ, ಅದೇ ಕಾರಣದಿಂದ ನಿದ್ರೆ ಡಿಸ್ಟರ್ಬ್ ಆಗಬಹುದು. ಹಾಗಾಗಿ ಅದನ್ನು ಒಂದು ಸ್ವಲ್ಪ ಎಮೋಷ್ನಲ್ ಡಿಸ್ಟರ್ಬೆನ್ಸ್ ಆಗುತ್ತೆ, ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಬುಧವಾರ ಮತ್ತು ಗುರುವಾರ ಎಮೋಷ್ನಲ್ ಕ್ಲಿಯರಿಟಿ ಬರುತ್ತೆ, ಆಗ ಒಂದು ಸ್ವಲ್ಪ ಅದರಿಂದ ಹೊರಗಡೆ ಬರ್ತೀನಿ. ಏನು ನೋಡಿದ್ರಾಯ್ತು, ಆ ಶತ್ರುಕಾಟ ಅವ್ರನ್ನೇ ನಾನು ತಲೆಯಲ್ಲಿ ಹಾಕ್ಕೊಂಡು ಕೂತ್ಕೊಂಡ್ರೆ ಕೆಲಸ ಮಾಡೋದು ಯಾರು, ಕೆಲಸದಲ್ಲಿ ನನಗೆ ಪ್ರಗತಿ ಆಗಲ್ಲ ಅಂತ ಅದನ್ನು ಬಿಟ್ಟು ಹೊರಗಡೆ ಬರ್ತೀರಾ. ಅದೇ ರೀತಿ ಇನ್ನು ಶುಕ್ರವಾರ ಶನಿವಾರ ಏನಾಗುತ್ತೆ ಅಂದರೆ ಕಾನ್ಫಿಡೆನ್ಸ್ ಬೆಳವಣಿಗೆ ಆಗುತ್ತೆ, ರಿಕಗ್ನೇಷನ್ ಸಿಗುತ್ತೆ. ಅದೇ ಕಚೇರಿಯಲ್ಲಿನೇ ನಿಮ್ಮ ಬಾಸ್ ಕರೆದು ಒಂದು ರಿಕಗ್ನೇಷನ್ ಕೊಡುವಂಥ, ರಿವಾರ್ಡ್ ಅವಾರ್ಡ್ ಕೊಡುವಂಥ ಸಾಧ್ಯತೆ ಇರುತ್ತೆ. ಅದೇ ಮತ್ತೆ ಕಚೇರಿಯಲ್ಲೇ ಕೆಲವೊಬ್ಬರು ಒಂದು ಹೌದು ನಿಮಗೆ ನಾವು ಸಪೋರ್ಟ್ ಮಾಡ್ತೀವಿ, ಮುನ್ನುಗ್ಗಿ ಅಂತ ಧೈರ್ಯ ಹೇಳುವಂತಹ ವಾತಾವರಣ ಇರುತ್ತೆ. ಇನ್ನು ನೋಡಿ, ಇನ್ನು ಹಣಕಾಸು ಅಂತ ಬಂದಾಗ ಸ್ವಲ್ಪ ಸ್ಟೇಬಲ್ ಇರುತ್ತೆ, ನಿಧಾನಗತಿಯಲ್ಲಿ ಗ್ರೋತ್ ಆಗುತ್ತೆ. ಸಡನ್ ಎಕ್ಸ್ಪೆನ್ಸಸ್ ಮೇ ಅರೈಸ್ ಅಂತ ಹೇಳುತ್ತೆ. ಹಾಗಾಗಿ ಸ್ವಲ್ಪ ಸಡನ್ ನೀವು ಥಿಂಕ್ ಮಾಡಿರಲ್ಲ, ಟಕ್ ಅಂತ ಹೇಳಿ ಯಾವುದೋ ಒಂದು ಖರ್ಚು ಎದುರುಗಡೆ ಬರಬಹುದು, ಅದನ್ನು ನೋಡ್ಕೊಳ್ಳಿ. ಇನ್ನು ಮನೆಯಲ್ಲಿ ದಾಂಪತ್ಯ ಅಂತ ಬಂದಾಗ ಸ್ವಲ್ಪ ನಿಮಗೆ ಸಪೋರ್ಟ್ ಮಾಡ್ತಾರೆ. ಇಲ್ಲ ನೀವು ಬೇಜಾರಾಗಬೇಡಿ, ನಾವಿದ್ದೀವಿ ನಿಮ್ಮ ಹಿಂದೆ, ಒಂದು ಸಾಧನೆ ಮಾಡಿ ಅಂಥೇಳಿ ಹೆಂಡತಿ ಆಗಿರ್ಬೋದು, ಪ್ರೇಮಿ ಆಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಗುರು ಹಿರಿಯರಾಗಿರ್ಬೋದು ಸ್ವಲ್ಪ ಸಪೋರ್ಟ್ ಮಾಡ್ತಾರೆ. ಆರೋಗ್ಯ ಅಂತ ಬಂದಾಗ ಆಗಲೇ ಹೇಳಿದಾಗೆ ಸ್ಲೀಪ್ ಡಿಸ್ಟರ್ಬೆನ್ಸ್ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್, ಗಂಟಲಿಗೆ ಮಂಗಳನಿಗೆ ಸಂಬಂಧಪಟ್ಟ ಹಾಗೆ ಒಂದು ಸ್ವಲ್ಪ ಕೂದೃಷ್ಟಿ ಇರೋದ್ರಿಂದ ಗಂಟಲು ಕಟ್ಕೊಳ್ಳುವಂಥದ್ದು, ಧ್ವನಿ ಸ್ವಲ್ಪ ಮಾತಾಡಿದ್ದು ಎದುರುಗಡೆನೂ ಕೇಳಿಸಲ್ಲ, ಅಷ್ಟು ಬ್ಲಾಕ್ ಆಗುವಂಥದ್ದು ಇದೆಲ್ಲ ಆಗುತ್ತೆ. ಹಾಗಾಗಿ ಈಗಿಂದನೇ ಜಾಗೃತಿಯಾಗಿರಿ. ಇನ್ನು ಮುಂದಿನ ಅಂಶಗಳನ್ನು ನೋಡಲಿಕ್ಕಾಗಿ ಗೋಲ್ಡ್, ಆರೆಂಜ್, ಯೆಲ್ಲೋ ಶುಭ. ಈ ವಾರಕ್ಕೆ ನಂಬರ್ 1, 5, 19 ಶುಭ ಇರುತ್ತೆ.
ಇನ್ನು ಶುಕ್ರವಾರ ಮತ್ತು ಶನಿವಾರ ಶುಭ. ಈ ವಾರದಲ್ಲಿ ರೆಮಿಡಿ ಅಂತ ನೋಡ್ಲಿಕ್ಕೆ ಬಂದಾಗ ಸಿಂಹರಾಶಿಯವರಿಗೆ ನಾನು ಹೇಳ್ತೀನಿ, ವಿಶೇಷವಾಗಿ ಈಗ ಎಕ್ಸಾಮ್ ಸೀಸನ್ ಬೇರೆ ಸ್ಟಾರ್ಟ್ ಆಗ್ತಾ ಇದೆ. ಎಕ್ಸಾಮ್ ಸೀಸನ್ ಸ್ಟಾರ್ಟ್ ಆಗುವ ಮುಂಚಿತವಾಗಿಯೇ ನೀವು ಏನು ಮಾಡಬೇಕು, ಮಕ್ಕಳಿಗೆ ಓದಿನಲ್ಲಿ ಏಕಾಗ್ರತೆ ಬರಬೇಕು. ಈಗ ನಾನು ಒಂದು ತೋರಿಸುವಂಥ ವಸ್ತು ಅದು ಹಣವನ್ನು ಯಾವ ಪರಿ ಮನೆಗೆ ಎಳೆದು ತರುತ್ತೆ ಅಂತಂದರೆ ಅಪಾರ ಪ್ರಮಾಣದಲ್ಲಿ ಶ್ರೀಮಂತಿಕೆ ಕೊಡುತ್ತೆ. ಅದ್ರ ಜೊತೆಗೆ ಇದರಲ್ಲಿ ಇನ್ನೊಂದು ವಿಶೇಷ ಅಂಶ ಮಿಳಿತವಾಗಿದೆ. ಅದು ಯಾವುದಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ಸಕ್ಸಸ್. ಹೆಂಗೂ ಎಕ್ಸಾಮ್ ಬರ್ತಾ ಇದೆ, ಈಗ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಎಕ್ಸಾಮ್ ಸೀಸನ್ ಅಲ್ವಾ. ನಿಮ್ಮ ಮಕ್ಕಳು ಎಕ್ಸಾಮ್ನಲ್ಲಿ ಒಳ್ಳೆಯ ಸ್ಕೋರ್ ಮಾಡಬೇಕು, ಅವರಿಗೆ ಏಕಾಗ್ರತೆ ಹೆಚ್ಚಾಗಬೇಕು, ಓದಿನಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಬೇಕು, ನಿಮ್ಮ ಕನಸಿನ ಕೋರ್ಸಿಗೆ ಅವರಿಗೆ ಅಡ್ಮಿಷನ್ ಆಗಬೇಕು ಅಂತಂದರೆ ಈಗಲೇ ಯಾವ ಪೇರೆಂಟ್ಸ್ಗಳು ನೋಡ್ತಾ ಇದ್ದೀರಿ, ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಮನೆಗೆ ತರಿಸಿ. ನಿಮ್ಮ ಮಕ್ಕಳಿಗೆ ಅಟ್ಲೀಸ್ಟ್ ಒಂದು 60 ಸೆಕೆಂಡ್, 1 ನಿಮಿಷ ಈ ಶ್ರೀಚಕ್ರದ ಮುಂದೆ ಕೂತ್ಕೊಂಡು ಧ್ಯಾನ ಮಾಡಲಿಕ್ಕೆ ಹೇಳಿ. ಸರಸ್ವತಿ ತಾಯಿಯನ್ನು ನೆನೆದು ಅದ್ರ ಮುಂದೆ ಸುಮ್ಮನೆ 1 ನಿಮಿಷ ಕೂತ್ರೆ ಸಾಕು. ಯಾರ್ಯಾರು ವಿದ್ಯಾರ್ಥಿಗಳಿದ್ದೀರಿ, ಇದ್ರ ಮುಂದೆ ಕೂತು 1 ನಿಮಿಷ ಮೆಡಿಟೇಷನ್ ಮಾಡಿ ಅವರು ಓದೋದಕ್ಕೆ ಶುರು ಮಾಡಲಿ. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಅವರಿಗೆ ಹೈಯೆಸ್ಟ್ ಮಾರ್ಕ್ಸ್ ಬರುತ್ತೆ, ಒಳ್ಳೆಯ ಅಂಕಗಳನ್ನು ತಗೊಂಡು ಹೈಯೆಸ್ಟ್ ಕೋರ್ಸಿಗೆ ಅಡ್ಮಿಷನ್ ಮಾಡಿಸ್ಕೋತಾರೆ. ನೀವು ಪೇರೆಂಟ್ಸ್ಗೋಸ್ಕರ ನಾವು ಹೊಸ ಯೋಜನೆಯನ್ನು ತಂದಿದ್ದೀವಿ. ಜೀತ್ ಮೀಡಿಯಾದಲ್ಲಿ ಯಾರಿಗೆ ಶ್ರೀಚಕ್ರ ಬೇಕು, ಜನರಲ್ ಆಗಿ ನಾನು 30ರಿಂದ 50 ದಿವಸ ಸಿದ್ಧಿ ಪೂಜೆಗಿಡಿಸ್ತೀನಿ. ಈಗ ಎಕ್ಸಾಮ್ಸ್ಗಳು ಹತ್ತಿರ ಬರ್ತಾ ಇರೋದ್ರಿಂದ ಗುರುಗಳೇ ಇನ್ನೇನು ತುಂಬ ಕಡಿಮೆ ಅವಧಿ ಇದೆ, ನಮ್ಮ ಮಗನಿಗೋಸ್ಕರ ಮಗಳಿಗೋಸ್ಕರ ಎಕ್ಸಾಮಿಗೆ ಶೀಘ್ರ ಶ್ರೀಚಕ್ರ ಕಳಿಸ್ಕೊಡಿ ಅಂದರೆ ನಿಮಗೆ 15ರಿಂದ 20 ದಿವಸಕ್ಕೆ ಮನೆಗೆ ಬರುತ್ತೆ. ಅಂತಹ ಯೋಜನೆ ಇದೆ. ತಕ್ಷಣ ಶ್ರೀಚಕ್ರ ಯಂತ್ರವನ್ನು ಬುಕ್ ಮಾಡ್ಕೊಳ್ಳಿ. ಎಕ್ಸಾಮ್ಗೋಸ್ಕರ, ಎಕ್ಸಾಮ್ಗೆ ಅಂತಲ್ಲ, ಇದು ಹಣ ತಂದು ಕೊಡುತ್ತೆ, ಸಾಲ ತೀರ್ಸೋದಕ್ಕೆ ಅನುಕೂಲ ಮಾಡುತ್ತೆ. ಬರೀ ವಿದ್ಯಾರ್ಹತೆ ಅಂತಲ್ಲ, ವಿದ್ಯಾಭ್ಯಾಸಕ್ಕಷ್ಟೇ ಅಲ್ಲ, ಸಾಲ ತೀರ್ಸೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ದಾಂಪತ್ಯದಲ್ಲಿ ಬಿರುಕಿದ್ರೆ ಹೊಂದಾಣಿಕೆ ಮಾಡಿಸುತ್ತೆ. ಡೈವರ್ಸ್ವರೆಗೂ ಹೋಗಿದ್ರು ಶ್ರೀಚಕ್ರದ ಪೂಜೆಯಿಂದ ಎಷ್ಟೋ ಜನ ಹೊಂದಾಣಿಕೆ ಆಗಿದ್ದಾರೆ ದಂಪತಿಗಳು. ನಿಮಗೆ ಮನೆ ಬೇಕಾ, ಕಾರ್ ಬೇಕಾ, ವಾಹನ ಬೇಕಾ, ಸಕಲ ಸೌಲಭ್ಯವನ್ನು ಈ ಶ್ರೀಚಕ್ರ ತಂದು ಕೊಡುತ್ತೆ. ಬುಕ್ ಮಾಡ್ಕೊಳ್ಳಿ. ಈಗ 25ನೇ ತಾರೀಕಿನಿಂದ ಶುಭ ದಿನಗಳು ಆರಂಭ ಆಗ್ತಾ ಇದೆ. ರಥಸಪ್ತಮಿ, ತದನಂತರ ಅಮೃತ ಸಿದ್ಧಿ ಯೋಗ, ತದನಂತರ ಶಿವರಾತ್ರಿ, ಒಳ್ಳೆಯ ದಿನಗಳು. ಸಿದ್ಧಿ ಪೂಜೆಗಳಿಸಿ ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ. ಆದರೆ ಎಕ್ಸಾಮ್ ಅಂತ ಪ್ರಯಾರಿಟಿಯಲ್ಲಿ ನೀವು ಮೆಸೇಜ್ ಹಾಕಿ ಶೀಘ್ರದಲ್ಲಿ ಕಳಿಸ್ಕೊಡ್ತೀವಿ. ಈಗಲೇ ಬುಕ್ ಮಾಡ್ಕೊಳ್ಳಿ. ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಈ ಶ್ರೀಚಕ್ರ ಯಂತ್ರವನ್ನು ಎಷ್ಟೋ ಜನ ಪೇರೆಂಟ್ಸ್ಗಳು ತರಿಸ್ಕೊಂಡು ಅವರ ಮಕ್ಕಳು 10-15 ವರ್ಷದಿಂದ ಕಾಂಪಿಟೇಟಿವ್ ಎಕ್ಸಾಮ್ ಕ್ರ್ಯಾಕ್ ಮಾಡೋಕ್ಕಾಗದಿರೋರು ಇದು ಮನೆಗೆ ಬಂದು ಒಂದೇ ವಾರಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ ಕ್ರ್ಯಾಕ್ ಮಾಡಿದ್ದಾರೆ. ಅಂಥ ಶಕ್ತಿ ಇರುತ್ತೆ ಶ್ರೀಚಕ್ರ ಯಂತ್ರದಲ್ಲಿ. ಒಂದ್ಸಲ ಅದನ್ನು ನೀವು ಕೂಡ ತರಿಸಿ ನಿಮ್ಮ ಮಕ್ಕಳಿಗೆ ಒಳಿತಾಗೋದಕ್ಕೆ ಸಹಾಯ ಸಹಕಾರ ಕೊಡಿ. ಇನ್ನು ಸಿಂಹರಾಶಿಯವರಿಗೆ ಈ ವಾರದ ರೆಮಿಡಿಯನ್ನು ನೋಡಲಿಕ್ಕಾಗಿ 2 ಪವರ್ಫುಲ್ ರೆಮಿಡಿ ಹೇಳ್ತೀನಿ. 1, ನೀವು ಈ ವಾರ ಬರುವಂತಹ ಶನಿವಾರದ ದಿನ ನಿಮ್ಮ ಮನೆ ಹತ್ತಿರ ಯಾರಾದರೂ ಪೌರ ಕಾರ್ಮಿಕರು, ವಿಶೇಷವಾಗಿ ಮಹಿಳೆ ಕಸಗುಡಿಸ್ತಾ ಇರ್ತಾರೆ, ಅವ್ರಿಗೆ ಹೋಗಿ ನಿಮ್ಮ ಕೈಯಾರೆ ಏನಾದರೂ ತಿಂಡಿಯನ್ನು ಕೊಟ್ಟು, ಅಮ್ಮ ತಿಂಡಿ ಬಿಸಿ ಇದೆ, ಒಂದ್ಸಲ ತಿಂದುಬಿಡಿ ಈಗ ಆದಷ್ಟು ಬೇಗ ಅಂತ ಹೇಳಿ. ರಿಸಲ್ಟ್ ನಾನು ಹೇಳಲ್ಲ, ನೀವು ಹೇಳ್ತೀರಾ. ಇನ್ನೂ ಒಂದು ಪವರ್ಫುಲ್ ರೆಮಿಡಿ ಹೇಳ್ತೀನಿ. ಬರುವಂತಹ ಬುಧವಾರ ಗಣೇಶನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕಡಲೆ ಉಸುಳೆಯನ್ನು ನೈವೇದ್ಯ ಮಾಡಿಸಿ ಮತ್ತು ಅಲ್ಲಿರುವಂಥ ಭಕ್ತಾದಿಗಳಿಗೆ ಹಂಚಿ 21 ಗರಿಕೆಯನ್ನು ಗಣೇಶನಿಗೆ ನೀವು ಸಮರ್ಪಣೆ ಮಾಡಿ. ಈ 2 ರೆಮಿಡಿ ಈ ವಾರ ಚಮತ್ಕಾರಿ ರಿಸಲ್ಟ್ ಕೊಡುತ್ತೆ. ವೀಕ್ಷಕರೇ, ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ವಾರದ ಫಲಾಫಲಗಳನ್ನು ನೋಡಲಿಕ್ಕಾಗಿ ಒಂದು ಸ್ಮಾರ್ಟ್ ಡಿಸಿಷನನ್ನು ಈ ವಾರ ನೀವು ತಗೋತೀರ. ಹೋದ ವಾರ, ಅದರ ಹಿಂದಿನ ವಾರ ಒಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಈ ನಿರ್ಧಾರವನ್ನು ನಾನು ತಗೋಬೇಕಾ, ತಗೋಬಾರ್ದಾ, ತಗೊಂಡ್ರೆ ಏನಾದರೂ ತೊಂದರೆಯಾಗುತ್ತಾ, ಈ ರೀತಿಯಾದಂಥ ಕನ್ಫ್ಯೂಷನ್ ಇತ್ತು. ಅದಕ್ಕೆಲ್ಲ ಫುಲ್ ಸ್ಟಾಪ್ ಇಡೋ ಥರ ಈ ವಾರ ಸೂಪರ್ ಆದಂತಹ ಅದ್ಭುತವಾದಂಥ ನಿರ್ಣಯವನ್ನು ನೀವು ತಗೋತೀರಿ. ಇದು ನಿಮ್ಮ ಜೀವನಕ್ಕೆ ಗೆಲುವಿಗೆ ಮುನ್ನುಡಿ ಮತ್ತು ಸೋಪಾನ ಬರೆಯುತ್ತೆ. ಅದೇ ರೀತಿಯಾಗಿ ವಿದೇಶ ಪ್ರವಾಸ ಪ್ರಯಾಣ ಫಸ್ಟ್ ಟೈಮ್ ಕೂಡಿ ಬರುತ್ತೆ. ಯಾರಾದರೂ ನೀವು ರೀಕ್ರಿಯೇಷನ್, ಮನರಂಜನೆ, ವಿದೇಶ ಪ್ರಯಾಣ, ದುಬೈಗೆ ಹೋಗೋದು, ಥೈಲ್ಯಾಂಡ್ಗೆ ಹೋಗೋದು, ಫ್ಯಾಮಿಲಿಯೊಂದಿಗೆ ಟ್ರಿಪ್ ಫಾರ್ ದ ಫಸ್ಟ್ ಟೈಮ್ ಹೋಗುವಂಥ ಸುಯೋಗ ಈ ರಾಶಿಯವರಿಗೆ ಕೂಡಿ ಬರ್ತಾ ಇದೆ.
ಇನ್ನು ವಾರದಲ್ಲಿ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಏನೇನಾಗುತ್ತೆ ನೋಡ್ಕೊಳ್ಳೋಣ. ಸೋಮವಾರ, ಮಂಗಳವಾರ ಅಪ್ರೂವಲ್ಸ್ ಮತ್ತು ಏನಾದರೂ ಸಂದೇಶ ಬರಬೇಕು ಅಂದರೆ ಡಿಲೇ ಆಗುತ್ತೆ. ನೀವು ಕಾಯ್ತಾ ಇರ್ತೀರ, ಒಂದು ಸೈಟ್ ತೊಗೊಂಡಿರ್ತೀರ, ಲೀಗಲ್ ಇದಕ್ಕೆ ಕೊಟ್ಟಿರ್ತೀರ, ಬರಲ್ಲ, ಬೇಗ ಬೇಗ ತಲೆ ಕೆಟ್ಟೋಗುತ್ತೆ ನಿಮ್ಗೆ. ಏನು ಮಾಡಬೇಕಪ್ಪ, ನಾನು ಕಾಯ್ತಾ ಇದ್ದೀನಿ, ಈ ಕಡೆ ಇವರು ನಮಗೆ ಯಾರಿಂದ ನಾವು ಜಮೀನನ್ನು ತೊಗೋತಾ ಇದ್ದೀವಿ, ಸೈಟನ್ನು ತೊಗೋತಾ ಇದ್ದೀವಿ, ಅವರು ಪ್ರೆಷರ್ ಮಾಡ್ತಾ ಇದ್ದಾರೆ, ಇಲ್ಲ ಬೇಗ ತೊಗೊಳ್ಳಿ, ತುಂಬ ದಿವಸ ಆಯಿತು. ಈ ರೀತಿಯಾದಂಥ ಪ್ರೆಷರ್ ಬಿಲ್ಡ್ ಆಗ್ಬೋದು. ಇನ್ನು ಆಫೀಸಲ್ಲಿ ನೀವೇನು ಕೆಲಸ ಮಾಡ್ತಿರ್ತೀರಲ್ಲ, ನಿಮಗೆ ಅಂದರೆ ಸೀನಿಯರ್ ಮ್ಯಾನೇಜರಿಂದ ಸ್ವಲ್ಪ ಒತ್ತಡ ಬರ್ಬೋದು. ಬೇಗ ಮುಗಿಸಿ ಇದನ್ನು. ನಿಮ್ಗೆ ಗೊತ್ತಿರುತ್ತೆ ಇದು ಡೆಡ್ಲೈನ್, ಇನ್ನೊಂದು 2 ದಿವಸ ಕೊಟ್ಟಿದ್ರೆ ನಾನು ಇನ್ನೂ ಚೆನ್ನಾಗಿ ಮಾಡ್ಬೋದು. ಅಂತಹ ಒತ್ತಡಗಳು ಬರಬಹುದು. ಸೋಮವಾರ, ಮಂಗಳವಾರ ಸ್ವಲ್ಪ ಓವರ್ ಥಿಂಕಿಂಗ್ ಇರುತ್ತೆ. ಕಮ್ಯುನಿಕೇಷನ್ ಎಲ್ಲೋ ಒಂದು ಸ್ವಲ್ಪ ಮಿಸ್ ಆಗುತ್ತೆ, ಸ್ವಲ್ಪ ಜಗಳ ಆಗುವಂಥ ಸಾಧ್ಯತೆ. ಹಾಗೆ ಮಿಸ್ಕಮ್ಯುನಿಕೇಷನ್ ಮಾಡಬೇಡಿ, ಸ್ವಲ್ಪ ಹಾರ್ಷಾಗಿ ಮಾತಾಡೋದು ಬೇಡ. ಇನ್ನು ಬುಧವಾರ ಮತ್ತು ಗುರುವಾರ ಮೆಂಟಲ್ ಕ್ಲಿಯರಿಟಿ ಬರುತ್ತೆ. ನಾನು ತೆಗೆದುಕೊಳ್ಳುವಂತಹ ನಿರ್ಧಾರ ಸರಿ ಇದೆ ಎನ್ನುವಂತಹ ಒಂದು ದಿಟ್ಟವಾದಂಥ ಕ್ಲಿಯರಿಟಿ ಬರುತ್ತೆ. ನಿಮಗೆ ಬುಧವಾರ, ಗುರುವಾರ ನಿಮ್ಮ ಮನೆಯ ಸದಸ್ಯರು, ಸ್ನೇಹಿತರು, ನೆರೆಹೊರೆಯವರು, ಕಚೇರಿಯಲ್ಲಿ, ವ್ಯಾಪಾರದ ಸ್ಥಳದಲ್ಲಿ ವೆರಿ ಗುಡ್ ಸಪೋರ್ಟ್ ಸಿಗುತ್ತೆ. ಇನ್ನು ಶುಕ್ರವಾರ ಮತ್ತು ಶನಿವಾರ ಅಂತ ಬಂದಾಗ ನಿಮಗೆ ಕರಿಯರಲ್ಲಿ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಮನೆಯಲ್ಲಿ ಮಂಗಳ ಕೆಲಸ, ಮಂಗಳ ಕಾರ್ಯ ನಡೆಯುವಂತಹ ಸಾಧ್ಯತೆ. ಇನ್ನು ಹಣಕಾಸು ಅಂತ ಬಂದಾಗ ಸಣ್ಣ ಸಣ್ಣ ಪ್ರಮಾಣದ ಖರ್ಚುಗಳು ಸ್ವಲ್ಪ ನಿಮ್ಮನ್ನು ಕಂಗೆಡಿಸುತ್ತೆ, ನಿದ್ದೆಗೆಡಿಸುತ್ತೆ. ಸಡನ್ನಾಗಿ ನಿಮಗೆ ಗೊತ್ತೇ ಇರಲ್ಲ, ಸಡನ್ ಎಕ್ಸ್ಪೆನ್ಸಸ್ ಎದುರುಗಡೆ ಬಂದ್ಬಿಡುತ್ತೆ. ಇನ್ನು ಮನೆ ಅಂತ ಬಂದಾಗ, ಮನೆತನದ ವಿಚಾರ ಅಂತ ಬಂದಾಗ ದಂಪತಿಗಳಲ್ಲಿ ಸ್ವಲ್ಪ ವಾದ ವಿವಾದ, ಮಕ್ಕಳೊಂದಿಗೆ ತುಸು ಬಿರುಕು. ಆರೋಗ್ಯ ಅಂತ ಬಂದಾಗ ಸಾಮಾನ್ಯವಾಗಿ ಈ ವಾರ ಈ ರಾಶಿಯವರಿಗೆ ಆರೋಗ್ಯ ಚೆನ್ನಾಗೇ ಇರುತ್ತೆ. ಒಂದು ಸ್ವಲ್ಪ ಕತ್ತು ನೋವು, ಶೋಲ್ಡರ್, ಭುಜ ನೋವು ಕಾಣಿಸ್ಕೋಬೋದು. ನೋಡಿ, ಅದನ್ನು ಒಂದು ಸ್ವಲ್ಪ ಮೇಂಟೈನ್ ಮಾಡ್ಕೊಳ್ಳಿ. ಆರೋಗ್ಯದಲ್ಲಿ ನೆಗ್ಲೆಕ್ಟ್ ಬೇಡ, ವೈದ್ಯರನ್ನು ಕಾಣೋದಕ್ಕೆ ಮರಿಬೇಡಿ. ಇನ್ನು ಲಕ್ಕಿ ಕಲರ್ ಅಂತ ಬಂದಾಗ ತಿಳಿ ಹಸಿರು ಬಣ್ಣ, ಬಿಳಿ ಬಣ್ಣ, ಸ್ಕೈ ಬ್ಲೂ ಬಣ್ಣ ಶುಭ. ನಂಬರ್ 5, 14, 23 ಶುಭ ಇರುತ್ತೆ. ಇನ್ನು ರೆಮಿಡಿ ಅಂತ ಬಂದಾಗ ವೀಕ್ಷಕರೇ, ಒಂದು ಪರಮ ಪವಿತ್ರ ದಿವ್ಯವಾದಂಥ ವಸ್ತುವನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ವೀಕ್ಷಕರೇ, ಜೀವನದಲ್ಲಿ ಏಳಿಗೆ ಆಗ್ತಾ ಇಲ್ವಾ? ಶತ್ರು ಕಾಟ ನಿಮ್ಮನ್ನ ಕಾಲು ಹಿಡಿದು ಎಳಿತಾ ಇದೆಯಾ? ದುಡಿದ ಹಣ ಕೈಯಲ್ಲಿ ನಿಲ್ತಾ ಇಲ್ವಾ? ಎಷ್ಟೇ ಪ್ರಯತ್ನ ಪಟ್ಟರು ಮದುವೆ ಸೆಟ್ ಆಗ್ತಾ ಇಲ್ವಾ? ಸಂತಾನ ಪ್ರಾಪ್ತಿ ಆಗ್ತಾ ಇಲ್ವಾ? ಜೀವನದಲ್ಲಿ ಏನು ಮಾಡಿದ್ರೂ ಸಕ್ಸಸ್ ಬರ್ತಾ ಇಲ್ವಾ? ಚಿಂತೆ ಬೇಡ, ಒಂದು ಪರಮ ಪವಿತ್ರ ದಿವ್ಯ ವಸ್ತುವನ್ನು ತೋರಿಸ್ತೀನಿ. ಇದನ್ನು ನಿಮಗೆ ಯಾರು ಹೇಳ್ಕೊಟ್ಟಿರ್ಲಿಕ್ಕಿಲ್ಲ ಅಂತ ರಹಸ್ಯ ಹೇಳ್ತೀನಿ ವೀಕ್ಷಕರೇ. ನೀವು ಸಾವಿರಾರು ವಸ್ತುಗಳನ್ನು ಟ್ರೈ ಮಾಡಿರ್ಬೋದು. ಈಗ ನಾನು ಒಂದು ವಸ್ತು ತೋರಿಸ್ತೀನಿ, ಅದನ್ನು ನಿಮ್ಮ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿ. ಅದು ಎಂತಹ ಪ್ರಮಾಣದ ಯಶಸ್ಸು ನಿಮ್ಮನ್ನು ಹುಡುಕಿ ಬರುತ್ತೆ ಅಂತಂದರೆ, ಅದೃಷ್ಟದ ಬಾಗಿಲು ತೆರೆಯುತ್ತೆ. ಅದೃಷ್ಟ ಸದಾ ನಿಮ್ಮ ಜೊತೆಗಿರುತ್ತೆ ವೀಕ್ಷಕರೇ. ಅಪಾರ ಪ್ರಮಾಣದ ಹಣ ಹರಿದು ಬರುತ್ತೆ. ಸೋಲು ಅನ್ನೋದು ನಿಮ್ಮ ಜೀವನದಿಂದ ಹೊರಟು ಹೋಗುತ್ತೆ. ಸಾಲ ತೀರುತ್ತೆ, ಗೆಲುವಾಗುತ್ತೆ. ಅದು ಬೇರೆ ಯಾವುದೂ ಅಲ್ಲ, ಮಹಾಲಕ್ಷ್ಮಿ ಶ್ರೀಚಕ್ರ ಅಂತ. ಇದನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿ. ಈಗ ಒಳ್ಳೆಯ ದಿನಗಳು ಆರಂಭ ಆಗಿದೆ. ಪ್ರತಿ ದಿನವೂ ಕೂಡ ಜೀತ್ ಮೀಡಿಯಾದಲ್ಲಿ ಮಹಾಲಕ್ಷ್ಮಿ ಕುಬೇರ ಯಾಗ ಇರುತ್ತೆ. ನಿಮಗೆ ವಿಶೇಷವಾಗಿ ಈ ರಾಶಿಗೆ ಶ್ರೀಚಕ್ರ ಯಂತ್ರ ಒಲಿದು ಬರುತ್ತೆ. ಮನೆಗೆ ತರಿಸಿ ಪೂಜೆ ಮಾಡಿ. ಇದು ಮನೆಗೆ ಬಂದು 1 ತಿಂಗಳಲ್ಲಿ ನೀವು ರಿಸಲ್ಟ್ ನನಗೆ ಹೇಳ್ತೀರಾ. ಗುರುಗಳೇ, ಅಪಾರ ಪ್ರಮಾಣದ ಸಾಲ ನನ್ನನ್ನು ಕಂಗೆಡಿಸಿತ್ತು. ಇದು ಮನೆಗೆ ಬಂದ ತಕ್ಷಣ ಸಾಲ ತೀರ್ತಾ ಇದೆ, ಮದುವೆ ಸೆಟ್ ಆಗ್ತಾ ಇದೆ, ಸಂತಾನ ಪ್ರಾಪ್ತಿಯ ಗುಡ್ ನ್ಯೂಸ್ ಬಂತು, ಕೆಲಸದಲ್ಲಿ ಏಳಿಗೆ ಆಗ್ತಾ ಇದೆ. ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಬರುತ್ತೆ. ಬುಕ್ ಮಾಡ್ಕೋಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. 30 ರಿಂದ 50 ದಿವಸದೊಳಗಡೆ ಮನೆಗೆ ಕಳಿಸ್ಕೊಡ್ತೀನಿ. ಅದರಲ್ಲಿ ವಿಶೇಷವಾಗಿ ಎಕ್ಸಾಮ್ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ. ನಿಮ್ಮ ಮಕ್ಕಳಿಗೆ ಏಕಾಗ್ರತೆ ಬರಬೇಕು, ಹೆಚ್ಚಿನ ಅಂಕ ಪಡಿಬೇಕು ಅಂದರೆ ಈ ಶ್ರೀಚಕ್ರದ ಎದುರುಗಡೆ ಕೂರಿಸಿ ಪ್ರಾರ್ಥನೆ ಮಾಡಿಸಿ, ಪೂಜೆ ಮಾಡಿಸಿ, ಓದೋದಕ್ಕೆ ಶುರು ಮಾಡಿಸಿದರೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಯಾರು ಪೇರೆಂಟ್ಸ್ಗಳು ಮಕ್ಕಳಿಗೆ ಅಂತ ಎಕ್ಸಾಮಿಗೆ ನೀವು ಸ್ಪೆಷಲ್ಲಾಗಿ ಮೆಸೇಜ್ ಮಾಡಿದರೆ ನಿಮಗೆ 15 ರಿಂದ 25 ದಿವಸದೊಳಗೆ ಮನೆಗೆ ಕಳಿಸ್ಕೊಡ್ತೀವಿ. ಅರ್ಜೆಂಟ್ ಪ್ರಯಾರಿಟಿಯಲ್ಲಿ ಬುಕ್ ಮಾಡಿ.
ಇನ್ನು ಈ ರಾಶಿಯವರಿಗೆ ರೆಮಿಡಿ ಅಂತಂದರೆ ಈ ವಾರಕ್ಕೆ ಒಂದೇ ಒಂದು ರೆಮಿಡಿ ಮಾಡ್ಕೊಳ್ಳಿ. ಅದೇನಪ್ಪ ಅಂದರೆ, ಮನೆಯಿಂದ ಹೊರಗಡೆ ಹೊರಡುವ ಮುನ್ನ ನೀವು ಜಾಜಿಕಾಯಿ ಅಂತ ಸಿಗುತ್ತೆ, ಜಾಕಾಯಿ ಅಂತ ಮಸಾಲೆ ಪದಾರ್ಥ, ಅದು ಗಮ್ಮಂತ ಇರುತ್ತೆ. ವಾರ ಪೂರ್ತಿ ಒಂದು ಜಾಕಾಯಿಯನ್ನು ನಿಮ್ಮ ಪ್ಯಾಕೆಟು, ವ್ಯಾನಿಟಿ ಬ್ಯಾಗು, ಆಫೀಸ್ ಬ್ಯಾಗಲ್ಲಿ ಇಟ್ಕೊಳ್ಳಿ. ಯಾವ ರೀತಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ ಶತ್ರು ಕಾಟದಿಂದ ಮತ್ತು ಅವಘಡಗಳಿಂದ ಅಂತಂದರೆ ರಿಸಲ್ಟ್ ನಾನು ಹೇಳಲ್ಲ, ನೀವೇ ಹೇಳ್ತೀರ. ಮನೇಲಿದ್ದವರು ಕೂಡ ಅಷ್ಟೇ. ಜಾಕಾಯಿಯನ್ನು ಒಂದು ರಹಸ್ಯ, ನಿಮ್ಮ ಒಂದು ಟಿ ವಿ ಕ್ಯಾಬಿನ್ ಯೂನಿಟ್ ಇರುತ್ತೆ ಅಥವಾ ದೇವ್ರ ಮನೆ, ವಾರ ಪೂರ್ತಿ ಇಡಿ. ಈ ರಾಶಿಯವರು ಬೆಳಗ್ಗೆ ಎದ್ದು ಅದನ್ನು ಒಂದು 5 ನಿಮಿಷ ಕೈಯಲ್ಲಿ ಹಿಡ್ಕೊಂಡು ಓಂ ನಮೋ ಭಗವತೆ ವಾಸುದೇವ ಅಂತ ಹೇಳಿ ಅಲ್ಲಿ ಇಟ್ಬಿಡಿ ಮನೆಯಲ್ಲಿ ಒಂದು ಸ್ಥಳದಲ್ಲಿ. ವಾರ ಆದಮೇಲೆ ಅದನ್ನ ಮರದ ಕೆಳಗಡೆ ಹಾಕಿ. ಈ ರೀತಿ ಮಾಡ್ಕೊಳ್ಳಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ತುಲಾ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ತುಲಾ ರಾಶಿ. ತುಲಾ ರಾಶಿಯವರಿಗೆ ಈ ವಾರದ ಗ್ರಹಗತಿಗಳ ಸಂಚಾರವನ್ನು ನೋಡಲಿಕ್ಕಾಗಿ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ತೀರಾ ಈ ವಾರ ಅಂತ ತೋರಿಸ್ತಾ ಇದೆ. ಅದು ನಿಮ್ಮ ಜೀವನಕ್ಕೆ ಪ್ರಗತಿಯನ್ನು, ಏಳಿಗೆಯನ್ನು ತಂದುಕೊಡುತ್ತೆ. ಗುಡ್ ನ್ಯೂಸ್. ಯಾರು ವಿಶೇಷವಾಗಿ ಸಂತಾನ ಪ್ರಾಪ್ತಿಗೋಸ್ಕರ ಹಂಬಲಿಸ್ತಾ ಇದ್ದೀರಾ, ಕಂಕಣ ಬಲ ಕೂಡಿ ಬರಲಿ ಅಂತ ಹಂಬಲಿಸ್ತಾ ಇದ್ದೀರಾ, ಒಂದು ಮನೆ ಮಾಡ್ಕೊಳ್ಳೋಣ, ಒಂದು ಸೂರು ಮಾಡ್ಕೊಳ್ಳೋಣ, ಮನೆ ಕಟ್ಟೋಣ ಅಂತ ಕನಸು ಕಾಣ್ತಾ ಇದ್ದೀರಾ, ಈ ವಾರ ಗುಡ್ ನ್ಯೂಸ್ ಬರಲೇಬೇಕು. ತುಲಾರಾಶಿಯವರಿಗೆ ಕಾಂಗ್ರ್ಯಾಚುಲೇಷನ್ಸ್. ಅದು ಅಲ್ಲದೆ ವೀಕ್ಷಕರೇ, ಇನ್ನೂ ಒಂದು ಗುಡ್ ನ್ಯೂಸ್ ಹೇಳ್ತೀನಿ. ಯಾರು ನಿಮ್ಮ ಜೀವನದಲ್ಲಿ ಉನ್ನತ ಹುದ್ದೆಯನ್ನು ಅಲಂಕರಿಸಬೇಕು ಅಂದ್ಕೊಂಡಿದ್ದೀರಿ, ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ತುಂಬ ದಿವಸ ವರ್ಷಗಳಾಯಿತು ಗುರುಗಳೇ, ನನಗೆ ಪ್ರಮೋಷನ್ನು ಕೊಟ್ಟಿಲ್ಲ, ಇನ್ಕ್ರಿಮೆಂಟು ಕೊಟ್ಟಿಲ್ಲ, ಸ್ಯಾಲ್ರಿನೂ ಜಾಸ್ತಿ ಆಗಿಲ್ಲ, ಅಥವಾ ಇನ್ನು ಕೆಲವೊಬ್ಬರು ವ್ಯಾಪಾರದಲ್ಲಿ ತುಂಬ ಚಿಕ್ಕ ಅಂಗಡಿ ಇಟ್ಕೊಂಡಿದ್ದೀನಿ ಗುರುಗಳೇ, ನನಗೊಂದು ಸ್ವಲ್ಪ ದೊಡ್ಡ ಮಟ್ಟದ ಅಂಗಡಿ ಮಾಡಲಿಕ್ಕಿದೆ, ಅಥವಾ ಇನ್ನು ಕೆಲವೊಬ್ಬರು ಗುರುಗಳೇ, ನಾನೊಂದು ತಾಲೂಕಾ ಪಂಚಾಯತಿ ಮೆಂಬರ್ ಆಗಬೇಕು, ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಬೇಕು, ನಾನು MLA ಆಗಬೇಕು, MP ಆಗಬೇಕು, ದೊಡ್ಡ ರಾಜಕಾರಣಿ ಆಗಬೇಕು, ಈ ರೀತಿಯಾದಂಥ ಕನಸುಗಳನ್ನು ಇಟ್ಕೊಂಡವ್ರಿಗೆ, ಒಟ್ಟಲ್ಲಿ ನೀವು ಜೀವನದಲ್ಲಿ ಒಂದು ಒಳ್ಳೆಯ ಸ್ಥಾನಕ್ಕೆ ಬರಬೇಕು, ಒಳ್ಳೆಯ ಹುದ್ದೆಯನ್ನು ಅಲಂಕರಿಸಬೇಕು ಅನ್ನೋರಿಗೆ ಒಂದು ವಸ್ತುವನ್ನು ತೋರಿಸ್ತೀನಿ. ಅದು ಬೇರೆ ಯಾವುದೂ ಅಲ್ಲ, ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ಅಮ್ಮನವರಿಂದ ನಿರ್ಮಾಣಗೊಂಡಂಥ ಶ್ರೀಚಕ್ರ ಯಂತ್ರ. ಇದನ್ನು ಮನೆಗೆ ತರಿಸಿ ಯಾರು ಪೂಜೆ ಮಾಡ್ತಾರೋ ಜೀವನದಲ್ಲಿ ಉನ್ನತ ಹುದ್ದೆಯನ್ನು ಅಲಂಕರಿಸ್ತಾರೆ. ಇದನ್ನು ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ. ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯ ಆಗಬೇಕು ಅಂದ್ಕೊಂಡಂಥ ಕನಸು ಕಟ್ಕೊಂಡವರು, ನಮಗೆ ಜಾಸ್ತಿ ಏನೋ ಬೇಡ ಗುರುಗಳೇ, ಒಂದು ಗ್ರಾಮ ಪಂಚಾಯಿತಿ ಸದಸ್ಯ ಆಗಬೇಕು, ರಾಜಕಾರಣಿ ಆಗಬೇಕು ಅಂತ ಕನಸು ಕಂಡವ್ರನ್ನ MLA ಸ್ಥಾನಕ್ಕೆ ಕರ್ಕೊಂಡು ಹೋಗಿ ನಿಲ್ಲಿಸಲಿಲ್ಲ ಅಂದರೆ ಕೇಳಿ. ಒಂದು ತಾಲೂಕಾ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಬೇಕು ಅಂದ್ಕೊಂಡವ್ರನ್ನ MP ಸ್ಥಾನಕ್ಕೆ ಕರ್ಕೊಂಡು ಹೋಗಿ ನಿಲ್ಲಿಸುತ್ತೆ ಈ ಶ್ರೀಚಕ್ರ ಯಂತ್ರ. ಅಂಥ ಪವರ್ಫುಲ್. ನೀವೇನಾದರೂ ಜೀವನದಲ್ಲಿ ಉನ್ನತ ಹುದ್ದೆಯನ್ನು ಅಲಂಕರಿಸಬೇಕು ಅಂದ್ಕೊಂಡವರು ಇದನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿ, ಖಂಡಿತವಾಗಿ ಗೆಲ್ಲಿಸುತ್ತೆ ಈ ಶ್ರೀಚಕ್ರ ಯಂತ್ರ. ಹೇಳಿ ಮಾಡಿಸಿದ್ದು. ಇದು ಎಲ್ಲಿ ಸಿಗುತ್ತೆ ಅಂತೀರಾ? ಜೀತ್ ಮೀಡಿಯಾದಲ್ಲಿ ಸಿಗುತ್ತೆ, ಅಧಿಕೃತವಾಗಿ ಸಿಗುತ್ತೆ. ಇದು ಬರೀ ಉನ್ನತ ಹುದ್ದೆಯನ್ನು ಅಲಂಕರಿಸೋದಕ್ಕೆ ಸಹಾಯ ಮಾಡೋದಷ್ಟೇ ಅಲ್ಲ, ಸಾಲವನ್ನು ಮಂಜಿನಂತೆ ಕರಗಿಸಿ ಬಿಸಾಕತ್ತೆ. ಲಕ್ಷ ಕೋಟಿ ಸಾಲ ಇರಲಿ, ಇದು ಮನೆಗೆ ಬಂದರೆ ಸಾಕು, ವರ್ಷದಲ್ಲೇ ಕಿತ್ತಿ ಬಿಸಾಕತ್ತೆ. ಇಂಥ ಪರಮ ಪವಿತ್ರ ದಿವ್ಯ ವಸ್ತು ಜೀತ್ ಮೀಡಿಯಾದಲ್ಲಿ ಸಿಗ್ತಾ ಇದೆ. ಇದನ್ನು ತರಿಸ್ಬೇಕು ಅಂತಂದರೆ ನಿಮಗೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಬುಕ್ ಮಾಡ್ಕೊಳ್ಳಿ. 30 ರಿಂದ 40 ದಿವಸ ಅವಧಿಯಲ್ಲಿ ನಾನು ಸಿದ್ಧಿ ಮಾಡಿ ಮನೆಗೆ ಕಳಿಸ್ಕೊಡ್ತೀನಿ. ಇನ್ನು ಎಕ್ಸಾಮ್ ಸೀಸನ್ ಬರ್ತಾ ಇರೋದ್ರಿಂದ ನಮಗೆ ಬೇಗ ಕಳಿಸಿ ಗುರುಗಳೇ ಅಂದರೆ ವಿದ್ಯಾರ್ಥಿಗಳಿಗೋಸ್ಕರನೇ ವಿಶೇಷವಾಗಿ ಸಿದ್ಧಿ ಮಾಡಿ 15 ರಿಂದ 25 ದಿವಸದಲ್ಲಿ ಮನೆಗೆ ಕಳಿಸ್ಕೊಡ್ತೀವಿ. ಸೌಲಭ್ಯವನ್ನು ಬಳಸ್ಕೊಳ್ಳಿ. ಬುಕ್ ಮಾಡ್ಕೊಳ್ಳೋದಕ್ಕೆ ನಂಬರ್ ಸ್ಕ್ರೀನ್ ಮೇಲೆ ಕಾಣಿಸ್ತೀವಿ. ಇನ್ನು ಈ ತುಲಾರಾಶಿಯವರಿಗೆ ಈ ವಾರದ ವಿಶೇಷ ಸ್ಥಿತಿಗತಿಗಳನ್ನು ನೋಡಲಿಕ್ಕಾಗಿ ಸೋಮವಾರ, ಮಂಗಳವಾರ ಒಂದು ಸ್ಟ್ರಾಂಗ್ ಆಂಬಿಷನ್, ಗುರಿ ಹಾಕೋತೀರ, ಇದನ್ನು ನಾನು ಸಾಧಿಸಲೇಬೇಕು ಅಂತ ಕಾರ್ಯಪ್ರವೃತ್ತರಾಗ್ತೀರ. ಇನ್ನು ಸ್ವಲ್ಪ ಸೋಮವಾರ, ಮಂಗಳವಾರ ಪೇಮೆಂಟ್ ಡಿಲೇ ಆಗುತ್ತೆ. ನೀವು ಎಕ್ಸ್ಪೆಕ್ಟ್ ಮಾಡಿದ ರೀತಿ ಹಣ ಹರಿದು ಬರೋದಿಲ್ಲ. ಸ್ವಲ್ಪ ಈಗೋ ಕ್ಲಾಶ್ ಆಗುವಂಥ ಸಾಧ್ಯತೆ ತುಲಾರಾಶಿಯವರಿಗೆ ಸೋಮವಾರ, ಮಂಗಳವಾರ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಬುಧವಾರ, ಗುರುವಾರ ಒಂದು ಸ್ವಲ್ಪ ಪೇಮೆಂಟ್ ಬರುತ್ತೆ. ನಿಮಗೆ ಯಾವುದು ಹೆಲ್ಡಪ್ ಆಗಿತ್ತೋ ಅದು ಬರುತ್ತೆ. ಕಮ್ಯುನಿಕೇಷನ್ ಬೆಟರ್ ಆಗುತ್ತೆ, ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಶುಕ್ರವಾರ, ಶನಿವಾರ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಕರಿಯರ್ ಪಿಕಪ್ ಆಗುತ್ತೆ, ರೆಕಗ್ನೇಷನ್ ಸಿಗುತ್ತೆ. ಇನ್ನು ಹಣಕಾಸು, ನಾನು ಅದೇ ಹೇಳಿದ ಹಾಗೆ ಸ್ವಲ್ಪ ವಿಳಂಬ ಆಗುತ್ತೆ ಈ ವಾರ.
ಬ್ಯಾಲೆನ್ಸ್ ಆಗಿರುತ್ತೆ. ಮನೆಯಲ್ಲಿ ಒಳ್ಳೆಯ ವಾತಾವರಣ, ಸಂತಸದ ವಾತಾವರಣ. ಈ ರಾಶಿಯವರಿಗೆ ಆರೋಗ್ಯದಲ್ಲಿ ಸ್ಟ್ರೆಸ್ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಥ್ರೋಟ್ ಇನ್ಫೆಕ್ಷನ್ ಆಗುವಂಥ ಸಾಧ್ಯತೆ ಈ ರಾಶಿಯವರಿಗೆ ಬರೆದಿಟ್ಕೊಳ್ಳಿ. ನೆಕ್ಸ್ಟ್ ವೀಕ್ ಕಮೆಂಟ್ ಮಾಡ್ತೀರಾ, ಹೌದು ಗುರುಗಳೇ ನಾವು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ವಿ, ಗಂಟ್ಲು ಕಟ್ಕೊಂಡಿದೆ. ಮಾಡೇ ಮಾಡ್ತೀರಾ, ಜಾಗ್ರತೆಯಾಗಿ. ಇನ್ನು ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ಬಿಳಿ, ಲೈಟ್ ಪಿಂಕ್, ಸ್ಕೈ ಬ್ಲೂ ಶುಭ. 6, 9, 15 ಶುಭ. ಈ ವಾರ ಲಕ್ಕಿ ನಂಬರ್ ಆಗಿರುತ್ತೆ. ಶುಕ್ರವಾರ, ಶನಿವಾರ ಗುಡ್ ನ್ಯೂಸ್ ಬರುತ್ತೆ. ರೆಮಿಡಿ ಅಂತ ಬಂದಾಗ ನೋಡಿ, ಬುಧನಿಗೆ ಸಂಬಂಧಪಟ್ಟಂಥ ರೆಮಿಡಿ ಮಾಡ್ಕೋಬೇಕು ಅಂತ ಬರುತ್ತೆ. ಮನೆಯಿಂದ ಹೊರಗಡೆ ಹೊರಟಾಗ ಪ್ರತಿದಿನ ಹೆಸರು ಕಾಳು ತಗೊಳ್ಳಿ. ಹಸಿರು ಬಣ್ಣದ ಹೆಸರು ಕಾಳು ಸಿಗುತ್ತೆ, ಪೂರ್ಣ ಪ್ರಮಾಣದ ಹೆಸರು ಕಾಳು. ಅದನ್ನು ಮನೆಯಿಂದ ಹೊರಗಡೆ ಹೊರಟಾಗ ಮರದ ಕೆಳಗಡೆ ಒಂದು 5-6 ಹೆಸರು ಕಾಳು ಪ್ರತಿದಿನ ಚೆಲ್ಲಿ ಹೋಗಬೇಕು. ಪಕ್ಷಿಗಳು ಅದನ್ನು ತಿನ್ನಬೇಕು. ವಾರದಲ್ಲಿ ಅಚ್ಚರಿಯ ರಿಸಲ್ಟ್ ನಿಮಗೆ ಬರುತ್ತೆ. ವೀಕ್ಷಕರೇ, ಇದೇ ಖುಷಿಯಲ್ಲಿ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಶ್ಚಿಕ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ವಾರದ ಮೇಜರ್ ಹೈಲೈಟ್ ಪಾಯಿಂಟ್ಸ್ಗಳನ್ನು ನೋಡಲಿಕ್ಕಾಗಿ ನಿಮಗೆ ಒಂದು ರೀತಿಯ ಆತ್ಮವಿಶ್ವಾಸ ಹೆಚ್ಚಾಗುವಂತಹ ವಾರ. ಒಂದು ಎಮೋಷ್ನಲ್ ಕಂಟ್ರೋಲ್ ಇರುತ್ತೆ, ಪವರ್ ಇರುತ್ತೆ, ಸ್ಟ್ರಾಂಗ್ ಆಗ್ತೀರಾ ನೀವು. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ ಅನ್ನುವಂತಹ ವಾರ. ಯಾರು ನಿಮ್ಮನ್ನು ಈ ವಾರ ಕುಗ್ಗಿಸೋದಕ್ಕೆ, ನೋಯಿಸೋದಕ್ಕೆ, ಅವಮಾನಿಸೋದಕ್ಕೆ ಆಗಲಾರ್ದಂತಹ ವಾರ. ಅವ್ರು ಏನಾದರೂ ಮಾಡಲಿ, ನನ್ನ ಎಷ್ಟಾದರೂ ಕುಗ್ಗಿಸಲಿ, ಅವಮಾನ ಮಾಡಲಿ, ನೋವು ಮಾಡಲಿ, ನಾನು ಮಾತ್ರ ನನ್ನ ಗುರಿಯಿಂದ ವಿಮುಖ ಆಗೋದಿಲ್ಲ. ನಾನು ಹಿಡಿದ ಹಠದಿಂದ ಕೆಲಸವನ್ನು ಗೆದ್ದು ತೋರಿಸ್ತೀನಿ ಅಂತ ಹೇಳಿ ಆತ್ಮವಿಶ್ವಾಸ ಬರುವಂತಹ ವಾರ. ಆದರೆ ಸ್ವಲ್ಪ ಓವರ್ ಥಿಂಕಿಂಗ್ ಇರುತ್ತೆ ಈ ರಾಶಿಯವರಿಗೆ. ಹೊಟ್ಟೆ ಕಿಚ್ಚಿನ ಒಂದು ಶತ್ರು ಕಾಟದಿಂದ ಈ ವಾರ ನೀವು ವಿಚಲಿತ ಆಗಬಹುದು ಅಂತ ಬರುತ್ತೆ. ಜಲಸಿ, ಹೊಟ್ಟೆ ಕಿಚ್ಚು, ನಿಮ್ಮ ಶತ್ರುಗಳು. ನೀವು ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡ್ತೀರಾ, ಅದರಿಂದ ಭಗವಂತ ನಿಮಗೆ ಒಳ್ಳೆಯ ಸುಖವನ್ನು ಕೊಡ್ತಾನೆ, ಹಣ ಎಲ್ಲ ಆಸ್ತಿ ಬರುತ್ತೆ. ನಿಮ್ಮ ವಿರೋಧಿಗಳಿಗೆ ನಿಮ್ಮಷ್ಟು ಕಷ್ಟಪಟ್ಟು ಕೆಲಸ ಮಾಡುವಂತಹ ತಾಕತ್ತಿರೋದಿಲ್ಲ. ಅವರು ಸುಮ್ಮನೆ ಅಲ್ಲಿ ನಿಂತ್ಕೊಂಡು ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚು ಪಡುವಂಥದ್ದು, ಅಪಪ್ರಚಾರ ಮಾಡುವಂಥದ್ದು, ಇಂಥದ್ದೆಲ್ಲ ನಡೆಯುತ್ತೆ. ಜಾಗೃತವಾಗಿರಿ. ಇನ್ನು ಈ ವಾರ ಸೋಮವಾರ, ಮಂಗಳವಾರ ಈ ರಾಶಿಯವರಿಗೆ ಸ್ವಲ್ಪ ಓವರ್ ಥಿಂಕಿಂಗ್ ಇರುತ್ತೆ ಮತ್ತು ಸ್ವಲ್ಪ ಡಿಸಿಷನ್ಗಳು ಡಿಲೇ ಆಗುತ್ತೆ. ಅಂದರೆ ನಿಮ್ಮ ಪರವಾಗಿ ಬರುವಂಥ ಡಿಸಿಷನ್ಗಳಾಗಿರಬಹುದು. ಒಂದು ಆಫೀಸಲ್ಲಿ ಏನಾದರೂ ಇನ್ಕ್ರಿಮೆಂಟು, ಪ್ರಮೋಷನ್ನಿಗೆ ನೀವು ಲೆಟರ್ ಹಾಕಿದರೆ ಅಥವಾ ಕಾಯ್ತಾ ಇದ್ದರೆ ಇಂಥದ್ದೆಲ್ಲ ಡಿಲೇ ಆಗುವಂಥದ್ದು. ಬುಧವಾರ, ಗುರುವಾರ ಏನೋ ಒಂದು ಟರ್ನಿಂಗ್ ಪಾಯಿಂಟ್ ಬರುತ್ತೆ ನಿಮ್ಮ ಜೀವನದಲ್ಲಿ, ಬರೆದಿಟ್ಕೊಳ್ಳಿ. ಶುಕ್ರವಾರ, ಶನಿವಾರ ಏನಾಗುತ್ತೆ ಅಂತಂದರೆ ಮತ್ತೆ ತಿರ್ಗಾ ನೀವು ಇನ್ನಷ್ಟು ಬೌನ್ಸ್ ಬ್ಯಾಕ್ ಆಗ್ತೀರಾ. ಪುಟಿದೇಳು ಅಂತ ಹೇಳ್ತಾರಲ್ಲ, ಪುಟಿದೆದ್ದು ಜೀವನದ ಒಂದು ಹೋರಾಟ, ಸಂಘರ್ಷಕ್ಕೆ ಸಜ್ಜಾಗ್ತೀರಿ. ಇನ್ನು ಹಣಕಾಸು ಅಂತ ಬಂದಾಗ ಸ್ಟೇಬಲ್ ಇರುತ್ತೆ, ಆದರೆ ಕೆಲವೊಂದು ರಿಸ್ಕಿ ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡ. ಆರೋಗ್ಯ ಅಂತ ಬಂದಾಗ ಸ್ವಲ್ಪ ಸ್ಟ್ರೆಸ್ ಇರುತ್ತೆ, ಗಂಟಲು ಕಿರಿಕಿರಿ ಕಟ್ಕೊಳ್ಳುವಂಥದ್ದು, ಥ್ರೋಟ್ ಇನ್ಫೆಕ್ಷನ್ ಕಾಡಬಹುದು, ತಲೆನೋವು ಕಾಡಬಹುದು, ಅದನ್ನು ನೋಡ್ಕೊಳ್ಳಿ. ಲಕ್ಕಿ ಎಲಿಮೆಂಟ್ ಅಂತ ಬಂದಾಗ ಡೀಪ್ ರೆಡ್, ಮರೂನ್ ಮತ್ತು ಬರ್ಗಂಡಿ ಕಲರ್ ಶುಭ. 9, 18, 27 ಲಕ್ಕಿ ನಂಬರ್ ಇರುತ್ತೆ. ಇನ್ನು ಶುಕ್ರವಾರ, ಶನಿವಾರ ಶುಭ ದಿನ. ರೆಮಿಡೀಸ್ ಅಂತ ನೋಡೋಣ. ರೆಮಿಡೀಸ್ಗಳನ್ನು ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ, ಈಗ ಹೇಗೂ ಎಕ್ಸಾಮ್ ಸೀಸನ್ ಬರ್ತಾ ಇದೆ, ಅವರಿಗೆ ಮತ್ತು ತುಂಬ ಜನ ರಿಕ್ವೆಸ್ಟ್ ಮಾಡ್ತಾಯಿದ್ರು, ಗುರುಗಳೇ ಸಾಲ ಅನ್ನೋದು ತುಂಬ ಕಷ್ಟ ಕೊಡ್ತಾ ಇದೆ, ಹಣಕಾಸಿನ ಸಮಸ್ಯೆ ಜಾಸ್ತಿ ಆಗಿದೆ, ಏನಾದರೂ ಒಂದು ವಸ್ತುವನ್ನು ನಮಗೆ ಕಳಿಸ್ಕೊಡಿ ಅಂತೇಳಿ. ನಿಮಗೋಸ್ಕರ ಸಾಲ ತೀರೋದಕ್ಕೆ, ಹಣಕಾಸಿನ ಸ್ಥಿತಿ ಇಂಪ್ರೂವ್ ಆಗೋದಕ್ಕೆ, ಸಾಕಷ್ಟು ಹಣ ಕೈಯಲ್ಲಿ ಇಟ್ಕೊಂಡು ಜೀವನ ಮಾಡೋದಕ್ಕೆ, ಮತ್ತು ವಿದ್ಯಾರ್ಥಿಗಳಿಗೆ ಯಾರು ಪೇರೆಂಟ್ಸ್ ಇದ್ದೀರಿ ನೋಡ್ಕೊಳ್ಳಿ, ಎಕ್ಸಾಮ್ ಹತ್ತಿರ ಬರ್ತಾ ಇದೆ, ಎಕ್ಸಾಮ್ ಈಸ್ ಅಪ್ರೋಚಿಂಗ್ ಅಂತ ಹೇಳ್ತಾ ಇದ್ದಾರೆ. ಈಗ SSLC, PU ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಎಕ್ಸಾಮ್ಗಳು ಬರ್ತಾ ಇದೆ. ನಿಮ್ಮ ಮನೆಯಲ್ಲಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಬಲ ತುಂಬೋದಕ್ಕೆ, ಅವರಿಗೆ ಫೋಕಸ್, ಕಾನ್ಸಂಟ್ರೇಷನ್ ಹೆಚ್ಚಾಗಿ ಹೆಚ್ಚಿನ ಅಂಕ ಗಳಿಸೋದಕ್ಕೆ ಈ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರದ ಎದುರುಗಡೆ ಒಂದೇ 1 ನಿಮಿಷ ಕೂರಿಸಿ, ಪೂಜೆ ಮಾಡಿಸಿ, ಧ್ಯಾನ ಮಾಡಿಸಿ ಓದೋದಕ್ಕೆ ಹೇಳಿ. ನಿಮ್ಮ ಕಣ್ಣಾರೆ ರಿಸಲ್ಟ್ ಬರುತ್ತೆ. ಮಕ್ಕಳು 15-20 ನಿಮಿಷ ಓದಿ ಎದ್ದು ಹೋಗುವಂಥವ್ರು ಇದರ ಎದುರುಗಡೆ ಕೂತ್ಕೊಂಡು 1 ನಿಮಿಷ ಪೂಜೆ ಮಾಡಿ, ಮೆಡಿಟೇಷನ್ ಮಾಡಿ ಓದೋದಕ್ಕೆ ಕೂತ್ರೆ ಆಹಾ, ಓದ್ತಾನೇ ಇರ್ತಾರೆ.
ಇನ್ನೂ ಓದ್ತೀನಿ, ಇನ್ನೂ ನನಗೆ ಇಂಟ್ರೆಸ್ಟ್ ಬರ್ತಾ ಇದೆ. ಎಕ್ಸಾಮಲ್ಲಿ ಬೊಂಬಾಟಾಗಿ ಸ್ಕೋರ್ ಮಾಡ್ತಾರೆ. ಅಂಥ ಶಕ್ತಿ ಶ್ರೀಚಕ್ರ ಯಂತ್ರಕ್ಕಿರುತ್ತೆ. ಯಾರ್ಯಾರು ನೋಡ್ತಾ ಇದ್ದೀರಿ, ವಿಶೇಷ ಯೋಜನೆ ಜೀತ್ ಮೀಡಿಯಾದಲ್ಲಿ ನಡೀತಾ ಇದೆ. ನಾವು ಪೇರೆಂಟ್ಸ್ ಇದ್ದೀವಿ, ನಮ್ಮ ಮಕ್ಕಳಿಗೆ ಎಕ್ಸಾಮ್ಗೆ ಶ್ರೀಚಕ್ರ ಕಳಿಸಿ ಅಂದರೆ ಪಟ್ ಅಂತ 15-20 ದಿವಸ ಪೂಜೆಯಲ್ಲಿಟ್ಟು ಬೇಗ ಕಳಿಸ್ಬಿಡ್ತೀವಿ. ಸದುಪಯೋಗ ಪಡಿಸ್ಕೊಳ್ಳಿ. ಅದೂ ಅಲ್ಲದೇ ಗುರುಗಳೇ ಸಾಲ, ದುಡಿದ ಹಣ ಕೈಯಲ್ಲಿ ಉಳಿತಾ ಇಲ್ಲ, ಸೋಲಿನಿಂದ ಕಂಗೆಟ್ಟಿದ್ದೀವಿ, ಈ ರೀತಿಯಾಗಿ ಏನಾದರೂ ತೊಂದರೆ ಇದ್ದರೂ ಕೂಡ ನೀವು ಶ್ರೀಚಕ್ರ ಯಂತ್ರ ಬುಕ್ ಮಾಡಿಸ್ಕೊಳ್ಳಿ. ಈ ಶ್ರೀಚಕ್ರ ಯಂತ್ರ ಬಂತು ಅಂತಂದರೆ ಮನೆಗೆ ಮತ್ತು ವ್ಯಾಪಾರದ ಸ್ಥಳದಲ್ಲಿಟ್ಟು ಕೂಡ ಪೂಜೆ ಮಾಡ್ಬೋದು. ನಿಮ್ಮ ಭಾಗ್ಯೋದಯವಾಗುತ್ತೆ, ಅದೃಷ್ಟ ಸದಾ ನಿಮ್ಮ ಜೊತೆಗಿರುತ್ತೆ. ಇದನ್ನು ಯೂಸ್ ಮಾಡಿ ಲಕ್ಷಾಂತರ ಜನ ಗೆದ್ದಿದ್ದಾರೆ ಜೀವನದಲ್ಲಿ. ನೀವು ಅದರಲ್ಲಿ ಒಬ್ಬರಾಗಿ ಬುಕ್ ಮಾಡಿಸ್ಕೋಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾರೆ. ಇನ್ನು ಈ ರಾಶಿಯವರಿಗೆ ಈ ವಾರದ ರೆಮಿಡಿ ಅಂತ ನೋಡ್ಲಿಕ್ಕೆ ಬಂದಾಗ ಬುಧ ಮತ್ತು ಗಣೇಶ, ವಿಶೇಷವಾಗಿ ಬುಧನ ಅನುಗ್ರಹ ಬೇಕು ಈ ರಾಶಿಯವರಿಗೆ ಈ ವಾರ. ಬುಧನ ಅನುಗ್ರಹ ಬೇಕು ಅಂತಂದರೆ ಪ್ರತಿದಿನ ಯಾರು ಮನೆಯಲ್ಲಿ ಹಸುವನ್ನು ಸಾಕ್ಕೊಂಡಿದ್ದೀರಿ ಅಥವಾ ಹಸುಗಳು ಸಿಗುತ್ತೆ ಅಂತಂದರೆ ಪ್ರತಿದಿನ ಈ ವಾರ ಪೂರ್ತಿ ಹಸಿರು ಹುಲ್ಲನ್ನು ನಿಮ್ಮ ಕೈಯಾರೆ ಹಸುವಿಗೆ ತಿನ್ನಿಸಿ. ಅಥವಾ ಇಲ್ಲ ಗುರುಗಳೇ ಆಗಲ್ಲ, ಸಾಧ್ಯ ಇಲ್ಲ ಅಂತಂದರೆ ಮನೆ ಎದುರುಗಡೆ, ಪ್ರತಿಯೊಬ್ಬರ ಮನೆ ಎದುರುಗಡೆ ಹಸಿರು ಗಿಡ ಅಂತೂ ಇದ್ದೇ ಇರುತ್ತೆ. ಅದನ್ನು ಮುಟ್ಟಿ ನಿಮ್ಮ ಕೆಲಸವನ್ನು, ಆ ದಿನವನ್ನು ಶುಭ ಆರಂಭ ಮಾಡೋದರಿಂದ ಒಳ್ಳೆಯ ಫಲ ಸಿಗುತ್ತೆ. ಇನ್ನೂ ಒಂದು ರೆಮಿಡಿ, ಕೊನೆಯ ರೆಮಿಡಿ ಅಂದರೆ ಈ ರಾಶಿಯವರಿಗೆ ಗಣೇಶನ ಆರಾಧನೆ. ಬೆಳಗ್ಗೆ ಅದು ಸ್ನಾನ ಮಾಡಿದ ಮೇಲೆ ದೇವರ ಮನೆ ಹತ್ರ ಬನ್ನಿ, ಗಣೇಶನಿಗೆ ನಮಸ್ಕಾರ ಮಾಡಿಬಿಟ್ಟು ಓಂ ಗಂಗಣಪತಯ್ಯ ನಮಃ 11 ಸಲ ಹೇಳಿ. ಶುಭ ಫಲ, ಗುಡ್ ನ್ಯೂಸ್. ನಾನು ಹೇಳಲ್ಲ, ನೀವೇ ಹೇಳ್ತೀವಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಧನುರಾಶಿ. ವೀಕ್ಷಕರೇ, ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರಿಗೆ ಈ ವಾರದ ಗ್ರಹ ಸಂಚಾರದ ಸ್ಥಿತಿಗತಿಗಳನ್ನು ನೋಡಲಿಕ್ಕಾಗಿ ವಾರದ ಹೈಲೈಟ್ಸ್ ಹೇಳ್ಬಿಡ್ತೀನಿ. ಧನುರಾಶಿಯವರಿಗೆ ಏನಾಗಬಹುದು ಈ ವಾರ ಅಂತಂದರೆ, ಈ ವಾರ ಆತುರದ ನಿರ್ಧಾರಗಳು ಬೇಡ ಅಂತ ತೋರಿಸುತ್ತೆ. ಪೇಷನ್ಸ್ ನಿಮ್ಮ ಜೀವನದಲ್ಲಿ, ತಾಳ್ಮೆ 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 ಧನುರಾಶಿಯವರಿಗೆ ಈ ವಾರ ಬೇಕೇ ಬೇಕು. ಒಂದು, ನಾವು ಆತುರದ ನಿರ್ಧಾರಗಳನ್ನು ತೆಗೆದುಕೊಂಡಾಗ ಮುಂಬರುವ ಕೆಲಸಗಳಿಗೆ ಅದು ಅವಘಡ ಮತ್ತು ನಿಧಾನಗತಿಯನ್ನು ತಂದೊಡ್ಡುತ್ತೆ ಅಂತ ತೋರಿಸ್ತಾ ಇದೆ. ಹಾಗಾಗಿ ಬಿ ಪೇಷಂಟ್, ಅಂದರೆ ತಾಳ್ಮೆ ಇರಲಿ ಅಂತ ತೋರಿಸುತ್ತೆ. ಇನ್ನು ವೀಕ್ಷಕರೇ, ಧನುರಾಶಿಯವರಿಗೆ 2026ರಲ್ಲಿ ಹೆಚ್ಚಿನ ಪ್ರಮಾಣದ ಗೆಲುವು ಬೇಕು ಅಂತಂದರೆ ಒಂದು ವಸ್ತುವನ್ನು ನಾನು ಸಜೆಸ್ಟ್ ಮಾಡ್ತೀನಿ. ನೋಡಿ, ಧನುರಾಶಿಯವರ ವಿಶೇಷ ಸ್ವಭಾವ ಹೆಂಗಿರುತ್ತೆ ಅಂತಂದರೆ ಕ್ಷಣಚಿತ್ತ ಕ್ಷಣಪಿತ್ತ ಅಂತ ಹೇಳಿ. ಈಗ ನಾವು ಕೆಲಸಕ್ಕೆ ಕೂತ್ಕೊಂಡಿವಿ ಧನುರಾಶಿಯವರು ಅಂದರೆ ಹಠದಿಂದ ಕೆಲಸಕ್ಕೆ ಕೂರ್ತೀವಿ. ಯಾರೋ ಒಬ್ಬರು ಏನೋ ಒಂದು ಅಂದರು ಮಾತು ಅಂತಂದರೆ ಅಲ್ಲಿಗೆ ಮುಗೀತು. ಆ ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಹೋಗುತ್ತೆ. ಅವ್ರಿಗೆ ನಾವು ತಿರುಗಿಸಿ ನಾವು ಅದನ್ನು ವಾಪಸ್ ಕೊಡೋವರೆಗೂ ನಮಗೆ ಸಮಾಧಾನ ಇರಲ್ಲ. ಅದನ್ನು ಅಂದು ಹೇಳಿ ಅವರಿಗೆ ಮುಟ್ಟಿಸಿದ ಮೇಲೇ ನಮಗೆ ಸಮಾಧಾನ ಆಗುತ್ತೆ. ತಳಮಳ ಆಗ್ತಾ ಇರುತ್ತೆ. ಹಾಗಾಗಿ ಈ ಧನುರಾಶಿಯವರಿಗೆ ಚಂದ್ರನ ಪ್ರಭಾವ, ಚಂದ್ರ ಮನಸ್ಕಾರಕ. ಇವ್ರು ಹೇಗೆ ಅಂತಂದರೆ, ನಾವು ನಾಳೆಯಿಂದ 6 ಗಂಟೆಗೆ ಒಂದು 5-5:30 ಎದ್ಬಿಡೋಣ, ಯೋಗ ಮಾಡೋಣ, ಮೆಡಿಟೇಷನ್ ಮಾಡೋಣ, ಧ್ಯಾನ ಮಾಡೋಣ, ಹಿಂಗೆ ಮಾಡೋಣ, ಹಂಗೆ ಮಾಡೋಣ, ಹಗಲು ಕನಸು ಕಾಣೋದು ಜಾಸ್ತಿ ಧನುರಾಶಿಯವರು. ಹಾಗಾಗಿ ಈ ಒಂದು ಏನಿರುತ್ತಲ್ಲ, ಈ ಸ್ವಭಾವ ಅವರಿಗೆ ಜೀವನದಲ್ಲಿ ಸ್ವಲ್ಪ ಹಿನ್ನಡೆ, ಕಾಲು ಎಳಿತಾ ಇರುತ್ತೆ, ಸ್ವಲ್ಪ ಬ್ಯಾಕ್ ಸ್ಟೆಪ್ ಆಗ್ತಾ ಇರುತ್ತೆ. ಒಂದು ವಸ್ತುವನ್ನು ಧನುರಾಶಿಯವರು ಮನೇಲಿ ಇಟ್ಕೋಬೇಕು. ನೀವು ಜೀವನದಲ್ಲಿ ಏಳಿಗೆ ಆಗಬೇಕು ಅಂದರೆ ಈ ಒಂದು ವಸ್ತುವನ್ನು ಇಟ್ಕೊಂಡ್ಬಿಟ್ರೆ ಅದು ಚಂದ್ರನನ್ನು ಸುಸ್ಥಿತಿಯಲ್ಲಿಟ್ಟು ನಿಮಗೆ ಫೋಕಸ್, ಕಾನ್ಸಂಟ್ರೇಷನ್ ಮಾಡ್ತಾ ಇರುತ್ತೆ. ಜೀವನದಲ್ಲಿ ಗೆಲುವಿನ ಮೇಲೆ ಗೆಲುವು. ನೀವೇನು ಅನ್ಕೋತೀರಾ ಅದನ್ನು ಮಾಡ್ತೀರಾ. ನಾಳೆ ಬೆಳಗ್ಗೆ 5:30 ಹೇಳ್ಬೇಕಾ, ಹೇಳ್ತೀರಾ. ಯೋಗ ಮಾಡಬೇಕಾ, ಮಾಡ್ತೀರಾ. ನೀವೊಂದು ವೆಂಚರ್ ಸ್ಟಾರ್ಟ್ ಮಾಡಬೇಕಾ, ಮಾಡ್ತೀರಾ. ಫೈನಾನ್ಷಿಯಲ್ ಒಂದು ಡಿಸಿಪ್ಲಿನ್ ಮಾಡಬೇಕಾ, ಮಾಡ್ತೀರಾ. ಗೆಲ್ಲಬೇಕಾ, ಗೆಲ್ತೀರಾ. ಸಾಲ ತೀರಿಸ್ಬೇಕಾ, ತೀರಿಸ್ತೀರಾ. ಒಂದು ಸ್ವಂತ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕಾ, ಮಾಡ್ತೀರಾ. ಇದು ಎಲ್ಲದಕ್ಕೂ ಕೂಡ ಕಾರಣೀಕರ್ತವಾಗಿ ಒಂದು ವಸ್ತು ನಿಮ್ಮ ಮನೆಯಲ್ಲಿರಬೇಕು. ಅದು ಯಾವುದು ಅಂದರೆ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ. ಇದು ಇತ್ತು ಅಂತಂದರೆ ವೀಕ್ಷಕರೇ, ನೀವು ಕೇಳಿದ್ದನ್ನು ಕೊಡುತ್ತೆ. ಹೆಂಗೆ ಕೊಡುತ್ತೆ ಅಂತಂದರೆ, ಆ ಚಂದ್ರ ಒಂದು ಬಲ ಆದಾಗ, ಚಂದ್ರ ಯಾರು ನೋಡಿ, ಮಾತೆ ಮಹಾಲಕ್ಷ್ಮಿಯ ಸಹೋದರ. ಮಾತೆ ಮಹಾಲಕ್ಷ್ಮಿಗೆ ಚಂದ್ರನ ಸಹೋದರಿ ಅಂತ ಹೇಳ್ತಾರೆ. ಹಾಗಾಗಿ ಮಾತೆ ಮಹಾಲಕ್ಷ್ಮಿಯ ಹೆಚ್ಚಿನ ಆಶೀರ್ವಾದ ಇರುವಂತಹ ಹೆಸರಲ್ಲೇ ಇದೆಯಲ್ಲ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ.
ಇದನ್ನು ಮನೆಗೆ ತರಿಸಿಟ್ಟು ಪೂಜೆ ಮಾಡಿದರೆ ಧನುರಾಶಿಯವರಿಗೆ, ಹೌದು ಗುರುಗಳೇ, ಇದರಲ್ಲಿ ಏನೋ ಒಂದು ಶಕ್ತಿ ಇದೆ, ನೀವು ಹೇಳಿದ್ದು ಸತ್ಯ. ಇದನ್ನು ಮನೆಗೆ ತರಿಸಿ ಪೂಜೆ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಮೊದಲೆಲ್ಲ ನಾವು ಅಂದ್ಕೊಂಡಿದ್ದು ಆಗ್ತಾ ಇರಲಿಲ್ಲ, ನಾವು ಅನ್ಕೋತಿದ್ವಿ, ಅದನ್ನು ಸಾಧನೆ ಮಾಡ್ತಿರಲಿಲ್ಲ. ಇದು ಬಂದ ಮೇಲೆ ಕರೆಕ್ಟಾಗಿ ಸರಿಯಾದ ಮಾರ್ಗದಲ್ಲಿ ತೊಗೊಂಡು ಹೋಗ್ತಾ ಇದೆ, ನಾವು ಅಭಿವೃದ್ಧಿ ಆಗ್ತಾ ಇದ್ದೀವಿ ಅಂತ ಹೇಳಲೇಬೇಕು. ಅಪಾರ ಪ್ರಮಾಣದಲ್ಲಿ ಹಣ ಕೊಡುತ್ತೆ ವೀಕ್ಷಕರೇ. ಇದು ಧನುರಾಶಿಯವರಿಗೆ ಆಗಿ ಬರುವಂಥ ಯಂತ್ರ. ಇದು ಬುಕ್ ಮಾಡ್ಕೋಬೇಕಾ, ಸ್ಕ್ರೀನ್ ಮೇಲೆ ಇಡಿ. ಅದೂ ಅಲ್ಲದೇನೆ ಈ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಧನುರಾಶಿಯವರಿಗೆ ಏನಾಗುತ್ತೆ, ಈ ವಾತಾವರಣ ನೋಡಿ, ಚಳಿಗಾಲದಿಂದ ಬಿಸಿಲುಗಾಲ, ಬಿಸಿಲುಗಾಲದಿಂದ ಮಳೆಗಾಲ, ಮಳೆಗಾಲದಿಂದ ಚಳಿಗಾಲ, ಒಂದು ಸ್ವಲ್ಪ ಆ ಒಂದು ಸಂಧಿಕಾಲದಲ್ಲಿ ಜಾಡ್ಯಗಳು ಕಾಣೋದು ಜಾಸ್ತಿ ಧನುರಾಶಿಯವರಿಗೆ. ಇದು ಮನೇಲಿತ್ತು ಅಂತಂದರೆ ನಾನು ಇದು ರಿಸಲ್ಟ್ ಹೇಳಲ್ಲ, ಆರೋಗ್ಯ ಅಂತೂ ನಿಮ್ಮದು ಬೊಂಬಾಟಾಗಿರುತ್ತೆ, ಅದ್ಭುತವಾಗಿರುತ್ತೆ. ಎಲ್ಲವನ್ನು 360 ಡಿಗ್ರಿ ನಿಮಗೆ ಸಪೋರ್ಟ್ ಮಾಡುವಂಥ ಶ್ರೀಯಂತ್ರವನ್ನು ಮನೇಲಿಟ್ಕೊಳ್ಳಿ. ಅದ್ಭುತವಾದಂತಹ ಪ್ರಗತಿಯನ್ನು ಧನುರಾಶಿಯವರು ಕಾಣ್ಬೋದು. ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತೀನಿ. ಈ ವಾರ ಧನುರಾಶಿಯವರಿಗೆ ಸೋಮವಾರ ಮಂಗಳವಾರ ತುಂಬ ಹೆವಿ ಹೆಕ್ಟಿಕ್ ವರ್ಕ್ ಇರುತ್ತೆ, ರೆಸ್ಟ್ಲೆಸ್ನೆಸ್, ಬಿಡುವೇ ಇರಲ್ಲ, ಅಷ್ಟು ಬ್ಯುಸಿ ಇರ್ತೀರ ವರ್ಕಲ್ಲಿ. ಏನೋ ಒಂದು ಮೇಜರ್ ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡೋದನ್ನು ಸೋಮವಾರ ಮಂಗಳವಾರ ಅವಾಯ್ಡ್ ಮಾಡ್ಕೊಳ್ಳಿ ಧನುರಾಶಿಯವರು. ಬುಧವಾರ ಗುರುವಾರ ಸ್ಟಾರ್ಟ್ ಮಾಡ್ಕೊಳ್ಳಿ. ಶುಕ್ರವಾರ ಶನಿವಾರ ಏನಾಗುತ್ತೆ ಅಂದರೆ ನಿಮಗೆ ಗುಡ್ ಟೈಮ್ ಪ್ಲ್ಯಾನಿಂಗ್ ಮಾಡ್ಕೊಳ್ಳೋದಕ್ಕೆ, ಹೊಸ ವೆಂಚರ್ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆಯದು. ವಿದ್ಯಾರ್ಥಿಗಳಿಗೆ ಶುಭ, ಮನೆಯಲ್ಲಿ ಮಂಗಳ ಕಾರ್ಯ ನಡೆಯುತ್ತೆ. ಆರೋಗ್ಯ ಅಂತ ಬಂದಾಗ ಒಂದು ಸ್ವಲ್ಪ ಎಂಗ್ಸೈಟಿ, ಡೈಜೆಸ್ಟಿವ್ ಇಶ್ಯೂಸ್, ನಿದ್ರಾಹೀನತೆ ಕಾಡಬಹುದು. ಈ ವಾರ ನಿಮಗೆ ಹಳದಿ ಬಣ್ಣ, ಆರೆಂಜ್, ಮರೂನ್ ಬಣ್ಣ ಶುಭ. 3, 9, 21 ಶುಭ, ಲಕ್ಕಿ ನಂಬರ್ ಇರುತ್ತೆ. ಇನ್ನು ರೆಮಿಡಿ ಅಂತ ಬಂದಾಗ ನಿಮಗೆ ಈ ವಾರ ಶ್ರೀಮನ್ನಾರಾಯಣನ ಆರಾಧನೆ ಅಂತ ಬರುತ್ತೆ. ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಮನೆಯಲ್ಲಿದ್ದವರು ಓಂ ನಮೋ ನಾರಾಯಣಾಯ ಕಂಪಲ್ಸರಿ ಬೆಳಗ್ಗೆ 108 ಸಲ, ಸಂಜೆ 108 ಸಲ ಹೇಳ್ಕೊಳ್ಳಿ. ಆಗಲ್ಲ ಗುರುಗಳೇ ಅಂದರೆ ಜೀತ್ ಮೀಡಿಯಾದಲ್ಲಿ ಗಜೇಂದ್ರ ಮೋಕ್ಷ ಅಪ್ಲೋಡ್ ಮಾಡಿದ್ದೀವಿ. ಸಾಲ ತೀರಿಸಬೇಕು ಅಂತಂದರೆ ನಿಮಗೆ ಸಹಾಯ ಮಾಡಲಿಕ್ಕೆ ಒಂದು ಭಗವಂತನ ಒಂದು ಕೃಪಾ ಕಟಾಕ್ಷದಿಂದ ಋಣಮೋಚಕ ಮಂಗಳ ಸ್ತೋತ್ರ ಅಪ್ಲೋಡ್ ಆಗಿದೆ, ತಪ್ಪದೇ ಕೇಳಿ. ಇನ್ನು ನಿಮಗೆ ಅಚ್ಚರಿಯ ರೀತಿಯ ಫಲಿತಾಂಶ ರಿಸಲ್ಟ್ ಬೇಕು ಅಂದರೆ ಒಂದು ರೆಮಿಡಿ ಹೇಳ್ತೀನಿ. ಈ ಬರುವಂತಹ ಸೋಮವಾರ ಧನುರಾಶಿಯವರು ಸ್ನಾನದ ನೀರಿಗೆ 1 ಚಮಚ ಮೊಸರು ಹಾಕ್ಕೊಂಡು ಸ್ನಾನ ಮಾಡಿ. ವಾರದಲ್ಲಿ 2 ದಿನ ಸ್ನಾನದ ನೀರಿಗೆ ಈ ಒಂದು ಚಕ್ಕೆಯ ಪುಡಿ ಅಂತ ಬರುತ್ತೆ, ಸಿನಮನ್ ಸ್ಟಿಕ್ ಅಂತ, ಅದರ ಪುಡಿ ಹಾಕ್ಕೊಂಡು ಚಿಟಿಕೆ ಸ್ನಾನ ಮಾಡಿ ನೋಡಿ. ವಿಶೇಷವಾಗಿ ಶುಕ್ರವಾರ ಗುಡ್ ರಿಸಲ್ಟ್ ಬರಲಿಲ್ಲ ಅಂದರೆ ಹೇಳಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಕರ ರಾಶಿ. ವೀಕ್ಷಕರೇ, ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಈ ವಾರ ನೋಡಿ, ನೀವು ರಹಸ್ಯಗಳನ್ನು ನಿಮ್ಮ ಬಳಿ ಇಟ್ಕೊಂಡ್ರೆ ಪ್ರಗತಿ ಅಂತ ತೋರಿಸುತ್ತೆ. ನೀವೇನೋ ಒಂದು ಕೆಲಸಕ್ಕೆ ಕೈ ಹಾಕ್ತೀರಾ, ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಅದನ್ನು ಸಡನ್ನಾಗಿ ನಿಮ್ಮ ಫ್ರೆಂಡ್ ಎದುರುಗಡೆ ಹೇಳೋದು, ನೇಬರ್ಸ್ ಎದುರುಗಡೆ ಹೇಳುವಂಥದ್ದು, ಅಥವಾ ಕೊಲೀಗ್ಸ್ ಎದುರುಗಡೆ ಆಫೀಸಲ್ಲಿ ಶೇರ್ ಮಾಡುವಂಥದ್ದು, ಅಂದರೆ ನಿಮ್ಮ ಪರ್ಸ್ನಲ್ ವಿಚಾರಗಳನ್ನು ಶೇರ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳುತ್ತೆ. ಇನ್ನೂ ಅದು ಆಗಿರೋದೇ ಇಲ್ಲ. ನೀವು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಾರನ್ನು ಬುಕ್ ಮಾಡ್ಕೊಳ್ಳೋಕ್ಕೆ ಇನ್ನೂ ನೀವು ಡಿಸೈಡ್ ಮಾಡಿರ್ತೀರ, ಇನ್ನೂ ಶೋರೂಮ್ಗೆ ಹೋಗಿರಲ್ಲ, ನಾನು ಕಾರ್ ತೊಗೋತೀನಿ, ಕಾರ್ ಬುಕ್ ಮಾಡ್ಕೋತೀನಿ ಅಂದರೆ ಹೋಯ್ತು ಕೆಲಸ. ಇಂತಹ ನಿಮ್ಮ ಪರ್ಸ್ನಲ್ ಲೈಫ್ ಗ್ರೋತ್ ವಿಚಾರಗಳನ್ನು ಸಡನ್ನಾಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಬಿಟ್ಟು ಬೇರೆಯವರ ಜೊತೆಗೆ ಈ ವಾರ ಶೇರ್ ಮಾಡ್ಕೋಬೇಡಿ ಅಂತ ಬರುತ್ತೆ. ಅದರ ಜೊತೆಗೆ ಈ ವಾರ ಈ ರಾಶಿಯವರಿಗೆ ರಿಲೇಷನ್ಶಿಪ್ಪಲ್ಲಿ ಒಂದು ಸ್ವಲ್ಪ ಸೆನ್ಸಿಟಿವಿಟಿ, ಅಂದರೆ ಜಗಳ ಆಗುವಂತಹ ಸಾಧ್ಯತೆ ಅಂತ ತೋರಿಸುತ್ತೆ, ಅದನ್ನು ನಿಭಾಯಿಸ್ಕೊಳ್ಳಿ. ಇನ್ನು ಬುಧವಾರ ಮತ್ತು ಗುರುವಾರ ಒಂದು ರೀತಿಯ ಹಣಕಾಸಿನ ಆಗಮನ, ಆಕಸ್ಮಿಕ ಧನ ಪ್ರಾಪ್ತಿ ಅಂತ ತೋರಿಸುತ್ತೆ. ಇದನ್ನು ನೋಡಿ, ಇನ್ನೂ ಒಂದು ಕ್ಲಿಯರ್ ಆಗಿ ಹೇಳಬೇಕು ಅಂದರೆ ಪೂರ್ವಜರಿಂದ ಆಸ್ತಿ, ಆನ್ಸಿಸ್ಟರ್ ಪ್ರಾಪರ್ಟಿ ಬರುವಂತಹ ಯೋಗ, ಅಥವಾ ನಿಮಗೆ ತಂದೆಗೆ ಅಥವಾ ನಿಮ್ಮ ಮನೆಯಲ್ಲಿ ಹಿರಿಯರಿಗೆ ಕೇಳ್ತಾ ಇರ್ತೀರ, ನನಗೊಂದು 2 ವೀಲರ್ ಕೊಡಿಸಿ, ತುಂಬ ದಿವಸ ಆಯಿತು, ಅಂದರೆ ನಾನು ಕೇಳ್ತಾ ಇದ್ದೀನಿ, ನೀವು ಬುಕ್ ಮಾಡಿಕೊಡ್ತಾ ಇಲ್ಲ, ಅಥವಾ ಕಾರ್ ಬೇಕು, ಕಾರ್ ತೊಗೊಳ್ಳೋಣ, ಈ ರೀತಿಯಾಗಿ ಏನೋ ಒಂದು ನಿಮಗೆ ಒಂದು ಐಷಾರಾಮಿ ವಸ್ತು ನಿಮ್ಮ ಜೀವನದಲ್ಲಿ ಪ್ರವೇಶ ಆಗುತ್ತೆ ಅಂತ ತೋರಿಸುತ್ತೆ. ಇನ್ನು ಶುಕ್ರವಾರ ಅಂತ ಬಂದಾಗ ಯಾವುದೋ ಒಂದು ಹಣ ನಷ್ಟ ಅಂತ ತೋರಿಸುತ್ತೆ, ಸ್ವಲ್ಪ ಜಾಗೃತೆಯಾಗಿರಬೇಕಾಗತ್ತೆ. ಕರಿಯರ್, ವೃತ್ತಿ, ವ್ಯಾಪಾರದಲ್ಲಿ ನಿಮ್ಮ
ಕೊಲೀಗ್ ಒಂದು ಸ್ವಲ್ಪ ಶತ್ರುವಾಗಿ ನಿಲ್ತಾರೆ, ಮ್ಯಾನೇಜ್ಮೆಂಟಿಂದ ನಿಮಗೆ ಬಯಸ್ತಾರೆ ಅಂತ ತೋರಿಸುತ್ತೆ. ಅದನ್ನು ನೋಡ್ಕೊಳ್ಳಿ ಜಾಗೃತಿಯಾಗಿ. ಇನ್ನು ಆರೋಗ್ಯ ಅಂತ ಬಂದಾಗ ಸ್ಲೀಪ್ ಡಿಸ್ಟರ್ಬೆನ್ಸ್ ಇಶ್ಯೂಸ್ ಬರಬಹುದು, ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಕಾಡಬಹುದು ಈ ವಾರ. ಲಕ್ಕಿ ಕಲರ್ಸ್ ಅಂತ ಬಂದಾಗ ಡಾರ್ಕ್ ಬ್ಲೂ, ಗ್ರೇ, ಬ್ಲ್ಯಾಕ್ ಶುಭ. 8, 10, 17 ಲಕ್ಕಿ ನಂಬರ್ ಇರುತ್ತೆ. ಶುಕ್ರವಾರ ಶನಿವಾರ ಎನರ್ಜೆಟಿಕ್ ವಾರ. ರೆಮಿಡಿಗಳನ್ನು ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ವೀಕ್ಷಕರೇ, ಈ ರಾಶಿಯವರಿಗೆ ಕೆಲವರಿಗೆ, ಎಲ್ಲರಿಗೂ ಅಂತಲ್ಲ, ಕೆಲವೊಬ್ಬರಿಗೆ ಒಂದು ಸ್ವಲ್ಪ ಹಿನ್ನಡೆ ಆಗ್ತಾ ಇರುತ್ತೆ. ಯಾವ ವಿಚಾರದಲ್ಲಿ ಅಂದರೆ ಪದೇ ವಾಹನದಿಂದ ಬೀಳುವಂಥದ್ದು, ಚಿಕ್ಕ ಪುಟ್ಟ ಅಪಘಾತಗಳಿಗೆ ಈಡಾಗುವಂಥದ್ದು, ವಾಹನಕ್ಕೆ ಸಂಬಂಧಪಟ್ಟಂಥ ಪದೇ ರಿಪೇರಿ ಮಾಡಿಸ್ತಾ ಇರ್ತೀರ. ಈ ವಾರ ರಿಪೇರಿ ಮಾಡಿಸಿದ್ದೀರಾ, ಮುಂದಿನ ವಾರ ಮತ್ತೆ ನಿಮ್ಮ ಸ್ಕೂಟ್ರನ್ನು, ಟೂ ವೀಲರನ್ನು ಗ್ಯಾರೇಜಿಗೆ ತೊಗೊಂಡು ಹೋಗಬೇಕು, ಕಾರನ್ನು ಬಿಡಬೇಕು, ಏನೋ ರಿಪೇರಿ ಮಾಡಿಸ್ಕೊಂಬಂದಿರ್ತೀರ, ಮತ್ತೆ ಟಚ್ ಆಗುತ್ತೆ, ಡೆಂಟ್ ಆಗುತ್ತೆ. ವಾಹನಕ್ಕೆ ಸಂಬಂಧಪಟ್ಟಂಥ ಕಿರಿಕಿರಿಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಈ ರಾಶಿಯವರು ಮನೆಯಲ್ಲಿ ಒಂದು ವಸ್ತುವನ್ನು ತಂದಿಟ್ಕೊಳ್ಳೋಕೆ ಹೇಳ್ತೀನಿ. ಅದನ್ನು ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಅದಕ್ಕೊಂದು ಸಲ ಕೈ ಮುಗಿದುಬಿಟ್ಟು ಆ ವಸ್ತುವಿನ ಮಧ್ಯಭಾಗವನ್ನು ನೋಡಿ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳಿ ಮನೆಯಿಂದ ಹೊರಡಿ. ಯಾವ ಅಪಘಾತಗಳು ಸಂಭವಿಸೋದಿಲ್ಲ. ಪ್ರೊಟೆಕ್ಷನ್ ಅತ್ಯುತ್ತಮ ರೀತಿಯಲ್ಲಿ ಮಾಡುತ್ತೆ. ಅದೂ ಅಲ್ಲದೆ ನಿಮಗೆ ವೀಕ್ಷಕರೇ 2025ರಲ್ಲಿ ಯಾವುದಾದ್ರೂ ಕನಸುಗಳು, ಆಸೆಗಳು, ಇಚ್ಛೆಗಳು ಅರ್ಧಕ್ಕೆ ನಿಂತಿದ್ರೆ, ಕೆಲಸಗಳು ಅರ್ಧಕ್ಕೆ ನಿಂತಿದ್ರೆ, ಈ ವಸ್ತು ಹೇಳಿದ್ನಲ್ಲ, ವಾಹನಕ್ಕೆ ಸಂಬಂಧಿಸಿದ್ದು ಹೌದು, ಜೊತೆಗೆ ಕನಸನ್ನು ನನಸು ಮಾಡ್ಕೊಳ್ಳುವಂಥ ವಸ್ತುನೂ ಹೌದು. ಅದನ್ನು ಮನೆಯಲ್ಲಿಟ್ಟು ಪೂಜೆ ಮಾಡೋಕ್ಕೆ ಮರಿಬೇಡಿ. ಯಾವುದು ಅಂತಂದರೆ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ. ಇದನ್ನು ಮನೆಗೆ ತರಿಸಿ, ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಪಟ್ಟಂತ ಬುಕ್ ಮಾಡ್ಕೊಳ್ಳಿ. ಈ ಶ್ರೀಚಕ್ರ ಯಂತ್ರ ಯಾರ ಮನೆಗೆ ಬರುತ್ತೆ ವೀಕ್ಷಕರೇ, ಅವ್ರ ಮನೆಯಲ್ಲಿ ಅದೃಷ್ಟದ ಬಾಗಿಲೇ ತೆರೆಯುತ್ತೆ. ಅದೃಷ್ಟ ಸದಾ ನಿಮ್ಮ ಜೊತೆಗಿರುತ್ತೆ. ಫೇಲ್ ಅನ್ನೋ ಮಾತೇ ಇಲ್ಲ. ಯಾವ ಕೆಲಸಕ್ಕೆ ಹೋಗ್ತೀರಾ ಅದನ್ನು ನೋಡಿ ಕೈ ಮುಗಿದೋದ್ರೆ ಎಲ್ಲ ಕೆಲಸ ಸಕ್ಸಸ್ ಆಗುತ್ತೆ. ಅಪಾರ ಪ್ರಮಾಣದಲ್ಲಿ ಹಣವನ್ನು ಎಳೆದು ತರುತ್ತೆ. ಆರೋಗ್ಯ ಚೆನ್ನಾಗಿರುತ್ತೆ, ಎಲ್ಲವೂ ಶುಭ. ಇದನ್ನು ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಇನ್ನು ರೆಮಿಡಿ ಅಂತ ಹೇಳ್ತಾ ಇದ್ದೆ ವೀಕ್ಷಕರೇ. ರೆಮಿಡಿ ಅಂತಂದರೆ ಈ ವಾರ ಪೂರ್ತಿ ಮನೆಯ ಮುಂದಿರುವಂತಹ ಗಿಡಗಳನ್ನು ಕೇರ್ ಮಾಡಬೇಕು ಅಂತ ಬರುತ್ತೆ. ಕಾಳಜಿ ಅಂದರೆ ಏನು? ನಿಮ್ಮ ಕೈಯಾರೆ ಗಿಡಗಳಿಗೆ ನೀರನ್ನು ಹಾಕುವಂಥದ್ದು, ವಿಶೇಷವಾಗಿ ತುಳಸಿ ಗಿಡಕ್ಕೆ ನೀರು ಹಾಕುವಂಥದ್ದು. ತುಳಸಿ ಗಿಡಕ್ಕೆ ನೀರು ಹಾಕಿ ಕೆಳಗಡೆ ಮಣ್ಣು ಹಸಿ ಆದರೆ ಅದರ ಮಣ್ಣನ್ನು ಹಣೆಗೆ ತಿಲಕದ ರೂಪದಲ್ಲಿ ಇಟ್ಕೊಳ್ಳುವಂಥದ್ದು. ತುಳಸಿ ಗಿಡಕ್ಕೆ ಬರುವಂಥ ಶುಕ್ರವಾರ 1 ಚಮಚ ಹಾಲು, ಅದರಲ್ಲಿ ಇಷ್ಟು ಸಕ್ಕರೆಯನ್ನು ಸಕ್ಕರೆ ಬೆರೆಸಿದ ಸಿಹಿ ಹಾಲನ್ನು ತುಳಸಿ ಗಿಡಕ್ಕೆ ಹಾಕಿ ಅಂತ ಬರುತ್ತೆ. ರಿಸಲ್ಟ್ ನಾನು ಹೇಳೋದಿಲ್ಲ, ನೀವೇ ಹೇಳ್ತೀರಾ ವೀಕ್ಷಕರೇ. ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕುಂಭರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕುಂಭರಾಶಿಯವರ ಈ ವಾರದ ಸ್ಟ್ರಾಟಜಿಯನ್ನು ನೋಡಲಿಕ್ಕಾಗಿ ನೀವು ಏನು ಮೇಜರ್ ಹೈಲೈಟ್ಗಳು ಈ ವಾರ ನಿಮಗೆ ಆಗುತ್ತೆ ಅಂತಂದರೆ, ರಿಸಲ್ಟ್ ಬರುತ್ತೆ. ಕಷ್ಟಪಟ್ಟಂತಹ ಒಂದು ಹಾರ್ಡ್ ವರ್ಕಿಗೆ, ಶ್ರಮಕ್ಕೆ ಪ್ರತಿಫಲ ಸಿಗುವಂತಹ ವಾರ. ಸಿಹಿಯನ್ನು ಅದು ಜೀವನ ಉಣಬಡಿಸುವಂತಹ ವಾರ. ಅದರ ಜೊತೆಗೆ ಹೊಸ ರೆಸ್ಪಾನ್ಸಿಬಿಲಿಟೀಸ್ಗಳು ನಿಮಗೆ ಬರುತ್ತೆ. ಅದನ್ನು ಜವಾಬ್ದಾರಿಯಿಂದ ಹಿಂದೆ ಸರಿಬೇಡಿ, ಮಾಡಿ ಸಾಧಿಸಿ ಹಠದಿಂದ ಗೆಲ್ಲುವಂತಹ ವಾರ. ನೀವು ಹಿಂದೆ ಸರಿಬೇಡಿ. ಈ ಜವಾಬ್ದಾರಿ ತಗೋತೀರಾ, ಮಾಡ್ತೀರಾ ಕೆಲಸ, ಎಸ್ ಮಾಡ್ತೀನಿ ಅಂತ ಹೇಳಿ ಹಿಂದೆ ಸರಿದ್ರೆ ಮತ್ತೆ ನೀವು 6 ತಿಂಗಳು ಹಿಂದೆನೇ ಇರ್ತೀರ. ಧೈರ್ಯದಿಂದ ಮುನ್ನುಗ್ಗುವಂತಹ ವಾರ ಇದು. ಅದೇ ರೀತಿ ಮುಂದೆ ನೋಡಿ, ವರ್ಕ್ ಲೋಡ್ ಬೀಳುತ್ತೆ ಸೋಮವಾರ ಮಂಗಳವಾರ. ಹಿಂದೆ ಸರಿಬೇಡಿ, ಧೈರ್ಯದಿಂದ ಹಿಂದೆ ಸರಿದ್ರೆ ಇನ್ನೊಬ್ಬ ಪ್ರತಿಸ್ಪರ್ಧಿ ಕಾಂಪಿಟೇಟರ್ ಬಂದು ನಿಮ್ಮ ಜಾಗವನ್ನು ಕಿತ್ಕೊಂಡ್ಬಿಡ್ತಾರೆ. ಹುಷಾರಾಗಿರಿ. ಅದೇ ರೀತಿ ಬುಧವಾರ ಗುರುವಾರ ನಿಮಗೆ ಮನೆಯಲ್ಲಿ ಸಣ್ಣ ಪ್ರಮಾಣದ ಯಾವುದೋ ಒಂದು ಜಗಳ, ಅದು ದೊಡ್ಡ ಪ್ರಮಾಣಕ್ಕೆ ಹೋಗುವಂಥದ್ದು. ಹಾಗಾಗಿ ಶಾಂತವಾಗಿರಿ, ತಾಳ್ಮೆಯಿಂದಿರಿ, ಪೇಷನ್ಸ್ನಿಂದ ಇರಿ. ಶುಕ್ರವಾರ ಶನಿವಾರ ಏನಾಗುತ್ತೆ ಅಂದರೆ ಅಪ್ರಿಷಿಯೇಷನ್ ಸಿಗುತ್ತೆ ನೀವು ಮಾಡಿದಂಥ ಕೆಲಸಕ್ಕೆ. ಇನ್ನು ಆರೋಗ್ಯ ಅಂತ ಬಂದಾಗ, ಹಣಕಾಸು ಅಂತ ಬಂದಾಗ ಇಂಪ್ರೂವ್ಮೆಂಟ್ ಇರುತ್ತೆ, ಯಾವ ಚಿಂತೆ ಇಲ್ಲ. ಹಣಕಾಸು ಸುಗಮವಾಗಿ ಹರಿದು ಬರುತ್ತೆ. ಆರೋಗ್ಯ ಅಂತ ಬಂದಾಗ ಸ್ಟ್ರಾಂಗ್ ಇರುತ್ತೆ. ಈ ರಾಶಿಯವರಿಗೆ ಏನೂ ತೊಂದರೆ ಇಲ್ಲ. ಆದರೆ ಒಂದು ಸ್ವಲ್ಪ ಹೊರಗಡೆಯ ಕರಿದ ಪದಾರ್ಥವನ್ನು, ಕಲರ್ಫುಲ್ ಅಜಿನೋಮೋಟೊ, ಆರ್ಟಿಫಿಷಿಯಲ್ ಫುಡ್ ನೋಡಿದ ತಕ್ಷಣ ತಿಂದು ಬಿಡ್ಬೇಕನ್ಸುತ್ತೆ. ತಿಂತೀರಾ, ಗಂಟ್ಲು ಇಟ್ಕೊಳ್ಳುತ್ತೆ. ಮೊದಲೇ ಚಳಿ ಇದೆ, ಅದರ ಬಗ್ಗೆ ಜಾಗ್ರತೆಯನ್ನು ವಹಿಸಿ. ಇನ್ನು ವೀಕ್ಷಕರೇ, ಕೆಲವೊಬ್ಬರಿಗೆ ಈ ರಾಶಿಯವರಿಗೆ ನಾನು ತುಂಬ ಸ್ಟಡಿ ಮತ್ತು ಅಬ್ಸರ್ವ್ ಮಾಡಿದ ಪ್ರಕಾರ ನಿದ್ದೆಯಲ್ಲಿ ರಾತ್ರಿ ಕೆಟ್ಟ ಕನಸು ಬೀಳ್ತಾ ಇರುತ್ತೆ. ಬೆಚ್ಚಿ ಬೀಳ್ತಾ ಇರ್ತಾರೆ. ಸಡನ್ನಾಗಿ ಎದ್ದು ಕೂತ್ಕೋತಾರೆ. ರಾತ್ರಿ ಅಷ್ಟು ಬೆಚ್ಚಿ ಎದ್ದು ಕೂತ್ಕೊಂಡ್ರೆ ಆಮೇಲೆ ಬೆಳಗಿನವರೆಗೂ ನಿದ್ದೆ ಬರಲ್ಲ.
ಏನೋ ಪಕ್ಕದಲ್ಲಿ ಹೋದಂಗಾಗುತ್ತೆ, ಪಾತ್ರೆ ಬಿದ್ದಂಗಾಗುತ್ತೆ. ಈ ರಾಶಿಯವ್ರಿಗೆ ಸುಮಾರು ಜನ ನಾನು ಜಾತಕಗಳನ್ನು ಪರಿಶೀಲನೆ ಮಾಡಿದಾಗ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಇದನ್ನೆಲ್ಲ ಮೆಟ್ಟಿ ನಿಲ್ಲೋದಕ್ಕೆ ನಿಮಗೆ ಕೆಟ್ಟ ಕನಸು ಬೀಳಬಾರ್ದು, ನೆಗೆಟಿವ್ ಎನರ್ಜಿ ಕಾಡಿಸ್ಬಾರ್ದು, ನಿಮ್ಮ ಹತ್ರ ಯಾವ ಮಾಟ ಮಂತ್ರ ತಂತ್ರ ಶಕ್ತಿ ಸುಳಿಬಾರ್ದು. ನೀವು ಜೀವನದಲ್ಲಿ ದಿನದಿಂದ ದಿನಕ್ಕೆ ಏಳಿಗೆ ಆಗ್ತಾ ಹೋಗಬೇಕು, ಹಣಕಾಸು ಚೆನ್ನಾಗಿ ಹರಿದು ಬರಬೇಕು, ಅಭಿವೃದ್ಧಿ ಆಗಬೇಕು ಅಂದರೆ ಈ ಒಂದು ವಸ್ತುವನ್ನು ಈ ರಾಶಿಯವರ ಮನೆಯಲ್ಲಿಟ್ಟು ಪೂಜೆ ಮಾಡಿ. ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಅಂಥೇಳಿ ಇದು ಮನೆಗೆ ಬಂದರೆ ಸಾಕು, ನೆಮ್ಮದಿಯಿಂದ ನಿದ್ದೆ ಮಾಡ್ತೀರಾ ನೀವು. ಯಾವ ಕೆಟ್ಟ ಶಕ್ತಿ ನಿಮ್ಮ ಹತ್ರ ಬರೋದಿಲ್ಲ, ಬೆಚ್ಚಿ ಬೀಳೋದಾಗೋದಿಲ್ಲ. ಯಾರು ನಿಮಗೆ ಒಂದು ಮಾಟ ಮಂತ್ರ ತಂತ್ರಶಕ್ತಿಯನ್ನು ನಿಮ್ಮ ಮೇಲೆ ಪ್ರಯೋಗ ಮಾಡೋಕ್ಕಾಗೋದಿಲ್ಲ. ಬೆಳವಣಿಗೆ, ಹಣ, ಆರೋಗ್ಯ ಎಲ್ಲವನ್ನ ತಂದು ಕೊಡುತ್ತೆ ಶ್ರೀಚಕ್ರ ಯಂತ್ರ. ಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಈಗಲೇ ಬುಕ್ ಮಾಡಿ. ಇನ್ನು ರೆಮಿಡಿ ಅಂತ ನೋಡ್ಲಿಕ್ಕೆ ಬಂದಾಗ ಈ ರಾಶಿಯವರಿಗೆ ಈ ವಾರ ಸೋಂಪು ಕಾಳು ಅಂತ ಹೇಳ್ತಾರೆ. ಈ ಊಟ ಮಾಡಿದ ಮೇಲೆ ಹೋಟೆಲಲ್ಲಿ, ಫಂಕ್ಷನ್ ಹಾಲಲ್ಲೆಲ್ಲ ಇಟ್ಟಿರ್ತಾರೆ, ಅದು ಸಿಗುತ್ತೆ, ಅಂಗಡಿಯಿಂದ ತೊಗೊಂಬನ್ನಿ, ಬಡೆ ಸೊಪ್ಪು ಅಂತ ಹೇಳ್ತಾರೆ. ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಇಷ್ಟು ಸೋಂಪು ಕಾಳನ್ನು ಸ್ವಲ್ಪ ತಿಂದುಬಿಡಿ. ತಿಂದು ಮನೆಯಿಂದ ಹೊರಗಡೆ ಬಂದು ಹಸಿರು ಮರವನ್ನು ಮುಟ್ಟಿ ಕೆಲಸಕ್ಕೆ ಹೋಗಿ ಆ ದಿನ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ವೀಕ್ಷಕರೇ, ಮುಂದಿನ ಮತ್ತು ಕೊನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೀನರಾಶಿ. ವೀಕ್ಷಕರೇ, ಮುಂದಿನ ಮತ್ತು ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಈ ವಾರದ ಗ್ರಹಗತಿ ಸಂಚಾರಗಳನ್ನು ನೋಡಲಿಕ್ಕಾಗಿ ಕರಿಯರ್ ಮೇಲೆ ಫೋಕಸ್ ಇರುತ್ತೆ. ಆದರೆ ಯಾಕೋ ಆಫೀಸಲ್ಲಿ, ಮನೆಯಲ್ಲಿ ಸ್ವಲ್ಪ ಜಗಳ ವಾತಾವರಣ ನಿಮ್ಮ ಮನಸ್ಥಿತಿಯನ್ನು ಕೆಡಿಸುತ್ತೆ. ನೆರೆಹೊರೆಯವರೊಂದಿಗೆ ಚಿಕ್ಕ ಪುಟ್ಟ ಜಗಳ ಆಗ್ಬೋದು, ಫೆಲೋ ಟ್ರಾವೆಲರ್ಸ್ ಜೊತೆಗೆ ಜಗಳ ಆಗ್ಬೋದು, ಅಥವಾ ಜರ್ನಿ ಮಾಡಬೇಕಾದ್ರೆ ಏನಾದರೂ ವಸ್ತುಗಳನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಸ್ವಲ್ಪ ನಿಮ್ಮನ್ನು ಮೆಂಟಲಿ ಡಿಸ್ಟರ್ಬ್ ಮಾಡುತ್ತೆ. ಅದು ನಿಮ್ಮ ಕೆಲಸದ ಮೇಲೆ ಒತ್ತಡವನ್ನು, ಫೋಕಸ್ ಡಿವಿಯೇಷನ್ ಮಾಡ್ಬೋದು. ವಿದ್ಯಾರ್ಥಿಗಳಿಗೂ ಕೂಡ ಈ ವಾರ ಫೋಕಸ್ ಡಿವಿಯೇಷನ್ ಆಗುತ್ತೆ, ಕಾನ್ಸಂಟ್ರೇಷನ್ ಇರಲ್ಲ, ಸ್ವಲ್ಪ ಜಾಗೃತಿಯಾಗಿರಬೇಕಾಗತ್ತೆ. ಅದೇ ರೀತಿ ಈ ವಾರ ಸೋಮವಾರ ಮತ್ತು ಮಂಗಳವಾರ ಏನು ಆಗಬಹುದು ಮೀನರಾಶಿಯವರ ಜೀವನದಲ್ಲಿ ಅಂದರೆ ಎಮೋಷ್ನಲ್ ಓವರ್ ಥಿಂಕಿಂಗ್ ಇರುತ್ತೆ, ಕೆಲಸಗಳಲ್ಲಿ ಡಿಲೇ ಇರುತ್ತೆ, ಕಮ್ಯುನಿಕೇಷನ್ ಗ್ಯಾಪ್ ಆಗುತ್ತೆ, ಹರಿಬರಿ ಡಿಸಿಷನ್ ತಗೊಳ್ಳೋದು ಬೇಡ ಸೋಮವಾರ ಮಂಗಳವಾರ. ಇನ್ನು ಬುಧವಾರ ಗುರುವಾರ ಒಂದು ಸ್ವಲ್ಪ ಕರಿಯರ್ ಬೂಸ್ಟ್ ಆಗುತ್ತೆ, ವೃತ್ತಿ ವ್ಯಾಪಾರ ಚೆನ್ನಾಗಿ ಹೋಗುತ್ತೆ. ಶುಕ್ರವಾರ ಶನಿವಾರ ಕರಿಯರಲ್ಲಿ ರೆಕಗ್ನೇಷನ್ ಸಿಗುತ್ತೆ, ಅಪ್ರಿಷಿಯೇಷನ್ ಸಿಗುತ್ತೆ, ವ್ಯಾಪಾರ ವ್ಯವಹಾರ ಚೆನ್ನಾಗಿರುತ್ತೆ. ಆದರೆ ವೀಕ್ಷಕರೇ, ಮೀನರಾಶಿಯವರಿಗೆ ಕೆಲವೊಬ್ಬರಿಗೆ ನಾನು ತುಂಬ ಅಬ್ಸರ್ವ್ ಮಾಡಿರೋ ಥರ ಈ ಸ್ಟಾಕ್ ಶೇರ್ ಮಾರ್ಕೆಟ್ ಆಗಲಿ ಅಥವಾ ವೃತ್ತಿ ವ್ಯಾಪಾರ ವ್ಯವಹಾರ ಆಗಲಿ ಸಾಕಷ್ಟು ಸಲ ಉನ್ನತ ಮಟ್ಟಕ್ಕೆ ಹೋಗಿ ಸಡನ್ನಾಗಿ ಕೆಳಗಡೆ ಹಾಕ್ಬಿಡುತ್ತೆ. ತುಂಬ ಮೈಂಡ್ ಕನ್ಫ್ಯೂಷನ್ ಆಗುತ್ತೆ, ಸೋತು ಕೂತು ಬಿಡ್ತಾರೆ, ಹತಾಶರಾಗ್ತಾರೆ, ಕೈ ಚೆಲ್ಲಿ ಬಿಡ್ತಾರೆ, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಎಲ್ಲರೂ ಕೂಡ ಅವಮಾನ ಮಾಡುವಂಥ ಸಂದರ್ಭ. ನೀವೇನು ಮಾಡ್ತೀರಿ ಬಿಡ್ರಿ, ನೀವು 3 ದಿವಸ ಮಾಡ್ತೀರಾ, 6 ದಿವಸ ಮನೇಲಿ ಕೂತಿರ್ತೀರಾ ಅನ್ನೋಂಥ ಚುಚ್ಚು ಮಾತು. ಹಾಗಾಗಿ ಈ ಮೀನರಾಶಿಯವರಿಗೆ ವಿಶೇಷವಾಗಿ ಸ್ಟಾಕ್ ಶೇರ್ ಮಾರ್ಕೆಟ್ ಇರ್ಬೋದು, ಬಿಸ್ನೆಸ್ಸಲ್ಲಿರುವಂಥವರು ವಿಶೇಷ ವ್ಯಕ್ತಿಗಳು ಈ ಒಂದು ವಸ್ತುವನ್ನು ನಿಮ್ಮ ಜೊತೆಗೆ ಇಟ್ಕೊಳ್ಳಿ. ವೀಕ್ಷಕರೇ, ಮೀನರಾಶಿಯವರು ಹೆಂಗೆ ಅಭಿವೃದ್ಧಿ ಆಗ್ತೀರಾ ಅಂತಂದರೆ 1 2 3 4 ಮೆಟ್ಲುಗಳನ್ನು ಹತ್ತುತ್ತಾನೆ ಹೋಗ್ತೀರಾ. ಕೆಳಗಡೆ ಇಳಿಯೋದಲ್ಲ, ಅದನ್ನು ಕನಸಲ್ಲೂ ಕೂಡ ನೀವು ನೆನೆಸಬೇಡಿ. ಮೇಲೆ ಹೋಗ್ತಾ ಹೋಗ್ತೀರಾ. ನಿಮ್ಮ ವೃತ್ತಿ ವ್ಯಾಪಾರ, ಸ್ಟಾಕ್ ಶೇರ್ ಮಾರ್ಕೆಟು ಮತ್ತೊಂದು ಮಗದೊಂದು ಅಂತ ಪವರ್ಫುಲ್ ವಸ್ತುವನ್ನು ನಾನು ತೋರಿಸ್ತೀನಿ ಇವತ್ತು ನಿಮಗೆ. ಅದು ಬೇರೆ ಯಾವುದೂ ಅಲ್ಲ, ಮೀನರಾಶಿಯವರು ನಿಮ್ಮ ಮನೆ ಮತ್ತು ಆಫೀಸಲ್ಲಿ, ಗುರುಗಳೇ ನನ್ನ ಮನೆ ಮತ್ತು ಆಫೀಸು ಬೇರೆ ಬೇರೆ ಅಂತಂದರೆ ಆಫೀಸಲ್ಲಿ ಒಂದಿಡಬೇಕು, ಮನೆಯಲ್ಲಿ ಒಂದಿಡಬೇಕು. ಇಲ್ಲ ಗುರುಗಳೇ ನಾವು ವರ್ಕ್ ಫ್ರಮ್ ಹೋಮ್ ಮಾಡ್ತೀವಿ ಅಂದರೆ ಒಂದಿಟ್ಟರು ಸಾಕು. ಹೆಂಗಾದರೂ ಸರಿ, ನಿಮ್ಮ ಆಯ್ಕೆಗೆ ಬಿಟ್ಟಿದ್ದು. ಇದನ್ನು ನೀವು ಮನೆಯಲ್ಲಿಟ್ಟು ನೋಡಿ ಮೀನರಾಶಿಯವರು, ಇದನ್ನು ಪೂಜೆ ಮಾಡಿ ನೋಡಿ, ಆರ್ಥಿಕವಾಗಿ ನೀವು ದಿನದಿಂದ ದಿನಕ್ಕೆ ಶೈನ್ ಆಗ್ತಾ ಹೋಗ್ತೀರಿ. ಬರೆದಿಟ್ಕೊಳ್ಳಿ, ನನ್ನ ವಾಣಿ ಎಂದು ಸುಳ್ಳಾಗೋದಿಲ್ಲ. ಮೀನರಾಶಿಯವರು ಇದನ್ನು ತರಿಸೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಶ್ರೀಚಕ್ರ ಯಂತ್ರ. 30 ರಿಂದ 50 ದಿವಸ ನಿಮ್ಮ ಹೆಸರಲ್ಲಿ ಸಿದ್ಧಿ ಮಾಡಿ ಕಳಿಸ್ತೀನಿ. ತರಿಸಿ, ರಿಸಲ್ಟ್ ನಾನು ಹೇಳೋದಿಲ್ಲ, ನೀವೇ ಹೇಳ್ತೀರಾ. ಹಾಗೆ ಇನ್ನು ಹಣಕಾಸು ಅಂತ ಬಂದಾಗ ಸ್ವಲ್ಪ ಡಿಸಿಪ್ಲಿನ್ ಇರಲಿ. ಖರ್ಚು ಮಾಡೋದು ತುಂಬ ನೀರಿನಂತೆ ಖರ್ಚು ಮಾಡೋದು ಬೇಡ, ಅಂಥ ವಾತಾವರಣ ಬರುತ್ತೆ, ಹಿಡಿತದಿಂದ ಖರ್ಚು ಮಾಡಿ. ಇನ್ನು ಆರೋಗ್ಯ ಅಂತ ಬಂದಾಗ ಸ್ಲೀಪ್ ಡಿಸ್ಟರ್ಬೆನ್ಸ್ ಇರುತ್ತೆ, ಸ್ವಲ್ಪ ಮೆಂಟಲ್ ಫ್ರಸ್ಟ್ರೇಷನ್ ಇರುತ್ತೆ, ನೋಡ್ಕೊಳ್ಳಿ. ಲಕ್ಕಿ ಕಲರ್ ಯೆಲ್ಲೋ, ವೈಟ್, ಲೈಟ್ ಬ್ಲೂ, ನಂಬರ್ 3 7 12 ಶುಭ. ಇನ್ನು ರೆಮಿಡಿ ಅಂತ ಬಂದಾಗ ಈ ವಾರಕ್ಕೆ ಕೈ ಹಿಡಿಯುವಂತಹ ದೈವ ಗುರು. ಓಂ ಗುರವೇ ನಮಃ, ಓಂ ಗುರುವೇ ನಮಃ ಮಂತ್ರವನ್ನು 11 ಸಲ ಹೇಳಿ ಮನೆಯಿಂದ ಹೊರಗಡೆ ಕಾಲಿಟ್ಟರೆ ಅವತ್ತಿನ ದಿನ ಎಲ್ಲವೂ ಶುಭ.
ಗುರುವಾರ ತಪ್ಪದೇ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿ ದರ್ಶನ ತೊಗೊಂಡು ಬರೋದಕ್ಕೆ ಮರಿಬೇಡಿ. ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ನಿಮ್ಮ ಮನೆಯಲ್ಲಿ ತಂದೆ ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿ ಮನೆಯಿಂದ ಹೊರಟ್ರೆ ಅವತ್ತಿನ ಎಲ್ಲ ದಿನವೂ ಶುಭ. ವೀಕ್ಷಕರೇ, ಇದಾಗಿತ್ತು ಮೇಷರಾಶಿಯಿಂದ ಮೀನರಾಶಿಯವರೆಗಿನ ಇದೇ ಜನವರಿ 26ರಿಂದ ಫೆಬ್ರವರಿ 2ನೇ ತಾರೀಕಿನವರೆಗಿನ ವಾರ ಭವಿಷ್ಯ. ಈ ವಿಡಿಯೋನ ನಿಮ್ಮೊಟ್ಟಿಗೆ ಇಟ್ಕೊಂಡು ಕೊಡೋದು ಬೇಡ, ನಿಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸು, ಫ್ರೆಂಡ್ಸು, ರಿಲೇಟಿವ್ಸ್, ನೇಬರ್ಸ್ಗೂ ಸಹ ಒಂದು ಪ್ರಚಾರ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ರೆಮಿಡಿ ಹೇಳಿದ್ದೀನಿ, ಅವರು ಮಾಡಿ ಒಳಿತನ ಕಾಣಲಿ. ನಿಮ್ಮ ಮನೆ ಅಥವಾ ಕಚೇರಿ, ನಿಮ್ಮ ಕಮರ್ಷಿಯಲ್ ಪ್ಲೇಸಲ್ಲಿ ಏನಾದರೂ ವಾಸ್ತು ದೋಷ ಇದೆಯಾ? ಖಂಡಿತವಾಗಿಯೂ ನಾನೇ ಖುದ್ದಾಗಿ ಬಂದು ನಿಮ್ಮ ಮನೆ ಮತ್ತು ಕಮರ್ಷಿಯಲ್ ಪ್ಲೇಸಲ್ಲಿ ವಾಸ್ತು ನೋಡಿ ಸರಿ ಮಾಡಿಕೊಟ್ಟು ಬರ್ತೀನಿ. ಕೆಡೋದು ಬೇಡ, ಕಟ್ಟೋದು ಬೇಡ, ಆಲ್ಟ್ರೇಷನ್ ಮಾಡೋದು ಬೇಡ, ಸರಳ ವಿರಳ ಮಹಾವಾಸ್ತು ಪರಿಹಾರಗಳನ್ನು ಹೇಳ್ತೀನಿ. ನನ್ನನ್ನು ನಿಮ್ಮ ಮನೆಗೆ ಮತ್ತು ಕಮರ್ಷಿಯಲ್ ಪ್ಲೇಸ್ಗೆ ವಾಸ್ತು ಕರೆಸ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಕರೆಸ್ಕೊಳ್ಳಿ, ಬುಕ್ ಮಾಡ್ಕೊಳ್ಳಿ. ನಮ್ಮ ತಂಡ ನನ್ನನ್ನು ನಿಮ್ಮ ಮನೆ ಮತ್ತು ಕಮರ್ಷಿಯಲ್ ಪ್ಲೇಸ್ಗೆ ವಾಸ್ತುಗೆ ಕಳಿಸ್ಕೊಡುತ್ತೆ. ಮತ್ತೆ ಮುಂದಿನ ವಾರ ಇದೇ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರೂಜಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜಾಯಿನ್ ಬಟನ್ ಒತ್ತಿ, ವಿಡಿಯೋ ಪ್ರಚಾರ ಮಾಡಿ. ಮತ್ತೆ ಮುಂದಿನ ವಾರ ಬರ್ತೀನಿ. ಭಗವಂತ ಅಲ್ಲಿವರೆಗೂ ಎಲ್ಲರಿಗೂ ಒಳಿತನ ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.